ತತ್ಸತ್. ಎಲ್ಲರಿಗೆ ನಮಸ್ಕಾರ. ಕವಿ ಪೂತಿನ ಅವರ ಗೋಕುಲ ನಿರ್ಗಮನ ಗೀತ ರೂಪಕದ ಪರಿಚಯಾತ್ಮಕವಾದ ಈ 3 ದಿನಗಳ ಭಾಷಣ ಮಾಲಿಕೆಯ 2ನೇ ದಿವಸಕ್ಕೆ ಬಂದಿದ್ದೀವಿ. ನಿನ್ನೆ ಈ ಒಂದು ಕೃತಿಯ ಹಿನ್ನೆಲೆಯನ್ನು ಒಂದಷ್ಟು ಕೊಟ್ಟಿದ್ದಾಯಿತು. ಆ ಬಳಿಕ ಕೇವಲ ಕೆಲವೊಂದು ಸಾಲುಗಳನ್ನು ಮಾತ್ರ ನೋಡಿದ್ದಷ್ಟೇ ಆಯಿತು. ಇಲ್ಲಿ ಕೇಂದ್ರಭೂತವಾಗಿ ಕೊಳಲು ನಿಲ್ಲುತ್ತದೆ. ಅದನ್ನು ನಾವು ಗಮನಿಸಬೇಕು. ಇಡೀ ಕೃತಿಯಲ್ಲಿ ಕೊಳಲಿಗೆ ಎಲ್ಲೆಲ್ಲದ ಮಹಾತ್ಮ್ಯ ಉಂಟು. ಕೃಷ್ಣ ಅಂದ್ರೇ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ಕೊಳಲು. ಹೀಗಾಗಿ ಕೃತಿಯ ಕೇಂದ್ರ ಬಿಂದುವಾದ ಕೊಳಲು ಕೃಷ್ಣನ ಒಂದು ವ್ಯಕ್ತಿತ್ವವೇ ಆಗಿದೆ, ಒಂದು ಜೀವದ ಭಾಗವೇ ಆಗಿರುವಂಥದ್ದು. ಕೃಷ್ಣನ ಜೊತೆಗೆ ಕೊಳಲು ಹೇಗೋ ರಾಮನ ಜೊತೆಗೆ ಬಿಲ್ಲು ಹಾಗೆ, ಈ ರೀತಿಯಲ್ಲಿ ನಮ್ಮ ಒಬ್ಬೊಬ್ಬ ದೇವತೆಗಳಿಗೂ ಒಂದೊಂದು ಅವಿನಾಭಾವ ಸಂಬಂಧ ಇರುವಂಥ ಪರಿಕರಗಳು ಇವೆ. ಕೊಳಲಿಗಿರುವ ಮಾಧುರ್ಯ, ಲಾಲಿತ್ಯ, ಲಾವಣ್ಯ ಮತ್ಯಾವುದಕ್ಕೂ ಸಿಗದಂತೆ ಆಗಿದೆ. ಈ ಕಾರಣದಿಂದಲೂ ಕೃಷ್ಣನ ಮಧುರಮೂರ್ತಿ ವ್ಯಕ್ತಿತ್ವ ಮತ್ತಷ್ಟು ಕಳೆಗೊಂಡಿದೆ ಎಂದರೆ ಅತಿಶಯ ಅಲ್ಲ. ನಮ್ಮ ಮಹಾಕವಿ ಲೀಲಾಶುಕ ತನ್ನ ಕೃಷ್ಣಕರ್ಣಾಮೃತದಲ್ಲಿ 2 ಶ್ಲೋಕಗಳನ್ನು ಅವ್ಯಾಜ ಮನೋಹರವಾದ ಶೈಲಿಯಲ್ಲಿ ಬರೆದು ಅದಕ್ಕೆ ಒಂದು ಶಾಶ್ವತೀಕರಣ ಮಾಡಿದ್ದಾನೆ. ಅಪಿಜನುಷಿ ಪರಸ್ಮಿನ್ ಅತ್ತಪುಣ್ಯೋ ಭವೇಯಂ ತಟಭುವಿ ಯಮುನಾಯಾಸ್ತಾದೃಶೋ ವಂಶನಾಲಃ ಅನುಭವತಿ ಯಯೇಷ ಶ್ರೀಮದಾಭೀರಸೂನೋರಧರ ಮಣಿಸಮೀಪನ್ಯಾಸ ಧನ್ಯಾಮವಸ್ಥಾಂ. ಇನ್ನೊಂದು ಜನ್ಮದಲ್ಲಾದರೂ ನನಗೆ ಭಾಗ್ಯವಿದ್ದಿದ್ದರೆ ನಾನು ನಿನ್ನಂತೆ ಯಮುನಾ ತೀರದ ಯಾವುದೋ ಒಂದು ಕುಂಜದಲ್ಲಿ ಬಿದಿರಾಗಿ ಮೊಳೆತು ತನ್ಮೂಲಕವಾದರೂ ಕೃಷ್ಣನ ತುಟಿಗಳ ಹತ್ತಿರ ಬರುವಂಥ ಪುಣ್ಯಮಯವಾದ ಧನ್ಯಾತ್ಮಕವಾದ ಅವಸ್ಥೆಯನ್ನು ಪಡೀತಾ ಇದ್ದೆ ಅಂತನ್ನುವುದು. ಮತ್ತು ಇನ್ನೊಂದು ಬಹಳ ಪ್ರಸಿದ್ಧವಾದ ಶ್ಲೋಕ, ಅಯಿ ಮುರಳಿ ಮುಕುಂದ ಸ್ಮೇರ ವಕ್ತಾರವಿಂದ ಶ್ವಸನ ಮಧುರ ಸಂಜ್ಞೆ ತ್ವಾಂ ಪ್ರಣಮ್ಯ ಅದ್ಯ ಯಾಚೆ ಅಧರ ಮಣಿಸಮೀಪಂ ಪ್ರಾಪ್ತವತ್ಯಾಂ ಭವತ್ಯಾಂ ಕಥಯ ರಹಸಿ ಕರ್ಣೆ ಮದ್ದಶಾಂ ನಂದಸೂನೋಹೋ. ಎಲೆ ಮುರಳಿ, ನೀನು ಕೃಷ್ಣನ ಉಸಿರಿನ ಸವಿಯನ್ನು ಬಲ್ಲಂಥವಳು. ಹಾಗಾಗಿ ಆ ಸಲುಗೆಯಿಂದ ಎಂದಾದರೊಮ್ಮೆ ಸಮಯ ನೋಡಿ ನನ್ನ ಅವಸ್ಥೆ ಎಂಥದ್ದೆಂಬುದನ್ನು ಅವನ ಕಿವಿಯಲ್ಲಿ ಮೆಲ್ಲನೆ ಉಸಿರು ಅಂತ ಹೇಳುವಂಥದ್ದು. ಈ 2 ಶ್ಲೋಕಗಳ ಮೂಲಕ ಆ ಕೊಳಲಿಗೆ ಒಂದು ದೂತಿತ್ವವನ್ನು ಕಲ್ಪಿಸಿರುವಂಥದ್ದು ಮತ್ತು ಅದರ ಜನ್ಮ ಎಷ್ಟು ಪಾವಕವಾದದ್ದು, ತಾರಕವಾದದ್ದು ಅನ್ನುವುದನ್ನು ಕೂಡ ನಾವು ಕಾಣಬಹುದು. ಮುಂದೆ ಬೇಕಾದಂತೆ ಕೊಳಲಿಗೆ ಸಂಬಂಧಪಟ್ಟಂತೆ ಸಾಹಿತ್ಯ ಬೆಳೆಯಬಹುದಾಗಿತ್ತು, ಆದರೆ ಯಾಕೋ ಬೆಳೆಯಲಿಲ್ಲ. ಸಂಸ್ಕೃತದಲ್ಲಿ ಏನೆಲ್ಲ ವಿಷಯಗಳ ಬಗೆಗೆ, ಅಲ್ಪಾಲ್ಪ ವಿಷಯಗಳ ಬಗೆಗೆ ಮಹಾಕೃತಿಗಳನ್ನು ಬರೆದರು. ಕೊಳಲಿನ ಬಗೆಗೆ ಅಂಥದ್ದೇನೂ ಜಾಸ್ತಿ ಬರಲಿಲ್ಲ. ಅದೇ ನವೋದಯ ಆರಂಭ ಆದಮೇಲೆ ಅದೊಂದು ರೊಮ್ಯಾಂಟಿಕ್ ಎಕ್ಸ್ಪ್ರೆಷನ್ ಆಗಿ ಕೊಳಲಿಗೆ ತುಂಬ ಪ್ರಾಚುರ್ಯ ಬಂತು. ನಿಜವೇ ಭಾಗವತದಲ್ಲಿ ವೇಣುಗೀತ ಉಂಟು, ಗೋಪಿಗೀತ ಉಂಟು. ಆ ವೇಣುಗೀತದಲ್ಲಿ ವೇಣುವಿನ ನಾದದಿಂದ ಏನಾಯಿತು ಅಂತಿದೆಯೇ ಹೊರತು ವೇಣುವಿನ ಬಗೆಗೇ ಇಲ್ಲ. ಕೊಳಲನ್ನು ವಿವರಿಸುವಂಥದ್ದು ಬಂದಿಲ್ಲ. ಬಹಳ ಹಿಂದೆ ನಾನು ಈ ಕೊಳಲನ್ನು ಕುರಿತೇ 1000 ಪದ್ಯಗಳನ್ನು ಸಂಸ್ಕೃತದಲ್ಲಿ ಬರೆಯಬೇಕು, ವಂಶೀ ಸಹಸ್ರಂ ಅಂತ ಹೊರಟೆ. ಅದಕ್ಕೆ ಎಲ್ಲ ಪ್ಲ್ಯಾನು ಮಾಡಿ ಸಾಕಷ್ಟು ಬರವಣಿಗೆ ಮಾಡಿ ಕಡೆಗೆ ಈ ಮಟ್ಟದ ವಿಸ್ತರಣ 1000 ಪದ್ಯಗಳಷ್ಟಾಗಬೇಕು ಅಂತ ಒಂದು ಲೆಕ್ಕಾಚಾರ ಹಾಕಿಕೊಂಡು ಎಳೆದರೆ ಕೊಳಲನ್ನು ಕೊಳಲಲ್ಲದೆ ಇನ್ನೇನೇನೇನೇನೋ ಆರೋಪ ಮಾಡಬೇಕು. ನಿಜ, ಕಲೆಯ ಲಕ್ಷಣವೇ ಒಂದನ್ನು ಇನ್ನೊಂದಾಗಿ ಕಾಣುವಂತೆ ಮಾಡಿ ತನ್ಮೂಲಕ ಅದರ ಮೂಲ ಸ್ವಭಾವವನ್ನು ನಮ್ಮ ಹತ್ತಿರಕ್ಕೆ ತಂದುಕೊಳ್ತಕ್ಕಂಥದ್ದು. ಉಪಮೆ ಅಂದರೆ ಏನು? ಒಂದು ವಸ್ತುವನ್ನು ವರ್ಣಿಸಬೇಕಾದ್ರೆ ಮತ್ತೊಂದು ವಸ್ತುವಿನಂತಿದೆ ಅಂತ ಹೇಳುವ ಮೂಲಕ ಏನ ವರ್ಣಿಸುವಾಗ ಅದು ಬಿ ಹಾಗೆ ಇದೆ ಅಂತ ಹೇಳಿ ಏನ ನಮಗೆ ಹತ್ತಿರ ಮಾಡಿಕೊಡ್ತಕ್ಕಂಥದ್ದು. ಹಾಗೆ ಉತ್ಪ್ರೇಕ್ಷೆ, ರೂಪಕ, ಅತಿಶಯೋಕ್ತಿ ಇತ್ಯಾದಿಗಳೆಲ್ಲ ಕೂಡ ಇನ್ನೊಂದನ್ನು ಮತ್ತೊಂದನ್ನು ತಂದು ಅನ್ಯ ವಸ್ತು ವೃತ್ತಾಂತಗಳ ಮೂಲಕವಾಗಿ ಒಂದನ್ನು ನಮಗೆ ಅನನ್ಯವಾಗಿ ಆತ್ಮೀಯ ಮಾಡಿಕೊಡುವಂಥದ್ದು. ಆದರೆ ಅದಕ್ಕೆ ಒಂದು ಅಳತೆ ಬೇಕು, ಒಂದು ಹದ ಬೇಕು, ಒಂದು ಹಾಳತ ಬೇಕು. ಮಿತಿಮೀರಿ ಮಾಡಿದರೆ ಮೂಲ ಸ್ವರೂಪವೇ ನಾಶವಾಗುತ್ತದೆ, ನಗೆಗೀಡಾಗುತ್ತದೆ. ಈ ಕಾರಣ ಅದನ್ನು ಆ ಉದ್ಯಮವನ್ನು ಅಲ್ಲಿಗೆ ನಿಲ್ಲಿಸಿದೆ. ಆದರೆ ಬೇರೊಂದು ರೀತಿಯಲ್ಲಿ ವಂಶಿ ಸಂದೇಶಂ ಅಂತ ಒಂದು ಕಾವ್ಯ ಬರೆದೆ. ಅದು ಕೊಳಲನ್ನು ಕುರಿತಾದಂಥ ಒಂದು 120 ಪದ್ಯಗಳ ಕೃತಿ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಕೊಳಲು ಆ ಮಟ್ಟಕ್ಕೆ ಯಾರನ್ನೂ ಕೆರಳಿಸುವಂಥದ್ದು, ಯಾರಿಗೂ ಅದರ ಬಗೆಗೆ ಕವಿಭಾವ ಇದ್ದವರಿಗೆಲ್ಲರಿಗೂ ಏನಾದರೂ ಹೇಳಬೇಕು ಅಂತ ಅನ್ನುವ
ಪ್ರಚೋದನೆಯನ್ನು ಕೊಡುವಂಥದ್ದು. ಇನ್ನು ಮಧುರ ಭಾವದಲ್ಲಿಯೇ ಬೆಳೆದಂಥವರು ಭಕ್ತಕವಿ ಪೂತಿ ನರಸಿಂಹಾಚಾರ್ಯರು, ಅವರು ಇದನ್ನು ಈ ಅವಕಾಶವನ್ನು ಬಿಟ್ಟಾರಿಯೇ. ಮತ್ತು ಅವರಿಗೆ ಆ ಕೊಳಲಿನ ಒಂದು ನಿರ್ಣಯಾತ್ಮಕವಾದ ಸಂದರ್ಭ ಕೂಡ ಒದಗಿ ಬಂತು. ಕೃಷ್ಣನ ಕೈಯಲ್ಲಿ ಕೊಳಲು ಚೆನ್ನಾಗಿ ನುಡಿಯುತ್ತದೆ ಅನ್ನುವಂಥ ಸಂದರ್ಭದಲ್ಲಿ ಆ ಕೊಳಲು ಕೃಷ್ಣನಿಂದ ಜಾರಿ ಹೋಗುತ್ತದೆ, ಮತ್ತೆಂದೂ ಅವನು ಕೊಳಲು ಹಿಡಿಯಲಿಲ್ಲ ಅಂತ ಇದೆಯಲ್ಲ, ಈ ಸಂದರ್ಭವನ್ನು ಕವಿ ಹಿಡಿದರು. ಅದು ರಸಸಿದ್ಧಿಯ ಲಕ್ಷಣ. ಅಂದರೆ ಎಲ್ಲರೂ ಚೆನ್ನಾಗಿದ್ದರು ಅಂತ ಅನ್ನೋದ್ರೊಳಗೆ ಯಾವ ದೊಡ್ಡ ಕಲೆಯೂ ಬರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಚೆನ್ನಾಗಿದ್ದಾಗ ಏನೋ ಅಚಾತುರ್ಯ ಆಗಿಬಿಟ್ಟು ಎಂತೆಂಥದ್ದು ಆಗಿ ಆಮೇಲೆ ಹೇಗೋ ಎಲ್ಲರೂ ಸಮಾಧಾನ ತಂದುಕೊಂಡ್ರು ಅಂದಾಗ ಆಗುತ್ತದೆ. ಅಯೋಧ್ಯಾಕಾಂಡದ ಆರಂಭದಲ್ಲಿ ರಾಮನ ಪಟ್ಟಾಭಿಷೇಕ ಇದ್ದದ್ದು, ಮಂಥರೆ ಬಂದು ಆ ಸುದ್ದಿಯನ್ನು ಕೈಕೇಯಿಗೆ ಹೇಳಿ ಕೈಕೇಯಿ ಕೊಟ್ಟ ಬಹುಮಾನ ತಗೊಂಡು ಅವಳು ಕಣ್ಣುಗೊತ್ಕೊಂಡು ಹೋಗಿದ್ದಿದ್ದರೆ ಒಳ್ಳೆ ಗ್ರೂಪ್ ಫೋಟೋ ಸಿಗ್ತಾ ಇತ್ತು ನಮಗೆ. ಆದರೆ ರಾಮಾಯಣ ಆಗ್ತಾ ಇರಲಿಲ್ಲ. ಒಂದು ರಾಮಾಯಣ ಅಂತಂದರೆ ನಮ್ಮ ಲೋಕರೂಢಿಯಲ್ಲಿ ಅರ್ಥ ಇದೆಯಲ್ಲ, ಒಂದು ರಣರಂಪ, ಅದು ಆಗಬೇಕು. ಹೀಗಾಗಿ ಸ್ಥಿಮಿತವಾಗಿ ಗಾಜಿನ ಹಲಗೆಯಂತೆ ಇರುವಂಥ ಸರೋವರವನ್ನು ಎಷ್ಟೊತ್ತು ನೋಡೋಕ್ಕಾಗುತ್ತದೆ? ಅಲೆ ಏಳಬೇಕು. ಪ್ರಕ್ಷೋಭೆ ಕಾವ್ಯ ಸಾಮಗ್ರಿ, ಕಲಾ ಸಾಮಗ್ರಿ. ಕಾರಣ ಜೀವನದ ಸ್ವಭಾವ ಪ್ರಕ್ಷೋಭೆ, ಆತ್ಮ ಸ್ವಭಾವ ಶಾಂತಿ. ಆತ್ಮ ಕಾವ್ಯದ ವಸ್ತುವಲ್ಲ, ಕಾವ್ಯದ ಪರಿಣಾಮ. ಆದರೆ ಜೀವ ಕಾವ್ಯದ ವಸ್ತು. ಸಂಕ್ಷೋಭೆ, ಸಂಕಟ, ವಿರಹವೇ ಜೀವದ ಲಕ್ಷಣ, ವಿಯೋಗವೇ ಜೀವದ ಸ್ವಭಾವ. ಇದರಿಂದಲೇ ನಮ್ಮಲ್ಲಿ ವಿಪ್ರಲಂಭ ಶೃಂಗಾರವನ್ನು ಎಲ್ಲಿಲ್ಲದ ದೊಡ್ಡ ಮಟ್ಟಕ್ಕೆ ಕಂಡಿದ್ದಾರೆ. ಪೂತಿನ ಅವರು ಕೃಷ್ಣ ಕೊಳಲನ್ನು ಬಿಟ್ಟು ಹೋಗುವ ಸಂದರ್ಭವನ್ನು ಹಿಡ್ಕೊಂಡ್ರು. ಅದರಿಂದಲೇ ಅವರು ಗ್ರಹಿಸಿದ್ದು ಒಂದು ದೊಡ್ಡ ದರ್ಶನವಾಯಿತು. ಮತ್ತು ಅದಕ್ಕೆ ಅವರು ತುಂಬ ಚೆನ್ನಾಗಿರುವ ಒಂದು ಸಮಯದ ಚೌಕಟ್ಟನ್ನು ಕಲ್ಪಿಸಿಕೊಂಡರು. ಇದೆಲ್ಲ ಕವಿಯ ಪೂರ್ಣವಾದ ಕಲ್ಪನೆ. ಅಕ್ರೂರ ಬಂದ ಒಂದು ಸಂಜೆ, ಅವನು ಗೋಕುಲಕ್ಕೆ ಮಥುರೆಯಿಂದ ಬರುವಾಗ ಹಾದಿಯಲ್ಲಿ ಕೃಷ್ಣ ಆಗಾಗಲೇ ದನಕರುಗಳನ್ನೆಲ್ಲ ಸಾಗಿಸಿಕೊಂಡು ಅದರ ಹಿಂದೆ ಹೋಗಿದ್ದ. ಆ ಹೆಜ್ಜೆ ಗುರುತುಗಳನ್ನು ನೋಡಿ ಶಂಖ, ಕುಲಿಶ, ಕಮಲ, ಅಂಕುಶ, ರಥ ಮೊದಲಾದ ದಿವ್ಯ ರೇಖಾವಿಲಸಿತವಾದ ಪದಾಂಕಗಳನ್ನು ಕಂಡು ಪುಲಕಿತನಾಗಿ ಕಣ್ಣಿಗೊತ್ತುಕೊಂಡು ನಂದಗೋಪನ ಮನೆಗೆ ಬಂದ ಅಂತ ಭಾಗವತದಲ್ಲಿ ಬರುತ್ತದೆ. ಮತ್ತು ಮರುದಿವಸ ಅಣ್ಣ ತಮ್ಮಂದರನ್ನ ರಥದಲ್ಲಿ ಕೂಡಿಸಿಕೊಂಡು ಹೊರಟೇ ಬಿಟ್ಟ. ಇದನ್ನು ನಮ್ಮ ಹರಿದಾಸರುಗಳು, ಕನ್ನಡದಲ್ಲಿ ಪುರಂದರದಾಸಾದಿಗಳು, ಹಿಂದಿಯಲ್ಲಿ ಸೂರದಾಸ್ ಮೊದಲಾದವರು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಇದೇ ಭಾವವನ್ನು ಮತ್ತಷ್ಟು ಇನ್ನಷ್ಟು ಗೋಕುಲದಿಂದ ಅವನು ಹೋಗಬಾರದು ಅನ್ನುವ ದುಃಖ ತೋಡಿಕೊಳ್ಳುವಂತೆ ಬೇರೆ ಬೇರೆ ಕವಿಗಳು ಬರೆದಿದ್ದಾರೆ. ಆದರೆ ಅದು ಹಗಲಿನ ಕಥೆ, ಆದರೆ ഇരുಳಿನ ಕಥೆ ಅಲ್ಲ. ಡೇ ಈಸ್ ಪ್ರೋಸ್, ನೈಟ್ ಈಸ್ ಪೊಯೆಟ್ರಿ ಅಂತ ನನ್ನ ಭಾವ. ಆ ಬಗ್ಗೆ ಒಂದು ಕವಿತೆಯನ್ನು ಬರೆದಿದ್ದೀನಿ. ಯಾಕೆಂದರೆ ಹಗಲಿನಲ್ಲಿ ಎಲ್ಲ ನಿಚ್ಚಳ, ನಮಗಿನ್ಯಾವುದು ಬೇಕಾಗಿಲ್ಲ, ಸ್ಪಷ್ಟಾಸ್ಪಷ್ಟತೆ. ರಾತ್ರಿಯಲ್ಲಿ ಆ ಸ್ಪಷ್ಟಾಸ್ಪಷ್ಟತೆಯ ಹಿನ್ನೆಲೆಯಲ್ಲಿಯೇ ಕಾವ್ಯ ಒಡಮೂಡುವಂಥ ಅವಕಾಶ ಬರತಕ್ಕಂಥದ್ದು. ಒಂದು ರೊಮ್ಯಾಂಟಿಕ್ ಫೀಲಿಂಗು, ಒಂದು ಭಾವನಾತ್ಮಕವಾಗಿ, ಒಂದು ಭ್ರಮಾತ್ಮಕವಾಗಿ ಬಂದು ತನ್ಮೂಲಕ ಹಗಲಿಗೆ ಹಂಬಲಿಸಿ ಬೆಳಕನ್ನು ಕಾಣುವ ಮಟ್ಟಕ್ಕೆ ಮುಟ್ಟುವಂಥದ್ದು. ಈ ಅರ್ಥದಲ್ಲಿ ನೋಡಿದಾಗ ಇವರು ಆನ್ ದಿ ಈವ್ ಆಫ್ ಹಿಸ್ ಡಿಪಾರ್ಚರ್ ಫ್ರಮ್ ಗೋಕುಲ ಟು ಮಧುರ ಇದನ್ನು ಇಟ್ಕೊಳ್ತಾರೆ, ಆ ಹಿಂದಿನ ರಾತ್ರಿಯ ಕಥೆ. ಈ ಅರ್ಥದಲ್ಲಿ ಯಾರೂ ಬಳಸಿಕೊಳ್ಳದ ಕಾಲವನ್ನು ಇವರು ಬಳಸಿಕೊಂಡರು. ಆಮೇಲೆ ಕೊಳಲು ಕೃಷ್ಣನಿಂದ ವಿಶಿಷ್ಟವಾಗುವ ಬಗೆಯನ್ನು ಇಟ್ಟುಕೊಂಡರು. ಇವೆಲ್ಲ ತುಂಬ ಚೆನ್ನಾಗಿರುವಂತಹ ಪ್ರಬಂಧ ಧ್ವನಿ ಅಂತ ಹೇಳ್ಬೋದು. ಆ ಪ್ರಕರಣಗಳೆಲ್ಲ ತುಂಬ ಸೊಗಸಾದ ಪ್ರಕರಣ ವಕ್ರತೆಗೆ ಸಾಕ್ಷಿಯಾಗಿವೆ. ಇಲ್ಲಿ ಆರಂಭವೇ ಆ ಗೊಲ್ಲನ ಕೊಳಲಿನ ನಾದವನ್ನು ಕೇಳಿದ ಕವಿ ಅಲ್ಲಿಂದ ಸೆಳೆಯಲ್ಪಟ್ಟು ಅವನು ಒಮ್ಮೆಲೆ ಆ ಅಕ್ರೂರ ಬಂದ ಸಂಜೆ ರಾತ್ರಿಯಾಗುವ ಹೊತ್ತಿನ ಗೋಕುಲವನ್ನು ತಲುಪಿಬಿಡ್ತಾರೆ. ಎಲ್ಲಿಂದಲೋ ಯಾವುದೋ ಇನ್ಯಾವುದೋ ಲೋಕಕ್ಕೆ ಸೆಳೆದೊಯ್ಯುತ್ತದೆ. ನಮ್ಮ ಭಾವಕೋಶ ಜಾಗೃತವಾಗಿದ್ದರೆ ಯಾವ ಸ್ವಲ್ಪದರ ಮೀಟುಗೋಲು ಸಾಕು ದೊಡ್ಡ ರಸಸೃಷ್ಟಿಯನ್ನು ಮಾಡುತ್ತದೆ. ನಮಗೆ ಆ ಶಕ್ತಿ ಇರಬೇಕಷ್ಟೆ. ಹಾಗಿಲ್ಲವಾದರೆ ಏನೂ ಮಾಡೋಕ್ಕಾಗೋಲ್ಲ. ನೋಡಿ, ಅದಕ್ಕೆ ಎಷ್ಟೋ ಜನ ಕಾಶಿ, ರಾಮೇಶ್ವರ ಇತ್ಯಾದಿ ಪುಣ್ಯಕ್ಷೇತ್ರಗಳಿಗೆ ಅಥವಾ ಹಂಪೆ, ಉಜ್ಜಯಿನಿ ಮೊದಲಾದ ಐತಿಹಾಸಿಕ ಸ್ಥಾನಗಳಿಗೆ ಹೋದವರಿಗೆ ಸಮಾಧಾನ ಆಗೋದಿಲ್ಲ. ಅಯ್ಯೋ, ನಾವು ಅಂದುಕೊಂಡಿದ್ದೇ ಒಂದು, ಇಲ್ಲಿ ಇನ್ನೇನೋ ಇತ್ತು, ನಮಗೆ ನಿರಾಶೆ ಆಯಿತು, ಡಿಸಲ್ಯೂಷನ್ ಆಯಿತು ಅಂತ ಅಂದುಕೋತಾರೆ. ಹಾಗಲ್ಲದೆ ಆ ಒಂದು ಸೂಕ್ಷ್ಮತರವಾದ ಒಂದು ಎಳೆಯನ್ನೇ ಹಿಡ್ಕೊಂಡು ಇಡೀ ಚಿತ್ರಣವನ್ನು ಮಾಡಿಕೊಳ್ಳಬಲ್ಲವರಿಗೆ
ಲ್ಯಾಟಿನ್ ಭಾಷೆಯಲ್ಲಿ ಒಂದು ಗಾದೆ ಉಂಟು, ಪಿದೆ ಹರ್ಕ್ಯುಲಮ್ ಅಂತ. ಹರ್ಕ್ಯುಲೀಸ್ ಹೆರಾಕ್ಲಿಸನ ಕಾಲನ್ನು ನೋಡಿ ಇಡೀ ದೇಹವನ್ನು ನೀನು ಅಂದಾಜು ಮಾಡಿಕೊಳ್ಳಬೇಕಾದದ್ದು ಅಂತ. ನಮ್ಮ ಜಾನಪದ ಕಥೆಗಳಲ್ಲಿ ಬರುತ್ತದೆ, ಯಾವುದೋ ಒಬ್ಬ ರಾಜಕುಮಾರನಿಗೆ ಒಂದು ಉದ್ದವಾದ ತುಂಬ ಸುಂದರವಾದ ಕೋಮಲವಾದ ತಲೆಗೂದಲು ಸಿಕ್ಕಿರುತ್ತದೆ. ಅವನು ಈ ತಲೆಗೂದಲು ಯಾವಳು ಮುಡಿಯಿಂದ ಜಾರಿದೆಯೇ, ಯಾವಳ ಮುಡಿಯದು ಈ ತಲೆಗೂದಲೋ ಅವಳನ್ನು ಮದುವೆ ಆಗಬೇಕು ಅಂದ್ಕೋತಾನೆ. ಆದರೆ ಅವಳನ್ನು ಹೇಗೆ ಗುರುತಿಸೋದು ಗೊತ್ತಾಗೋಲ್ಲ. ಆಗ ಒಬ್ಬ ಚಿತ್ರಕಾರ ಅವನಿಗೆ ಎಷ್ಟು ವಿಭಾವನಾಶಕ್ತಿ ಇರುತ್ತದೆ ಅಂದರೆ ಈ ಒಂದು ತಲೆಗೂದಲಿಂದ ಇಡೀ ವ್ಯಕ್ತಿತ್ವವನ್ನೇ, ಅವಳ ಪೋರ್ಟ್ರೇಟ್ ಭಾವಚಿತ್ರವನ್ನು ಬರೆದು ಬಿಡ್ತಾನೆ, ರೂಪಚಿತ್ರವನ್ನು ಬರೀತಾನೆ. ಈ ತರಹ ಕಥೆ ಹೋಗುತ್ತದೆ. ನಮಗೆ ಈ ಶಕ್ತಿ ಇರಬೇಕು. ಹಾಗಿದ್ದಾಗ ನಾವು ಸಾರ್ಥಕವಾಗಿ ಎಲ್ಲವನ್ನು ನಿರ್ಮಾಣ ಮಾಡಿಕೊಳ್ಳಬಲ್ಲವಿ. ಕವಿ ಅಂಥವರು. ಅದರಿಂದಲೇ ಒಂದು ಕೊಳಲಿನ ನಾದ ಅವರಿಗೆ ಆ ಲೋಕಕ್ಕೆ ಏರಿಸುವಂತಹ ವಿಭಾವನಾ ಶಕ್ತಿಗೆ ಪುಟ ಕೊಡುತ್ತದೆ. ಅವರು ಹಾಗೆ ಆ ಗೋಕುಲದಿಂದ ಆ ಗೋಕುಲದ ಜನತೆಯ ಕಡೆಗಿನ್ನ ತಿರುಗ್ತಾರೆ. ಸಖಿಯರು ಗೋಪಿಯರು ಎಲ್ಲ ಬರ್ತಾರೆ. ಭಾಗ್ಯಶ್ರೀ ರಾಗದ ಒಂದು ಹಾಡದು, ಬಾಸಖಿ ವೃಂದಾವನಕ್ಕೆ ಆನಂದ ನಿಕೇತನಕ್ಕೆ ಬಾಸಖಿ ಅಂತ. ಯಮುನೆಯ ತೆರೆ ತೆರೆ ತಾಳವ ಹೊಯ್ದು ತೀರದ ತರುತರು ಅಭಿನಯಗೈದು ಲತೆಲತೆ ಬಳುಕಿ ಗಾಳಿಗೆ ತಳುಕಿ ಕೊಳಲಿಗೆ ಒಲೆವಾ ತಾಣಕ್ಕೆ ಬೇಗ ಬಾಸಖಿ ವೃಂದಾವನಕ್ಕೆ ಆನಂದ ನಿಕೇತನಕ್ಕೆ. ಅಂದರೆ ಒಂದೊಂದು ತೀರದ ಮರಗಳು ಕೂಡ ಬೇರು ಬಿಟ್ಟುಕೊಂಡವು ಕುಣಿಯೋದಕ್ಕೆ ಆರಂಭ ಮಾಡುತ್ತವೆ. ಅಂಥದ್ದು ಯಮುನಾ ನದಿಯ ಅಲೆಯಲೆಯ ತಾಳವನ್ನು ಕೇಳಿಸಿಕೊಂಡು ಅವು ಕುಣಿಯೋದಕ್ಕೆ ಆರಂಭ ಮಾಡುತ್ತವೆ ಅಂತ. ಕೃಷ್ಣ ಚೈತನ್ಯದ ಸ್ವರೂಪ ಅಲ್ವೇ? ಆ ವೇಣುನಾದ ಏನು ಮಾಡುತ್ತದೆ? ಲೀಲಾಶುಕ ಹೇಳ್ತಾನಲ್ಲ, ಕಾಲಿಂದಿ ಬಹಳ ಪ್ರವಾಹ ರಭಸಂ ಸಂಸ್ತಂಭಯನ್ ತತ್ಕ್ಷಣಾತ್ ಶೈಲಾನ್ ವಿದ್ರವಯನ್ ಮೃಗಾನ್ ವಿವಶಯನ್ ಗೋವೃಂದಮಾನಂದಯನ್ ಶೈಲಾನ್ ವಿದ್ರವಯನ್ ಮುನೀನ್ ಮುಕುಲಯನ್ ಸಪ್ತಸ್ವರಾನ್ ಜೃಂಭಯನ್ ಓಂಕಾರಾರ್ಥ ಮುದೀರಯನ್ ವಿಜಯತೆ ವಂಶೀ ನಿನಾದ ಶೇಷೋಹೋ ಅಂತ ಯಮುನಾ ನದಿಯ ನೀರನ್ನು ಸ್ತಂಭನ ಮಾಡಿಬಿಡ್ತದೆ, ಬೆಟ್ಟಗಳನ್ನು ಕರಗಿಸಿಬಿಡುತ್ತದೆ, ಗೋವುಗಳನ್ನು ಕುಣಿದಾಡಿಸುತ್ತದೆ, ಜಿಂಕೆಗಳನ್ನು ಪರದಾಡಿಸುತ್ತದೆ, ಮುನಿಗಳನ್ನು ಬಹಿರ್ವೃತ್ತಿಗೆ ಬರುವಂತೆ ಮಾಡುತ್ತದೆ, ಗೋಪಾಲಕರನ್ನು ಆನಂದ ಪಡುವಂತೆ ಮಾಡುತ್ತದೆ, ಸಪ್ತಸ್ವರಗಳನ್ನು ಸ್ವರೂಪವಾಗಿ ಕುಣಿದಾಡುವಂತೆ ಮಾಡುತ್ತದೆ, ಉಪನಿಷತ್ತಿನ ಪರಮಾರ್ಥವಾದ ಓಂಕಾರವನ್ನು ವ್ಯಾಖ್ಯಾನ ಮಾಡುತ್ತದೆ. ಇದಷ್ಟು ಕೂಡ ಆ ಮಗುವಿನ ಕೊಳಲಿನ ನಾದ ಅಂತ. ಹಾಗೆ ಆ ಲೋಕ ಅತಿಲೋಕ ಮನೋಹರವಾದದ್ದು. ಅದನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ನೋಡಿ, ಎಲ್ಲ ಲಘು ಲಘುವಾಗಿ ಬರುವಂಥ ಪದಶಯ್ಯೆಯೂ ಚೆನ್ನಾಗಿದೆ. ಯಮುನೆಯ ತೆರೆ ತೆರೆ ತಾಳವ ಹೊಯ್ದು ತೀರದ ತರು ಅಭಿನಯಗೈದು ಲತೆ ಲತೆ ಬಳುಕಿ ಗಾಳಿಗೆ ತಳುಕಿ ಕೊಳಲಿಗೆ ಒಲೆವಾ ತಾಣಕ್ಕೆ ಬೇಗ ಬಾಸಖಿ ಸಖಿ ಬೃಂದಾವನಕ್ಕೆ ಆನಂದ ನಿಕೇತನಕ್ಕೆ ಅಂತ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಭಾಗ್ಯಶ್ರೀ ರಾಗದಲ್ಲಿ ಜಡದೇಹವ ಮನೆಯೊಳೆ ಬಿಟ್ಟಂತೆ ಹಗುರಾದೆವು ಈ ರಾಗಕ್ಕೆ. ಇದು ತುಂಬ ಚೆನ್ನಾದ ಕವಿತೆ. ಜಡದೇಹವನ್ನು ಮನೆಯಲ್ಲೇ ಬಿಟ್ಟುಬಿಟ್ಟಿದ್ದೀವಿ, ಹಗುರಾಗ್ಬಿಟ್ಟಿದ್ದೀವಿ ಈಗ ಅಂತ. ದೇಹ ಇದ್ದರೆ ದೇಹಭಾವದಿಂದ ಬರುವಂಥ ಎಷ್ಟೆಷ್ಟೋ ಮಾಲಿನ್ಯಗಳು, ಹಾಗಲ್ಲದ ರೀತಿಯಲ್ಲಿ ನಾವು ಬಂದಿದ್ದೀವಿ. ಕಾರ್ಮುಗಿಲ ಆಗಸವನ್ನು ಹೊದ್ದಂತೆ ನಿದ್ದೆಯು ಮುಸುಕಿತು ಹಿರಿಯರನಂತೆ. ಆಕಾಶಕ್ಕೆ ಮೋಡ ಮಸಗಿದ ಹಾಗೆ ದೊಡ್ಡವರಿಗೆ ನಿದ್ರೆ ಬಂತು. ನಾವು ಜಡದೇಹವನ್ನು ಮನೆಯೊಳಗೆ ಬಿಟ್ಟು ಚೈತನ್ಯ ಮಾತ್ರರಾಗಿ ಇಲ್ಲಿಗೆ ಬಂದಿದ್ದೀವಿ. ದಿವತೊರೆಯಿತು ತನ್ನಯ ಸಾರವನೇ, ಇಳೆಕಳೆಯಿತು ತನ್ನಯ ಭಾರವನೇ, ಜನ ಮರೆತಿತು ತನ್ನಯ ರೂಢಿಯನೇ, ಮೋಹನ ಮುರಳಿ ಗಾನಕ್ಕೆ ಬೇಗ ಬಾಸಖಿ ಬೃಂದಾವನಕ್ಕೆ ಅಂತ ಹೇಳ್ತಾರೆ. ಜಗತ್ತಿಗೆ ತನ್ನ ಭಾರ ಹೋಯಿತು ಅಂತ, ಹಗುರವಾಯಿತು ಅಂತ. ನಿನ್ನೆ ದಿವಸ ಈ ಭಾಷಣ ಮುಗಿಸಿಕೊಂಡು ಹೋಗುವಾಗ ನನ್ನ ಸ್ನೇಹಿತ ಡಾಕ್ಟರ್ ಕೃಷ್ಣ ಸಾಂಖ್ಯಕಾರಿಕೆಯ ಒಂದು ಮಾತನ್ನು ಜ್ಞಾಪಿಸಿಕೊಟ್ಟದ್ದು ಇಲ್ಲಿ ಉಲ್ಲೇಖನೀಯ. ಸತ್ವದ ಲಕ್ಷಣ ಏನು ಅಂತಂದರೆ ಲಘುತ್ವ ಅಂತ. ಪುತಿನ ಅವರ ಒಂದು ಹಾಡನ್ನು ಜ್ಞಾಪಿಸಿಕೊಳ್ತಾ ಇದ್ವಿ. ಹಗುರಾಗೆಲೆ ಮನ, ಲಘುವಾಗೆಲೆ ಮನ, ಹಾರಿ ಹರಿಯ ಮುಟ್ಟು, ನೀನು ಹಾರಿ ಹರಿಯನ್ನು ಮುಟ್ಟಬೇಕು ಅಂತ. ಲಘುವಾಗುವುದು, ಲಘು ಕ್ಷಿಪ್ರಂ ಅರಂ ಧೃತಂ ಅಂತೆಲ್ಲ ಅಮರಕೋಶದಲ್ಲಿ ತ್ವರಿತ ವೇಗಕ್ಕೂ ಲಕ್ಷಣ, ಚಟುವಟಿಕೆ ಅದು ಉಂಟು. ಆದರೆ ಅದು ರಜೋಗುಣ ಸಂಬಂಧಿಯಾದದ್ದಲ್ಲ. ತತ್ರ ಸತ್ವಂ ನಿರ್ಮಲತ್ವಂ ಪ್ರಕಾಶಕಂ ಅನಾಮಯಂ ಅಂತ ಯಾವುದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಆ ರೀತಿಯಾದದ್ದು. ಎನ್ನದು ತನ್ನದು ಇದು ಸರಿ ತಪ್ಪು, ಇಲ್ಲದಾಯ್ತು ಕೊಳಲುಲಿವೇ ನೆಪ್ಪು. ಇದು ತಪ್ಪು ಇದು ಸರಿ ಅನ್ನುವುದೆಲ್ಲ ಬಿಟ್ಬಿಡೋಣ, ಅದು ಬಿಟ್ಟೋಗಿದೆ.
ಕೊಳಲಿನ ಉಲಿಯೇ ನೆಪ್ಪು ಅಂದರೆ ನೆನಪು ಅಂತ. ನಮಗಿರುವ ಒಂದೇ ಸ್ಮೃತಿ, ಅದು ನಾದಸ್ಮೃತಿ, ವೇಣುಸ್ಮೃತಿ. ಸಂಸಾರ ದೂರ ಬಿನದವೇ ನೇರ, ಇನ್ನು ನಮಗೀ ಗಾನಕ್ಕೆ ಬೇಗ ಬಾಸಕಿ ಬೃಂದಾವನಕ್ಕೆ ಅಂತಾರೆ. ಸಂಸಾರ ದೂರ, ಬಿನದವೇ ನೇರ. ನಮ್ಮ ಸಂಸಾರ ದೂರವಾಗಬೇಕು, ವಿನೋದವೇ ನಮಗೆ ನೇರವಾಗಿ ಆಗಬೇಕು ಅಂತ. ಎಲ್ಲರ ಮನಸ್ಸಿನಲ್ಲಿಯೂ ಒಂದು ಸ್ವಲ್ಪ ಹೊತ್ತಾದರೂ ಸಾಕು ನಮ್ಮ ಜಂಜಾಟ ಅಂತಿರುತ್ತೆ. ಇದನ್ನೆಲ್ಲ ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಮ್ಮ ಪಾಡಿಗೆ ನಾವಿರೋಣ ಅಂತ. ನನ್ನ ತುಂಬ ಆತ್ಮೀಯರಾದಂಥ ಒಬ್ಬರು, ತುಂಬ ಪ್ರೀತಿಪಾತ್ರರಾದಂಥ, ಗೌರವನೀಯರೂ ಆದಂಥ, ತುಂಬ ಭ್ರಾತೃ ನಿರ್ವಿಶೇಷರಾದ ನನ್ನ ಸ್ನೇಹಿತರೊಬ್ಬರಿದ್ದಾರೆ. ಅವರ ಮನೆಯವರು ಬಹಳ ಪ್ರೀತಿಪಾತ್ರರಾದವರು, ಮಹಾ ಸಾಧ್ವಿ, ಸೌಶೀಲ್ಯೆ ಎಲ್ಲ ಹೌದು. ಆದರೆ ಅವರು ಒಂದುವೇ ಹೇಳಿದರು, ಇಷ್ಟು ಪ್ರೀತಿಪಾತ್ರನಾದ ಗಂಡ ಕೂಡ ನನಗೆ ಕೆಲವೊಮ್ಮೆ ಪರಕೀಯ ಅಂತ ಅನಿಸಿಬಿಡ್ತಾನೆ ಅಂತ. ಪ್ರಾಮಾಣಿಕವಾದ ಮಾತು. ಅವ್ರು ಹೇಳಿದ್ರೊಳಗೆ ಇಳೆಯಷ್ಟು ಕೂಡ ಅನ್ಯಾಯದ ಮಾತಿಲ್ಲ. ಕೆಲವೊಮ್ಮೆ ನಮಗನ್ಸುತ್ತದೆ, ಸಾಕು ಅವನು ಗಂಡನೋ ಇವಳ ಹೆಂಡತಿಯೋ ಇವರ ಅಪ್ಪನೋ ಅಮ್ಮನೋ ಯಾರೇ ಆದರೂ ಅದು ಒಂದು ಕ್ಷಣಕ್ಕೆ ಬಹಿರಂಗ ಅಂತ ಅನಿಸಿ ನಮಗೆ ನಾವಾಗಿರಬೇಕು. ಎಲ್ಲಿವರೆಗೆ ಅಂದರೆ ನಮ್ಮ ದೇಹವೇ ಕೂಡ ಮೈಯ ಭಾರ ಮನವೇ ಭಾರ ಅಂತ ಪುತಿನ ಅವರ ಅಹಲ್ಯೆ ಹೇಳ್ತಾಳಲ್ಲ, ಎಲ್ಲ ಭಾರ ಅಂತ ಅನಿಸುತ್ತದೆ. ಇದನ್ನು ಜಂಜಾಟವನ್ನು ಕಿತ್ತು ಬಿಸಾಕಿ ಹೊರಟೋಗ್ಬಿಡೋಣ ಅಂತ ಅನಿಸುತ್ತದೆ. ಈ ರಾಸಲೀಲೆ ಅನ್ನುವುದು ಆ ತರದ್ದೇನೆ. ಈ ಎಲ್ಲ ಇನ್ಹಿಬಿಷನ್ಸ್ ಅನ್ನುವ ಭಾರವನ್ನು ಪಕ್ಕಕ್ಕೆ ಕಳಚಬೇಕು ಅನ್ನುವ ಸಂಕೇತ. ಇದು ಸುಪ್ತವಾದ ಒಂದು ಸಂಕೇತ. ಇಟ್ಸ್ ಎ ಕಲೆಕ್ಟಿವ್ ಸಬ್ಕಾನ್ಷಿಯಸ್ ಇಮೇಜರಿ. ಅದರಿಂದಲೇ ಈ ಮಟ್ಟಕ್ಕೆ ತಲೆಮಾರುಗಳಿಂದ ಪರಂಪರೆಯಿಂದ ಬೆಳಕೊಂಡು ಬಂದಿದೆ. ಇಲ್ಲದೇ ಇದ್ದರೆ ಇದಕ್ಕೆ ಎಂದಿಗೂ ಕೂಡ ಅನ್ವಯ ಇರ್ತಾ ಇರಲಿಲ್ಲ, ಸಾರ್ಥಕ್ಯ ಸಂವಾದ ಕಾಣ್ತಾ ಇರಲಿಲ್ಲ. ಆ ಗೋಪಿಯರು ಬರುವಂಥದ್ದು ನಮ್ಮೆಲ್ಲರ ಶತಶತಮಾನಗಳಲ್ಲ, ಜೀವಾಳದ ಅವಿನಾಭಾವವಾದಂತಹ ಚಿತ್ತ ಸಂವೇದನೆಯೇ. ನಮಗೆ ಹೇಗಾದರೂ ಇದನ್ನು ಸ್ವಲ್ಪ ಕಾಲ ಬಿಟ್ಟಿರೋಣ ಅಂತ. ನಮ್ಮ ರಾಜರತ್ನಮ್ಮ ಅವ್ರದ್ದು ಮಾತು ಉಂಟಲ್ಲ, ನಮ್ಮಷ್ಟಕ್ಕೆ ನಾವಾಗಿ ಇದ್ದದ್ರಲ್ಲಿ ಹಾಯಾಗಿ ಇರಬೇಕು ಅನ್ನುವಂಥದ್ದು ಯಾರಿಗೂ ಬರ್ತದೆ. ನಮ್ಮಷ್ಟಕ್ಕೆ ನಾವಾಗಿ ನಾವೇ ಆಗಿರಬೇಕು ಅಂತ ಅನಿಸುತ್ತದೆ. ಆ ಕಾರಣದಿಂದಲೇ ಈ ಒಂದು ಕೊಡವಿಕೊಳ್ಳುವ ಗುಣ, ಅವಧೂತತ್ವ ಅಂದರೆ ಅದೇನೆ, ಇದು ಬೇಕು ಅಂತ ಅನಿಸುತ್ತದೆ. ಇದನ್ನು ಶೃಂಗಾರ ಮಾರ್ಗದಿಂದ ಭಾಗವತ ಹೇಳ್ತಾ ಇದೆ, ಗೀತಗೋವಿಂದ, ಗೋಕುಲ ನಿರ್ಗಮನ ಇವುಗಳು ಹೇಳುತ್ತವೆ. ವೈರಾಗ್ಯ ಮಾರ್ಗದಿಂದ ಅಪ್ಪಟ ವೇದಾಂತದ ಗ್ರಂಥಗಳು ಹೇಳುತ್ತವೆ. ಪರಿಣಾಮ ಒಂದೇ, ಪದ್ಧತಿ ಬೇರೆ ಅಷ್ಟೇ. ಪದ್ಧತಿ ಎನ್ನುವುದಕ್ಕೆ ನಡೆಜಾಡು ಮಾರ್ಗ ಅಂತ ಅರ್ಥ ಉಂಟು. ರಸ್ತೆ ಯಾವುದಾದ್ರೇನು ನಾವು ಮುಟ್ಟಬೇಕಾಗಿರೋದು ಮುಖ್ಯ. ಆದರೆ ಈ ರಸ್ತೆಯಲ್ಲಿ ಸೊಗಸಂದರೆ ಅಕ್ಕಪಕ್ಕ ತಂಪಾದ ನೆರಳನ್ನು ಕೊಡ್ತಕ್ಕಂಥ ಪುಷ್ಪ ಫಲಭರಿತವಾದ ತುಂಬ ಸುರಭಿಳವಾದಂಥ ತರುಲತಾ ಸಮೂಹ ಇದೆ. ಆಚೀಚೆಗೆ ಬಹಳ ಚೆಲುವಾಗಿರ್ತಕ್ಕಂಥ ಕೆರೆಗಳು, ತಿಳಿಯಾದ ನೀರನ್ನು, ಕೆಂದಾವರೆಗಳನ್ನು, ಮರಿದುಂಬಿಗಳನ್ನು ತುಂಬಿಕೊಂಡಂಥವು ಇವೆ. ಮತ್ತು ಇಲ್ಲಿ ಕಾಡುಗಳ್ಳರಿಲ್ಲ, ಹೈವೇ ರಾಬರ್ಸ್ ಇಲ್ಲ, ಯಾವುದೂ ಇಲ್ಲ. ವೇದಾಂತದ ದಾರಿ ಇದೆಯಲ್ಲ, ಸ್ವಲ್ಪ ಮುಳ್ಳಿನ ದಾರಿ, ಜಲ್ಲಿ ಕಲ್ಲಿನ ದಾರಿ, ಒಡಕಲ ದಾರಿ, ಮರ ಇಲ್ಲದ ದಾರಿ, ಮರುಭೂಮಿಯ ದಾರಿ. ಆದರೆ ಕಲೆ ಇದೆಯಲ್ಲ, ಅದು ರಮ್ಯಾಂತರ ಕಮಲಿನೀ ಹರಿತೈಸ್ಸರೋಭಿ ಛಾಯಾದ್ರುಮೈರ್ ನಿಮಿತರ್ಕಮಯೂಖತಾಪೈ ಭೂಯಾತ್ ಕುಶೇಷಯ ರಜೋ ಮೃದುರೇಣು ರಸ್ಯಾಹ ಶಾಂತಾನುಕೂಲ ಪವನಶ್ಚ ಶಿವಶ್ಚ ಪಂಥಾಹ ಅಂತ ಕಾಳಿದಾಸ ಶಕುಂತಲೆಗಾಗಿ ಇಡೀ ಪ್ರಕೃತಿ ಹಾರೈಸಿತಲ್ಲ ಹಾದಿ, ಅಂಥ ಹಾದಿ ಅದು ಇಲ್ಲಿ ನಾವು ನೋಡಬೇಕು. ಅದನ್ನೇ ಭವನಿಮಜ್ಜನ ಲಘಿಮ ಕೌಶಲ ಅಂತ ಕವಿ ಹೇಳಿದ್ದು. ನಾವು ಭವನಿಮಜ್ಜನ ಅಂದರೆ ಭವವನ್ನು ಮುಳುಗಿಸಬೇಕು ಅಂದರೆ ಮುಳುಗಿಸುವ ನಾವು ಮುಳುಗ್ತೀವಿ. ಇಂಟೆನ್ಸ್ಲಿ ಫೀಲ್ ದಿ ವರ್ಲ್ಡ್ ಆ್ಯಂಡ್ ಇನ್ಸ್ಟಂಟೇನಿಯಸ್ಲಿ ಕಮ್ ಔಟ್ ಆಫ್ ಇಟ್. ಇದು ಭವನಿಮಜ್ಜನ ಮತ್ತು ಲಘಿಮ ಚಾತುರ್ಯ. ವಿ ಹ್ಯಾವ್ ಟು ಫೀಲ್ ದಿ ವರ್ಲ್ಡ್ ಇಂಟೆನ್ಸ್ಲಿ. ಯಾವನು ಮನುಷ್ಯನಾಗಿ ಮೊದಲು ಭಾವನೆಯನ್ನು ಭಾವವಾಗಿ ಅನುಭವಿಸಲ್ವೋ ಅವನು ರಸವಾಗಿ ಮಾಡೋದಕ್ಕೆ ಹೇಗಾಗುತ್ತದೆ? ಕಬ್ಬೆ ಇಲ್ಲದೆ ಇದ್ದವನು ಸಕ್ಕರೆ ಮಾಡೋಕ್ಕಾಗತ್ಯಾ? ಆಗುವಂಥದ್ದಲ್ಲ. ಕಷ್ಟವೇ ಪಡೆದವನು, ನೋವೇ ಪಡೆದವನು, ಒದ್ದಾಟವೇ ಇಲ್ಲದೆ ಇದ್ದವನು, ನಲಿವೇ ಇಲ್ಲದೆ ಇದ್ದವನು ಏನು ಮಾಡಬಲ್ಲ? ಏನೂ ಮಾಡೋಕ್ಕಾಗೋಲ್ಲ. ಈ ಕಾರಣದಿಂದ ಭವದಲ್ಲಿ ಆಳವಾಗಿ ಮುಳುಗಬೇಕು. ಎಲ್ಲರಿಗೂ ದುಃಖ ಇರುತ್ತದೆ. ಕವಿ ಕಲಾವಿದರಿಗೆ ಬರುವಂಥ ದುಃಖವನ್ನು ಅವರು ತೀವ್ರವಾಗಿ ಅನುಭವಿಸ್ತಾರೆ. ನಮ್ಮ ಗಾಯನ ಪ್ರಪಂಚದಲ್ಲಿ, ನರ್ತನ ಪ್ರಪಂಚದಲ್ಲಿ, ನಾಟಕ ಪ್ರಪಂಚದಲ್ಲಿ, ಚಲನಚಿತ್ರ ಪ್ರಪಂಚದಲ್ಲಿ ಸೆಲೆಬ್ರಿಟೀಸ್ ಲೈಫ್ ಅಂತ ನಾವು ನೋಡ್ತಾನೆ ಇರ್ತೀವಿ. ಬಹಳ ಏರುಪೇರುಗಳು, ತೀವ್ರತೆಗಳಿವೆ. ಮುಕ್ಕಾಲು ಮೂರು ವೀಸೆ ಅವರ ಭಾವದ ವಿಕ್ರಾಂತಿ ಆ ಬಗೆಯದಾಗಿರುತ್ತದೆ. ಒಳ್ಳೆಯದು ಕೆಟ್ಟದ್ದು ಏನೇನೋ ನಡೀತಾ ಇರ್ತದೆ. ಮೊನ್ನೆ ಎಲ್ಲ ಪತ್ರಿಕೆಗಳಲ್ಲಿ ಒಂದು ವಾರ್ತೆ ಬಂತು, ಹಲವು ಪತ್ರಿಕೆಗಳಲ್ಲಿತ್ತು. ಅದು ಶೇಕ್ಸ್ಪಿಯರ್ನನ್ನು ಕುರಿತಾದದ್ದು. ಅವನು ಸುಮಾರು ಕಳ್ಳ ದಾಸ್ತಾನು ಮಾಡಿ ಆಹಾರ ಪದಾರ್ಥಗಳನ್ನು
ಅವನು ಸಿಕ್ಕಾಕ್ಕೊಂಡಿದ್ದ ಅಂತ, ಮತ್ತು ತೆರಿಗೆ ಇತ್ಯಾದಿಗಳನ್ನು ಕೊಡದೆ ಅವನು ಶಿಕ್ಷೆಗೆ ಗುರಿಯಾಗುವಂಥ ಸಂದರ್ಭ ಬಂದಿತ್ತು ಅಂತೆಲ್ಲ. ಯಾವ ಲೋಭ ಕಾಡ್ತೋ ಅಂಥ ಮಹಾನುಭಾವನಿಗೆ ಮ್ಯಾಕ್ಬತ್ನಲ್ಲಿ ಪರಮಲೋಭವನ್ನು ಕಾಣಿಸಿಕೊಟ್ಟಂಥವನಿಗೆ, ಅಂದರೆ ಒಂದು ಭಾವವನ್ನು ಎಲ್ಲಿಯೂ ಇಂಟೆನ್ಸ್ ಆಗಿ ಫೀಲ್ ಮಾಡಿರ್ತಾನೆ. 10 ಭಾವಗಳನ್ನು ಫೀಲ್ ಮಾಡದೆ ಮಹಾಕವಿ ಆಗೋಲ್ಲ, ಅದು ಮಾಡಿರ್ತಾನೆ. ಆದರೆ ಅಲ್ಲಿಂದ ನೆಗೆದು ಬರುವ ಸಾಧ್ಯತೆಯನ್ನು ಒಳಗೊಂಡಿರ್ತಾನೆ. ಇದು ಭವನಿಮಜ್ಜನ ಎಲ್ಲರಿಗೂ ಇರುತ್ತದೆ, ಆದರೆ ಇಂಟೆನ್ಸ್ ಆಗಿ ಕವಿಗಿರುತ್ತದೆ. ಜೊತೆಗೆ ಲಘಿಮ ಕೌಶಲ ಕವಿಗೆ ಮಾತ್ರ ಸಾಧ್ಯ, ಮತ್ತು ಮಿಗಿಲಾಗಿ ದಾರ್ಶನಿಕನಿಗೆ ಸಾಧ್ಯ ಇರಲಿ. ಪೂತಿನ ಅವರು ಇದನ್ನು ಬಲ್ಲಂಥವರು, ಇದನ್ನು ಅನುಭವಿಸಿದವರು. ಹಾಗಾಗಿ ಅವರು ಹೇಳ್ತಾರೆ, ಕಲೆಯ ಮುಖ್ಯ ಲಕ್ಷಣ ಏನಂದರೆ ಸತ್ಯ ಶಿವ ಸುಂದರ ಅನ್ನುವಲ್ಲಿ ಸತ್ಯವನ್ನು ಸೌಂದರ್ಯದ ಮೂಲಕ ದರ್ಶಿಸುವಾಗ ಶಿವ ಅಂದರೆ ನಿರ್ವೈರದ ಭಾವ ಬರುತ್ತದೆ ಅಂತ. ಅವರು ಎಲ್ಲಕ್ಕಿಂತ ಮಿಗಿಲಾಗಿ ಅವಧಾರಣೆ ಮಾಡಿದ್ದು ಈ ನಿರ್ವೈರದ ಭಾವ. ಹಾಗಾಗಿಯೇ ಅವರು ತಮ್ಮ ಅಭಿನಂದನ ಗ್ರಂಥ ಯದುಗಿರಿ ಅನ್ನೋದರೊಳಗೆ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಈಗ ತುಂಬ ಅರಚಾಟದ, ಕಿರುಚಾಟದ, ಗಲಾಟೆಯ ಕಾವ್ಯ ಬರ್ತಾ ಇದೆ, ಅದು ಯಾಕಷ್ಟು ಬೇಕು, ಅಷ್ಟು ಆಕ್ರೋಶ ಮಾಡಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಅಂತಾರೆ. ಅವ್ರು ಹೇಳೋದೇನೆಂದರೆ, ಕಾವ್ಯದ ಮೂಲಕ ಲೋಕ ಸುಧಾರಣೆಯನ್ನು ಮಾಡಬೇಕು ಅನ್ನುವ ಕೋಲಾಹಲಕ್ಕಿಂತ ಹೆಚ್ಚಾಗಿ ನಾವು ಸುಧಾರಿತರಾಗಬೇಕು ಅನ್ನುವಂಥದ್ದು ಬೇಕು ಅಂತ ತೋರ್ಪಡಿಸ್ತಾರೆ. ಇದು ನನಗೆ ಬಹಳ ದೊಡ್ಡ ಮಾತಾಗಿ ಕಾಣಿಸುತ್ತದೆ. ಅವರ ವ್ಯಕ್ತಿತ್ವದಲ್ಲಿ ಇರುವ ಈ ಮಹತ್ವದ ಸಂಗತಿ ಇಂಥ ಕಾವ್ಯವನ್ನು ಕೊಡುವುದಕ್ಕಾಯಿತು ಅಂತ ನನಗನ್ನಿಸುತ್ತದೆ. ಇತ್ತ ಗೋಪಿಕೆಯರು ಈ ಚತುರಶ್ರಗತಿಯ ಭಾಗ್ಯಶ್ರೀ ಹಾಡನ್ನು ಹಾಡಿಕೊಂಡು ಬಂದರೆ, ಗೋಪಾಲಕರು ಉಲ್ಲಾಸದ ಹಾಡನ್ನು ಹಾಡ್ಕೊಂಡು ಬರ್ತಾರೆ. ಈ ಭಾಗ್ಯಶ್ರೀ ಒಂದಿಷ್ಟು ಕರುಣ ವಿಷಾದ ಗಾಂಭೀರ್ಯಗಳನ್ನು ತುಂಬಿಕೊಂಡಂಥ ರಾಗ, ಒನ್ ಆಫ್ ದಿ ಮೇಜರ್ ರಾಗಾಸ್ ಆಫ್ ಹಿಂದೂಸ್ತಾನಿ ಸಿಸ್ಟಮ್. ಆದರೆ ಗೋಪಾಲಕರು ಹಾಡ್ತಕ್ಕಂಥದ್ದು ಮಾಂಡ್ ರಾಗದಲ್ಲಿರುವಂಥದ್ದು. ಮಾಂಡ್ ಠುಮ್ರಿ ಪ್ರಕಾರದ ಲಘುವಾದ ರಾಗ. ಇವರೆಲ್ಲ ತಿಶ್ರಗತಿಯಲ್ಲಿ ಹಾಡ್ತಾರೆ. ಬನ್ನಿ ಬನ್ನಿ ನೇಹಿಗರೆ ಅಳುವಿಗೋಡುವ, ನಮ್ಮ ಕೃಷ್ಣ ಕುಳಲನೂದಿ ಸನ್ನೆ ಮಾಡುವ. ಬನ್ನಿ ಬನ್ನಿ ನೇಹಿಗರೆ ಅಳುವಿಗೋಡುವ. ಈ ತ್ವರಿತಗತಿಯಲ್ಲಿ ಬನ್ನಿ ಬನ್ನಿ ಬೇಗ ಅಳುವಿಗೆ ಅಂದರೆ ಕಣಿವೆಯ ಕಾಡಿನ ಕಡೆಗೆ ಹೋಗೋಣ, ನಮ್ಮ ಕೃಷ್ಣ ಕೊಳಲ ನೂದಿ ಸನ್ನೆ ಮಾಡುವ ಆ ಕಡೆಗೆ ಹೋಗೋಣ. ಕೃಷ್ಣ ಕೊಳಲ ನೂದುತ್ತಿರೆ ನಿದ್ದೆಯಂತು ಬಹುದೆಮಗೆ, ರಾಮ ಹರೆಯ ಮೋದುತ್ತಿರೆ ನಿಲ್ವವೆಂತು ಮನೆಯೊಳಗೆ. ಹೆರೆ ಅಂತಂದರೆ ತಮಟೆ. ಬಲರಾಮ ತಮಟೆ ಹೊಡಿತಾನೆ, ಅವನ ಸ್ವಭಾವಕ್ಕೆ ದ್ಯೋತನ ಅದು. ಕೃಷ್ಣ ಕೊಳಲೂತ್ತಾನೆ, ಬನ್ನಿ ಹೋಗೋಣ ಅಂತ. ಪಟದ ದಾರ ತುಯ್ಯುವಲು ಮನವ ತುಯ್ಯುವುದೀ ಕೊಳಲು, ಅದರ ಸರಕ್ಕೆ ಹಾರಾಡೆ ನಲವೆಲರುಳು ತಾರಾಡೆ. ಅವರು ಹುಡುಗರ ಹೋಲಿಕೆಯನ್ನೇ ಕೊಡ್ತಾರೆ. ಗಾಳಿಪಟ ಹಾರಿಸ್ತೀವಲ್ಲ, ಆ ಗಾಳಿಪಟ ಹಾರ್ತಾ ದಾರವನ್ನು ಎಳೆಯುತ್ತಲ್ಲ, ಆ ರೀತಿ ಕೃಷ್ಣ ಅನ್ನುವ ಗಾಳಿಪಟ ಮೇಲೆ ಮೇಲೆ ಹಾರ್ತಾ ಇದೆ. ನಾವು ಜೀವರು ನಮ್ಮ ಜೀವತ್ವದ ದಾರವನ್ನು, ಸೂತ್ರವನ್ನು ಎಳೀತಾ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇಲ್ಲಿ ಗಮನಿಸಬೇಕಾದ್ದೇನೆಂದರೆ, ಈ ಹೆಣ್ಣು ಮಕ್ಕಳೆಲ್ಲ ಮುಂದೆ ಚತುರಶ್ರಗತಿಯಲ್ಲಿ ಹಳ್ಳಿಯಲ್ಲಿರಬೇಕು ಅಂತ ಭಾವಿಸ್ತಕ್ಕಂಥವ್ರು. ಹಳ್ಳಿಯ ಸಂಕೇತವಾಗಿ ದಿ ಫೆಮಿನೈನ್, ದಿ ಆರ್ಟ್ ಆಫ್ ಲೈಫ್ ಅಂತೀವಲ್ಲ, ಆ ರೀತಿಯಾಗಿ ಇವರು ದಿ ಸೈನ್ಸ್ ಆಫ್ ಲೈಫ್ ಆ್ಯಂಡ್ ದಿ ಮ್ಯಾಸ್ಕ್ಯುಲೈನ್ ಆಫ್ ದಿ ವರ್ಲ್ಡ್ ಅನ್ನುವಂತೆ ಈ ಗೋಪಾಲಕರು. ಅವರೆಲ್ಲ ಈ ಮುದಿಗಳಿರ್ತಕ್ಕಂಥ ಹಳ್ಳಿಯನ್ನು ಬಿಡೋಣ, ನಾವು ಮಧುರೆಗೆ ಹೋಗೋಣ ಅಂತ ಅವರ ಸಂಭ್ರಮ. ಇವರು ನೀನು ಹೋಗಬೇಡ, ಪೋಗದಿರೋ 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 ವನಮಾಲಿ ಅಂತ ಮುಂದೆ ಕೇಳ್ಕೋತಾರೆ. ಚತುರಶ್ರದ ವಿಳಂಬಗತಿ ಅಂದರೆ ಮಧ್ಯಮಗತಿ ಅದು ಹಳ್ಳಿಯದಾದರೆ, ತ್ವರಿತದ ತ್ರಿಶ್ರಗತಿ ನಗರದ್ದು. ನಗರದ ಪೇಸ್ ಜಾಸ್ತಿ, 3 ಮಾತ್ರೆಗಳಲ್ಲಿ ಓಡ್ತಾ ಇರ್ತೇವೆ, ತಕಟ 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 ಅಂತ. ಇಲ್ಲಿ ನೋಡಿ, ತಕ ಧಿಮಿ ತಕ ಜಣು ತಕ ಧಿಮಿ ತಕ ಜಣು ತೋಮ್ ತಕ ಧೀಮ್ ತಕ, ಹೀಗೆ ಇದು ಒಂದು ಸ್ವಲ್ಪ ಒಂದು ಮಾತ್ರ ಕಾಲ ವಿಳಂಬವಾಗಿ ಹೋಗ್ತಾ ಇರ್ತದೆ. ಆದರೆ ಚತುರಶ್ರಕ್ಕೆ ಹೆಚ್ಚಿನ ಸ್ಥಿತಿಸ್ಥಾಪಕತ್ವ ಉಂಟು. ತಿಶ್ರಗತಿ ಬೇಗ ಮೊನಾಟನಸ್ ಆಗಿಬಿಡ್ತದೆ, ಅದನ್ನು ಟೇಮ್ ಮಾಡಬೇಕಾಗುತ್ತದೆ. ಕೃಷ್ಣ ಮಿಶ್ರಗತಿಯವನು, 3+4 ಮಾಡಿಕೊಳ್ತಕ್ಕಂಥವನು. ಭಾಮಿನಿ ಷಟ್ಪದಿ ಇತ್ಯಾದಿಗಳ ಮಲ್ಲಿಕಾಮಾಲಾ ಛಂದಸ್ಸಿನ ಗತಿ. ಅಂದರೆ ಎರಡನ್ನೂ ಉಳಿಸಿಕೊಳ್ಬೇಕು. ಹಳ್ಳಿಯನ್ನು ಮಾತ್ರ ಇಟ್ಟುಕೊಳ್ಳೋಕ್ಕೆ ಆಗೋಲ್ಲ, ನಗರ ಮಾತ್ರ ಇಟ್ಟುಕೊಳ್ಳುವುದು ಖಂಡಿತ ಬೇಡ. ಇವೆರಡರ ಸಮನ್ವಯ ಸಾಧ್ಯವಾ ಅಂತ ನೋಡಿದವನು. ಕೃಷ್ಣ ಗೋಕುಲದ ಸಂಸ್ಕಾರವನ್ನು ತುಂಬಿಕೊಂಡು ಮಧುರೆಗೆ ಹೋದವನು. ಬಲರಾಮ ಮಧುರೆಯಲ್ಲಿ ಕೂಡ ಗೋಕುಲದ ಅಡ್ಡದಾರಿಗಳನ್ನು ಹಿಡ್ಕೊಂಡವನು. ಬಲರಾಮ ಈಸ್ ರಸ್ಟಿಕ್ ಬಟ್ ನಾಟ್ ಎ ಕಲ್ಚರ್ಡ್ ಪರ್ಸನ್. ಕೃಷ್ಣ ಕಲ್ಚರ್ಡ್ ಪರ್ಸನ್
ಬಟ್ ನಾಟ್ ಇನ್ ದಿ ಆರ್ಟಿಫಿಷಿಯಲ್ ಸೆನ್ಸ್. ಇದನ್ನು ನಾವು ನೋಡಬೇಕು. ಬಲರಾಮ ಗೋಕುಲದ ಹಳ್ಳಿಗಾಡಿನ ಬದುಕನ್ನು ಯಾವ ಥರ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದ? ಹೆಂಡ ಕುಡಿಯೋ ರೀತಿಯಲ್ಲಿ, ಗಲಾಟೆ ಮಾಡೋ ರೀತಿಯಲ್ಲಿ, ಟ್ರ್ಯಾಂಪ್ ಪೋಲಿತನದ್ದು. ಆದರೆ ಕೃಷ್ಣನದು ಹಾಗಲ್ಲ. ಬಲರಾಮ ಬರ್ತಾ ಇದ್ದ ಗೋಕುಲಕ್ಕೆ, ಕೃಷ್ಣ ಎಂದೂ ಬರಲಿಲ್ಲ. ಆದರೆ ಬಲರಾಮ ಬಂದು ಗೋಕುಲವನ್ನು ಏನೂ ಉದ್ಧಾರ ಮಾಡಲಿಲ್ಲ. ಹೋಗಲಿ, ಗೋಕುಲದ ಸತ್ಸಂಸ್ಕೃತಿಯನ್ನು ತೆಗೆದುಕೊಂಡು ನಗರದಲ್ಲಿ ಮಥುರೆಯಲ್ಲಿಯೋ ದ್ವಾರಕೆಯಲ್ಲಿಯೋ ಬಿತ್ತದನಾ? ಇಲ್ಲ. ಈ ಮದ್ಯ, ಈ ದ್ಯೂತ, ಈ ವ್ಯಸನಗಳನ್ನು ಅದಕ್ಕೆ ಅಂಟಿಸಿ ತನ್ಮೂಲಕ ಇಡೀ ಒಂದು ಯಾದವ ಕುಲ ಪತನಕ್ಕೆ ಇಂಡೈರೆಕ್ಟ್ ಕಾಂಟ್ರಿಬ್ಯೂಷನ್ ಬಲರಾಮನು ಕೊಟ್ಟ. ಹೀಗೆ ಕಂಡಾಗ ನಾವು ಹಳ್ಳಿಯ ಅಡ್ವೊಕೇಟ್ಸೋ ನಗರದ ಅಡ್ವೊಕೇಟ್ಸೋ ಆದಲ್ಲಿ ಅದು ಅಕೃತ್ಸನ ದೃಷ್ಟಿ. ಎರಡನ್ನೂ ಯಾವ ರೀತಿ ನೋಡಬೇಕು ಅನ್ನುವಂಥದ್ದನ್ನು ಭಾವಿಸಬೇಕು. ಯಾಕೆಂದರೆ ಹಳ್ಳಿಯ ಹಾಲು, ಹಳ್ಳಿಯ ಹಯ್ಯಂಗವೀನ ನಗರದಲ್ಲಿ ಮಾರೋದಕ್ಕಿದೆ. ಅಲ್ಲಿಯ ಬಟ್ಟೆ, ಅಲ್ಲಿಯ ನೇಗಿಲು, ಅಲ್ಲಿಯ ಕುಡುಗೋಲು ಹಳ್ಳಿಗೆ ಬೇಕು, ಅಲ್ಲಿಯ ಕಬ್ಬಿಣ ಹಳ್ಳಿಗೆ ಬೇಕು, ಅಲ್ಲಿಯ ಹತ್ತಿ ಬಟ್ಟೆ ಹಳ್ಳಿಗೆ ಬೇಕು ಅಂತಂದಾಗ ಅದು ಇದರಿಂದ ಉಪಜೀವ್ಯವಾಗ್ತಾ ಇರುವಂಥವು. ಇದರ ಅರಿವಿರತಕ್ಕಂಥದ್ದು ಕೃಷ್ಣನ ದಾರಿ. ಅಂದರೆ ಜಗತ್ತಿನ ನಾನಾ ವಿಧವಾದ ಅಸ್ತಿತ್ವಗಳ ಕಡೆಗೆ ರೋಷಗೊಂಡು ಮಾನೋಕಲ್ಚರ್ನ ಹಳ್ಳಿಯಾಗಿಯೂ ಆಗಲಿ ನಗರವಾಗಿಯೂ ಆಗಲಿ ಮಾಡಬೇಕು ಅನ್ನುವಂಥದ್ದು ಕೃಷ್ಣನ ದೃಷ್ಟಿಯಲ್ಲ. ಒಂದು ಇನ್ನೊಂದನ್ನು ಕೊಲ್ಲದೆ ತಿನ್ನದೆ ಬಾಳುವುದು ಹೇಗೆ, ಕೊಲ್ಲಲು ತಿನ್ನಲು ಬಂದರೆ ಅವುಗಳನ್ನು ಬಗ್ಗು ಬಡಿಯುವುದು ಹೇಗೆ, ಇದು ಅವನ ಯುಕ್ತಿ. ಇದಕ್ಕಾಗಿ ಅವನು ಈ ಮಿಶ್ರಗತಿಯನ್ನು ಆರಿಸಿಕೊಳ್ತಾನೆ. ಈ ಗೋಕುಲ ನಿರ್ಗಮನದ ಆರಂಭದಲ್ಲಿಯೇ ಬರುವಂಥ ಈ ಛಂದೋಬಂಧದ ಬಗೆಯನ್ನು ನಾವು ಭಾವಿಸಬೇಕು. ಈ ಕಡೆಗೆ ಯಾವ ವಿಮರ್ಶಕರಿಗೂ ಗಮನ ಸೆಳೆದಂತೆ ಇಲ್ಲ. ಮತ್ತು ಗೋಪಿಯರು ಇನ್ನೊಂದು ಹಾಡು ಹೇಳ್ತಾರೆ. ಅದು ಕೃಷ್ಣನ ಕೊಳಲಿನ ನಾದ ಕೇಳಿಸುತ್ತದೆ. ತುಂಬ ಪ್ರಸಿದ್ಧವಾದಂಥ ಹಾಡು. ಆಲಿಸು ಕೃಷ್ಣನ ಕೊಳಲಿನ ಕರೆ ಕರೆ, ತೊಟ್ಟಿಲ ಹಸುಗೂಸ ಮರೆ ಮರೆ, ಪಕ್ಕಾದ ಗಂಡನ ತೊರೆ ತೊರೆ, ಬೃಂದಾವನಕ್ಕೆ ತ್ವರೆ ತ್ವರೆ, ಮುತ್ತಿನ ಕುಪ್ಪಸ ಹರಳೋಲೆ, ಮಲ್ಲಿಗೆ ಜಾಜಿ ಮುಡಿಮಾಲೆ, ಹೆಜ್ಜೆಯ ನೇವುರ ಗೆಜ್ಜೆಯ ಪಿಲ್ಲಿ ಮರೆತೇ ಬಂದೆವೆ ಮನೆಯಲ್ಲೇ. ಕೃಷ್ಣನ ಕೊಳಲಿನ ಕರೆ ಕರೆ ಅಂತ. ಕುಣಿಯೋದಕ್ಕೆ ಬೇಕಾದ ಸಾಮಗ್ರಿ ಇಲ್ಲ, ತೊಂದರೆ ಇಲ್ಲ, ಕುಣಿಯುವ ಮನಸ್ಸಿದೆಯಲ್ಲ. ಇನ್ಯಾತಕ್ಕೆ ಬೇಕು ಅವೆಲ್ಲ ಅಲಂಕಾರ? ಹೊತ್ತಾರೆ ಹೊರಗೆಲಸ ಮಿಕ್ಕಾರೆ ಮಿಗಲಿ, ಮಿಕ್ಕಾದ ನೆರೆಹೊರೆ ನಕ್ಕಾರೆ ನಗಲಿ, ಬೃಂದಾವನದಳು ಆಲಿಸಿ ಈಗೋ ಮುರಳಿ ಕೃಷ್ಣನ ಕೊಳಲಿನ ಕರೆ ಕರೆ ಅಂತ ಬರ್ತಾರೆ. ತುಂಬ ಲೋಕಪ್ರಸಿದ್ಧವಾದ ಗಾನ ಇದು. ಸಿಂಧು ಭೈರವಿ ರಾಗದಲ್ಲಿ ಚಲನಚಿತ್ರ ಸುಬ್ಬಾಶಾಸ್ತ್ರಿಯಲ್ಲಿ ಕೂಡ ಇದನ್ನು ಅಳವಡಿಸಿಕೊಂಡು ಶ್ರೀರಂಗಂ ಗೋಪಾಲ್ ರತ್ನಂ ಹಾಡಿದರು. ಅನೇಕರು ಹಾಡಿ ಅಜರಾಮರವಾದಂಥದ್ದು. ಅಲ್ಲಿ ಪುನರುಕ್ತಿ ನೋಡಿ, ಮರೆ ಮರೆ, ತೊರೆ ತೊರೆ, ತ್ವರೆ ತ್ವರೆ ಅಂತೆಲ್ಲ ಬರುತ್ತದಲ್ಲ. ಒಂದಲ್ಲ ಎರಡು ಬಾರಿ ಮರೆತು ಬಿಡಬೇಕು ಅಂತ. ಮಗುವನ್ನೂ ಮರೆಸುವಂಥದ್ದು ಈ ಪ್ರಣಯ ಎಂಥದ್ದು ಅಂತ. ಜೀವಕಾಮ ಬಂದಾಗ ಮಿಕ್ಯಾವುದು ಉಳಿಯೋದಿಲ್ಲ ಅನ್ನುವಂಥದ್ದಿಲ್ಲೇ ಸ್ವಾರಸ್ಯ. ಮನೆ ಕೆಲಸ ಎಷ್ಟಾದರೂ ಮಿಗಲಿ, ಅಕ್ಕಪಕ್ಕವ್ರದವ್ರು ಎಷ್ಟಾದರೂ ನಗಲಿ, ಏನು ಬೇಕಾದರೂ ಮಾಡಲಿ, ನನಗೇನು ಅದು ಬೇಕಾಗಿಲ್ಲ. ನನ್ನದೇ ಒಂದು ರಚನೆ ನಮ್ಮ ಮಂಟಪರು ಭಾಮಿನಿ ಅನ್ನುವ ಏಕವ್ಯಕ್ತಿ ಯಕ್ಷಗಾನದಲ್ಲಿ ಮಾಡ್ತಾರೆ. ಅಭಿಸಾರಿಕೆ, ಇವರೆಲ್ಲ ಅಭಿಸಾರಿಕೆಯರೇ. ಆ ಪ್ರಣಯಕ್ಕೆ ಪ್ರಿಯನ ಕಡೆಗೆ ನುಗ್ಗಿ ಹೋಗುವಂತಹ ಹೆಣ್ಣು ಅಭಿಸಾರಿಕೆ. ಎನಗಿಲ್ಲ ಭಯ ಕಾರಣ ವಿಚಾರಣ, ಜಗದಾಡಿಕೆಯ ಕೇಳೆ ಅಭಿಜಾತರಿಗೆ ಸೋಲೆ, ಅಗಡಿಪ್ಪ ಮಳೆಗಾಳಿಗಳಿಗಂಜೆನು ಅಂತ. ಜಗದಾಡಿಕೆಯ ಕೇಳೆ, ಈ ಕಡೆಯಿಂದ ಆ ಕಡೆಯಿಂದ ಜನ ಏನಂದರೂ ಈ ಕಿವಿಯಿಂದ ಆ ಕಿವಿಗೆ ಅದು ಹೋಗ್ತಾ ಇರುತ್ತೆ. ಇಟ್ ಈಸ್ ಎ ನ್ಯಾಷನಲ್ ಹೈವೇ. ನಾನು ತಲೆ ಮೇಲೆ ಏರಿಸ್ಕೊಳ್ಳೋದಿಲ್ಲ ಅದು. ಅಭಿಜಾತರಿಗೆ ಸೋಲೆ, ಏನು ಮರ್ಯಾದಸ್ಥರು ಬಂದು ನನ್ನನ್ನು ಎಷ್ಟು ನಿಂದಿಸಿದ್ರೂ ನಾನೇನು ಲೆಕ್ಕಕ್ಕಿಡೋದಿಲ್ಲ. ಬೆನ್ನಟ್ಟಿ ಸುಬಮಾಣಂ ಬರ್ಪನ್ನ ಮೆಲ್ಲರು, ಕನ್ನೆಯರೇ ಸಂಪನ್ನೆಯರೇ, ಚನ್ನಿಗನವನಲ್ಲಿ ಜೊನ್ನಪಾಲ್ ಬೆಳಕಲ್ಲಿ ಮನ್ನಿಸೆ ಮೈಬಿಗಿ ಬಿಡದಿರ್ಪನೆ. ಏನಾದರೂ ಸರಿ ನಾನು ಹೋಗುವಂಥದ್ದು ಅಂತ. ಮೇಘ ಗರ್ಜಂತು ವರ್ಷಂತು ಮುಂಚಂತು ವಶನಿಮೇವವ, ಗಣಯಂತಿನ ಶೀತೋಷ್ಣಂ ರಮಣಾಭಿಮುಖಾಸ್ತ್ರಿಯ ಅಂತ ಶೂದ್ರಕನ ಮೃಚ್ಛಕಟಿಕದ 5ನೇ ಅಂಕದಲ್ಲಿ ವಸಂತ ಸೇನೆ ಹೇಳುವ ಮಾತು ಈ ರೀತಿಯಾದದ್ದು. ಇವರು ಹಾಗೆ ಬರ್ತಾರೆ. ನೇಸರ ಕಿರಣ ಆಗಸದಿರುಳ ತೊರಯಿಸುವ ರೀತಿ, ಮುರಳೀಧರನ ಮುರಳೀ ಮಾಯೆಗೆ ಮನಬಿಟ್ಟಿತೆ ಭೀತಿ, ಇನ್ನಾಯಿತೆ ಪ್ರೀತಿ ಕೃಷ್ಣನ ಕೊಳ್ಳಿನ ಕರೆ ಕರೆ. ಈ ಚರಣ ಅತ್ಯದ್ಭುತವಾದದ್ದು. ಧರನ ಮುರಳೀ ಮಾಯೆಗೆ ಮನಬಿಟ್ಟಿತೆ ಭೀತಿ. ಯಾಕೆ ಅದು ಇಷ್ಟವಾಯಿತು ಅಂದರೆ, ನಮ್ಮೆಲ್ಲರಿಗೂ ಜೀವತ್ವದ ಭಯ ಉಂಟು, ಸಾವಿನ ಭಯ ಕಾಡ್ತಾ ಇದೆ. ಸಾವು ಯಾವಾಗ ನಮಗೆ ಕಾಡುತ್ತದೆ ಅಂದರೆ, ಪ್ರತ್ಯೇಕ ಭಾವ ಬಂದಾಗ, ದೇಹಭಾವ ಬಂದಾಗ ಮೃತ್ಯುಭಾವವೂ ಬರುತ್ತದೆ. ಹಾಗಾಗಿ ದೇಹಕ್ಕಂಟಿದ್ದು ಸಾವು. ಈ ದೇಹಭಾವ ಆ ಕ್ಷಣಕಾಲ ಇಲ್ಲವಾದಾಗ ಭೀತಿ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಮನ ಬಿಟ್ಟಿತೆ ಭೀತಿ.
ಮನಸ್ಸಿಗೆ ಭೀತಿ ಇಲ್ಲ. ಭೀತಿ ಹೋದಾಗಲೇ ಪ್ರೀತಿ. ನಿರ್ವೈರ ಬರುವುದು ಭೀತಿ ಇಲ್ಲದೇ ಇದ್ದಾಗಲೇ. ಭಯವಿಲ್ಲದೆ ಇದ್ದವನಿಗೆ ಮಾತ್ರ ವೈರ ಇಲ್ಲದಿರೋಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ಅಭಯ ತುಂಬ ದೊಡ್ಡ ಗುಣ. ಅಭಯದಿಂದಲೇ ಅವೈರ ಕೂಡ ಉಂಟಾಗುತ್ತದೆ. ಆ ಅವೈರದ ಮತ್ತೊಂದು ಮುಖವೇ ಸರ್ವಜನಮ ಪ್ರೀತಿ. ಇಂಥ ಪ್ರೀತಿಯಿಂದ ಅವರು ಬರ್ತಾ ಇದ್ದಾರೆ. ಆ ಹೊತ್ತಿಗೆ ರಾಧೆಗೆ ಒಬ್ಬ ತಂದೆ ಸುದಾಸ ಅಂತ, ಮತ್ತು ಆಕೆಯ ಸಖಿ ನಾಗವೇಣಿಯ ತಂದೆ ಸುಬಲ, ಇವರೆಲ್ಲರೂ ಕೂಡ ಬರ್ತಾರೆ, ಹಿರಿಯರು ಬರ್ತಾರೆ. ಇವರು ಹುಡುಗರು ಹುಡುಗಿಯರು ಕುಣಿದಾಡಿಕೊಂಡು ಆನಂದ ಪಡಬೇಕು ಅಂತ ಅಂದುಕೊಳ್ಳೋ ಹೊತ್ತಿಗೆ ದೊಡ್ಡವರು ಬಂದುಬಿಡ್ತಾರೆ. ದೊಡ್ಡವರು ಬಂದರೆ ಸ್ವಲ್ಪ ಸಂಕೋಚ ಆಗದೇ ಇರೋದಿಲ್ಲ. ನಾವು ನಮ್ಮ ಪಾಡಿಗೇನೋ ಉಲ್ಲಾಸದಲ್ಲಿ ಉತ್ಸಾಹದಲ್ಲಿ ಇರಬೇಕು ಅಂತ ಅಂದುಕೊಂಡ್ರೆ ಯಾರೋ ದೊಡ್ಡವರು ಬಂದರಪ್ಪ ಅಂದರೆ ಮುಗದೇ ಹೋಯಿತು ಕಥೆ. ಅಂದರೆ ಯಾರು ನಿರೀಕ್ಷಿಸಲ್ಪಡದಿದ್ವೋ, ಯಾರು ಅಲ್ಲಿ ಬರಬೇಕಾಗಿರಲಿಲ್ವೋ, ಯಾರ ನಿರೀಕ್ಷೆ ನಮಗಿರಲಿಲ್ವೋ ಅಂಥವ್ರು ಬಂದಾಗ ಮುಜುಗರ ಆಗಿಬಿಡುತ್ತೆ. ಅಯ್ಯೋ ಬಂದೇ ಬಿಟ್ರಲ್ಲ ಪಾನಕದಲ್ಲಿ ಪುಳ್ಳೆ ಇದ್ದ ಹಾಗೆ ಅಂತ ಅನಿಸುತ್ತದೆ. ಅವರು ಬರ್ತಾರೆ, ನೋಡಿ ನೋಡಿ ಏನೆಲ್ಲ ನಡೀತಾ ಇದೆ ಅಂತ ಶುರು ಮಾಡ್ತಾರೆ. ಇವರೀ ನಲಿತಾ, ಈ ಥರ ಕುಣಿತ, ಏನಿದು ಹುಚ್ಚು, ಯಾರಿಗೆ ಮೆಚ್ಚು. ಅವನು ಸುಬಲ ಸುದಾಸ ಇವರುಗಳೆಲ್ಲ ಮಾತಾಡ್ಕೊಳ್ತಾರೆ. ಇವ್ರು ಹಿಂಗೆ ಕುಣಿತಾ ಇದ್ದಾರಲ್ಲ, ಏನಿದು ಹುಚ್ಚು, ಯಾರಿಗೆ ಮೆಚ್ಚು. ಸಾಮಾನ್ಯವಾಗಿ ನೋಡಿ, ಚಿಕ್ಕ ವಯಸ್ಸಿನವರು ಅಂತಂದರೆ ದೊಡ್ಡವರು ಗುಣಗಾಡುವುದೇ ಸರಿ. ಆದರೆ ಅವರು ಆ ವಯಸ್ಸಲ್ಲಿದ್ದಾಗ ಅವರು ದೊಡ್ಡವರು ಹೀಗೆ ಗುಣಗಾಡಿದ್ರು ಅಂತ ಎಷ್ಟು ಬಾರಿ ಆಲೋಚನೆ ಬರ್ತದೆ. ತುಂಬ ನನಗೆ ಹತ್ತಿರ ಬರುವಂಥ ಅನೇಕ ಜನರು ಕಂಪ್ಲೇಂಟ್ ಮಾಡೋದು ಈ ಕಾಲದವ್ರು ಕೆಟ್ಟು ಹೋಗಿದ್ದಾರೆ ಅಂತ. ಆದರೆ ನನ್ನ ಅಪ್ಪ ಅಮ್ಮ, ನಮ್ಮ ಅಜ್ಜಿ ತಾತನೂ ಅದನ್ನೇ ಹೇಳ್ತಾ ಇದ್ರಲ್ವಾ ಅಂತ ನೋಡಿದಾಗ ನಿಜ ಕೆಟ್ಟಿರ್ಬೋದೋ ಇಲ್ವೋ, ಆದರೆ ಈ ಥರ ಕಂಪ್ಲೇಂಟ್ಸು ಒಂದು ರಿಫ್ರೈನ್ ಪಲ್ಲವಿಯಂತೆ ಬರ್ತಾ ಇವೆಯಲ್ವಾ, ಇದನ್ನು ನೋಡಿದಾಗ ಏನಿದು ಹುಚ್ಚು, ಎಂಥದ್ದು ಅಂತ. ಆದರೆ ನಾವೊಂದು ಮರೆತು ಬಿಟ್ವಿ, ನಮ್ಮ ಲೋಕ ಯಾವುದು, ನಮ್ಮ ಸ್ವಾರಸ್ಯ ಯಾವುದು, ಅದು ಈ ಹೊತ್ತು ನಮಗೆ ಕಾಣಿಸ್ತಾ ಇಲ್ಲ, ಇನ್ನೊಬ್ಬರಿಗೆ ಕಾಣಿಸ್ತಾ ಇದೆ. ಅಂದರೆ ನಮಗೆ ಕಾಣದ್ದು ಮತ್ತೊಬ್ಬರಿಗೆ ಕಂಡರೆ ಅದು ಇಲ್ಲ ಅಂತ ಹೇಗೆ ವಾದಿಸೋಣ? ಕಷ್ಟ, ತುಂಬ ಕಷ್ಟವಾದದ್ದು. ಇಟ್ಸ್ ಎ ವೆರಿ ವೆರಿ ಡಿಬೇಟಬಲ್ ಇಶ್ಯೂ. ಆದರೆ ಒಂದರಿಂದ ಹೇಳಬಹುದು, ನಮಗೆ ಈ ಹೊತ್ತಿನ ಜಗತ್ತು ನಮ್ಮ ಕಾಲದ ಜಗತ್ತು ಅಂತ ನಾವೇಂದ್ಕೋತೀವಿ ಅದರಷ್ಟೇ ಆತ್ಮೀಯವಾಗಿದೆಯಾ ಅಂತ ನೋಡಬೇಕು. ಇದಕ್ಕೆ ಬಹಳ ಸರಳವಾದ ಟೆಸ್ಟ್ ಅಂತಂದರೆ, ನಮ್ಮ ಟೈಮ್ ಸಿನಿಮಾಗಳು ಅಂತ ನಾವು ಯಾವುದಿತ್ತು, ಆಥರ್ಸ್ ಅಂತ ಯಾವುದಿತ್ತು, ಅದನ್ನು ಈ ಟೈಮ್ ಸಿನಿಮಾಗಳು, ಈ ಟೈಮ್ ಆಥರ್ಸ್ ಅಂತ ಯಾರಿದ್ದಾನೆ, ಪಾಪ್ಯುಲರ್ ಆಥರ್ಸು, ಪಲ್ಪ್ ಫಿಕ್ಷನ್ ಆಥರ್ಸು ಅಂತ, ಅವರುಗಳನ್ನು ನಾವು ನೋಡಿ ಮೆಚ್ಚಬಲ್ಲೆವಾ ಅಂತ, ಜ್ಞಾಪಕ ಇಟ್ಟುಕೊಳ್ಳಬಲ್ಲೆವಾ? ನೋಡಿದಾಗ ತುಂಬ ಕಷ್ಟ, ಎಷ್ಟೋ ಜನಕ್ಕೆ ಆಗೋಲ್ಲ. ಆಗದೇ ಇರೋದ್ರಿಂದ ಅದು ನಮ್ಮ ದೇಹ ಮನಸ್ಸುಗಳಿಗಿರುವ ಮಿತಿ ಕೂಡ ಹೌದು. ಬುದ್ಧಿ ಹಸನಾಗಿದ್ದಾಗ, ದೇಹ ಪಟುವಾಗಿದ್ದಾಗ, ಮನಸ್ಸು ಪ್ರಫುಲ್ಲವಾಗಿದ್ದಾಗ, ಇಂದ್ರಿಯಗಳಿಗೆ ಆ ಒಂದು ಪಾಠವ ಇದ್ದಾಗ ಹೊಸತನ್ನು ಅಥವಾ ಆ ಕಾಲದ ಆ ಹೊತ್ತಿನ ಆ ಸಮಯದ ರೀತಿಯನ್ನು ಗ್ರಹಿಸಬಲ್ಲದು. ಆಮೇಲೆ ಅದಕ್ಕೆ ಗ್ರಹಣಶಕ್ತಿ ಕಡಿಮೆ ಆಗುತ್ತದೆ. ಆಗ ಹಳತನ್ನು ನೆನೆಸಿ ಹಂಬಲಿಸುತ್ತದೆ. ಅಂದರೆ ಆ ಅನುಭವದಿಂದ ಅದು ಸ್ಮೃತಿಯ ಕಡೆಗೆ ವಾಲ್ತಾ ಇದೆ ಅಂತ ಅರ್ಥ. ಫ್ರಮ್ ಎಕ್ಸ್ಪೀರಿಯನ್ಸ್ ವಿ ಆರ್ ಕಮಿಂಗ್ ಡೌನ್ ಟು ರಿಮೆಂಬರಿಂಗ್ ಸಮಥಿಂಗ್, ದಟ್ ಈಸ್ ರಿಕಲೆಕ್ಷನ್. ಕಲೆಕ್ಟ್ ಮಾಡ್ಕೊಳ್ತಾ ಇಲ್ಲ, ರಿಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಆ ಹೊತ್ತಿನಲ್ಲಿ ತುರುಬು ನೆನೆಸ್ಕೊಳ್ಳುವ ಕಥೆಯೇ ಆಗುತ್ತದೆ. ಅಲ್ಲದೆ ಈ ತಲೆಮಾರಿನವರಿಗೆ ಈ ಹೊತ್ತಿನ ಜಗತ್ತು ಅವರದ್ದು. ಯಾಕೆ ಅಂದರೆ ಅವರಿಗೆ ಫ್ರೆಶ್ ಆದ ಮೈಂಡ್, ಫ್ರೆಶ್ ಆದ ಸೈಟ್ ಇವೆಲ್ಲ ಇದೆ. ಅವರ ಇಂದ್ರಿಯಗಳು, ಅವರ ದೇಹ, ಅವರ ಬುದ್ಧಿ ಪಟುತ್ವವನ್ನು ಪಡೆದಿವೆ. ಆ ಕಾರಣ ಅವರಿಗೆ ಅದು ಅನುಕೂಲಕಾರಿಯಾಗಿ ಕಂಡಿದೆ, ನಮಗೆ ಅಲ್ಲ ಅಂತಂದುಕೊಳ್ಬೇಕು. ಯಾರಿಗೂ ಕೆಲವರಿಗೆ ಈ ಕಾಲದ್ದು ಕೂಡ ಒಂದು ಮಟ್ಟಿಗೆ ಅಪ್ ಟು ಡೇಟ್ ಆಗಿರ್ತಾರೆ. ಅದು ಬೇಕು ಅಂತ ಇನ್ಸೆಕ್ಯೂರಿಟಿಯಿಂದ ಬಂದಂಥ ಅಪ್ಡೇಷನ್ ಅಲ್ಲ, ಪ್ರೀತಿಯಿಂದ ಬಂದಂಥದ್ದಾಗಿರುತ್ತದೆ. ಏನು ಸ್ವಾರಸ್ಯ, ಎಂಥದ್ದು ಸೊಗಸು ಅಂತ ಕಾಣಬಲ್ಲರು, ಆಗ ಗೊತ್ತಾಗುತ್ತದೆ. ಅಷ್ಟ್ಯಾಕೆ ನಮ್ಮ ಕಾಲದಲ್ಲಿ ನಮಗೆ ಆ 30 ವರ್ಷಕ್ಕೆ ಮುಂಚೆ, 40 ವರ್ಷಕ್ಕೆ ಮುಂಚೆ ಅಂತ ಏನು ಯೌವನವನ್ನು ಎಲ್ಲರೂ ಅವರವ್ರ ಕಾಲ ಅಂತ ಭಾವಿಸ್ಕೊಳ್ತಾರೆ. ಅದರಿಂದ ಹೇಳ್ತಾ ಇದ್ದೀನಿ, ಆ ಯೌವನ ಅನ್ನುವಂಥದ್ದು ಸಾಮಾನ್ಯ 15ರಿಂದ 25 ಅಂತ ಧಾರಾಳವಾಗಿ ಇಟ್ಟುಕೊಂಡ್ರೆ ಆ 10 ವರ್ಷಗಳ ಕಾಲ. ಆ 10 ವರ್ಷಗಳ ಕಾಲದ ಉಲ್ಲಾಸ ಉತ್ಸಾಹಗಳ ಚಲನಚಿತ್ರಗಳನ್ನು ಈಗ ಮತ್ತೆ ನೋಡಿ ಎಷ್ಟು ಕೊಡುತ್ತವೆ ಸಂತೋಷ ಅಂತ. ತುಂಬ ಚಲನಚಿತ್ರಗಳು ಕೊಡಲಾರವು, ಎಲ್ಲೋ ಕೆಲವು ಕೊಡುತ್ತವೆ, ಅವು ಕ್ಲಾಸಿಕ್ಸ್ ಆಗುವಂಥ ಹಂತಕ್ಕೆ ಬರ್ತಾ ಇರ್ತವೆ. ಮತ್ತಿನ್ನೆಲ್ಲೋ ಕೆಲವು ಪುಸ್ತಕಗಳು ಈಗಲೂ ಸ್ವಾರಸ್ಯ ಕಾಣಿಸಬಲ್ಲವು, ಮಿಕ್ಕುವಲ್ಲ. ಅಯ್ಯೋ ಇದಕ್ಕಾಗಿ ಇಷ್ಟು ಒದ್ದಾಡಿದ್ವಾ, ಇದಕ್ಕಾಗಿ ಇಷ್ಟು ನಾವು ಚಪ್ಪರಿಸ್ಕೊಂಡ್ವಾ ಅಂತ ಅನ್ನಿಸಿಬಿಡ್ತದೆ. ಆಗ ಈ ಕಾಲದವೇ ಎಷ್ಟೋ ಚೆನ್ನಾಗಿವೆ, ಇದೇ ಎಷ್ಟೋ ಸೊಗಸಾಗಿ ಇದೆ ಅಂತನ್ನುವುದು ಗೊತ್ತಾಗುತ್ತದೆ. ಇದು ಬೇಕು. ಆದರೆ ಬಹಳ ಸುಲಭವಾಗಿ ಹೊಸತನ್ನು ಅನುಭವಿಸೋದಕ್ಕೆ ಒಂದಿಷ್ಟು ಹಳತನ್ನು ಪಕ್ಕಕ್ಕಿಡಬೇಕು, ತಾತ್ಕಾಲಿಕವಾಗಿ ಆದರೂ. ಅದಕ್ಕೆ ಸಿದ್ಧ ಇರೋಲ್ಲ. ಯಾಕೆಂದರೆ ತನ್ನ ಯೌವನ
ತನ್ನ ದೇಹ ಮನಸ್ಸುಗಳ ಪಾಠವದ ದಿನವಾದ್ದರಿಂದ ತಮ್ಮ ತೆಕ್ಕೆಗೆ ಬಂದದ್ದು ಅಂತ ಇರುತ್ತದೆ. ಅದರಿಂದ ಅದನ್ನು ಸಾಮಾನ್ಯ ಮನುಷ್ಯರು ಪಕ್ಕಕ್ಕಿಡೋಲ್ಲ, ಇಡೋಕ್ಕೆ ಇಷ್ಟಪಡೋಲ್ಲ. ಮತ್ತೆ ಮತ್ತೆ ಅದನ್ನು ವರ್ತಮಾನಕ್ಕೆ ಹೋಲಿಸಿ ಮೂದಲಿಸಬೇಕಾಗಿರುತ್ತದೆ. ಈ ದೊಡ್ಡವರು ಮಾಡುವುದು ಅದೇನೆ. ಏನಿದು ಹುಚ್ಚು, ಯಾರಿಗೆ ಮೆಚ್ಚು, ಮನೆಮಠವೆಲ್ಲವ ತೊರೆದೀ ಮಂದಿ, ಇಂತು ನೆರೆಯ ಭಯವೆಲ್ಲವೂ ನಂದಿ, ಯಾರಿಗೆ ಮೆಚ್ಚು, ಏನಿದು ಹುಚ್ಚು ಅಂತ. ಕುಣಿಯೋದು ಕಂಡಾಗ ಎಲ್ರಿಗೂ ಅನಿಸುವಂಥದ್ದು ಇದೇನೆ. ನಾಚಿಕೆ ಬಿಟ್ಟು ಕುಣಿತಾರಪ್ಪ ಅಂತ. ತುಂಬ ಜನಕ್ಕೆ ಕಾಮನ ಹಬ್ಬದಲ್ಲಿ ಆ ಸಂತೋಷವನ್ನು ನೋಡುವುದಕ್ಕೂ ಸಂಕೋಚ ಪಡ್ತಾರೆ. ಬೇಕಿಲ್ಲದ್ದು, ಆ ಮಟ್ಟದ ಮಡಿ ಬೇಕಿಲ್ಲ. ದಕ್ಷಿಣಾತ್ಯರಿಗೆ ಒಂದು ಮಟ್ಟದ ಮಡಿ ಇದ್ದುಬಿಟ್ಟಿದೆಯಾ ಅನಿಸುತ್ತದೆ. ಔತ್ತರಾಹರು ಎಷ್ಟೋ ಮೇಲು ಅಂತ ನನಗೆಷ್ಟೋ ಬಾರಿ ಅನಿಸಿದೆ. ಆಗ ಸುಬಲ ಹೇಳ್ತಾನೆ ರಾಧೆಯ ತಂದೆ ಸುದಾಸನಿಗೆ, ನಿನ್ನ ಮಗಳು ರಾಧೆಯು ಬಹಳಂತೆ ನಂದಕುಮಾರನ ಜೊತೆಗೆ ಹೇಳಂತೆ ಅಂತ. ನಿನ್ನ ಮಗಳು ರಾಧೆ ಏನೋ ಸದಾ ಕೃಷ್ಣನ ಜೊತೆ ಇರ್ತಾಳಲ್ಲ ಅಂತ. ಇದೊಂದು ಸಾಕಲ್ಲ ದೊಡ್ಡವರನ್ನು ಉದ್ಧ್ವಸ್ತ ಮಾಡೋದಕ್ಕೆ. ಸುಳ್ಳು ಸುಳ್ಳು ಮಗು ಮನೆಯಲ್ಲಿಹುದು, ಈ ಪೊಳ್ಳು ಮಾತು ಎನಗಹಿತರದು, ಪಾಪ ಪಾಪ ಬರಿ ಬೀದಿಯ ಮಾತು, ಪಾಪ ತಬ್ಬಲಿ ಮಲಗಿದೆ ಸೋತು. ಇನ್ನು ಮಗಳು ಸಾಚ, ಅವಳು ಸರಿಯಾಗಿದ್ದಾಳೆ ಅಂತಂದುಬಿಡ್ತಾನೆ. ಅಂದರೆ ಇಷ್ಟು ಬೇಗ ಇನ್ನೊಬ್ಬರ ಮಕ್ಕಳ ಮೇಲೆ ಏನಾದರೂ ಕೆಟ್ಟ ಮಾತಾಡಿದ್ರೆ ಅವರು ತಾವು ಬೈದಿದ್ದರೆ ಏನಾದರೂ ನೊಂದುಕೊಳ್ತಾ ಇದ್ರನ್ನಲ್ಲ, ಅದಕ್ಕಿಂತ ಮಿಗಿಲಾಗಿ ನೊಂದುಕೊಳ್ತಾನೆ. ಒಬ್ಬರನ್ನ ಹತ್ತಿರ ಮಾಡ್ಕೊಳ್ಳೋಕ್ಕೆ ಅವರ ಸೃಷ್ಟಿಯನ್ನು ಮೆಚ್ಚಿದರೆ ಸಾಕು. ಒಬ್ಬ ಕವಿಯನ್ನು ಹೊಗಳುವುದು ಅಂದರೆ ಅವನ ಕೃತಿಯನ್ನು ಹೊಗಳಿದ್ರೆ ಸಾಕು, ಅವನು ತುಂಬ ಹತ್ತಿರ ಆಗ್ತಾನೆ. ಹಾಗೆ ಒಬ್ಬ ತಾಯಿಯನ್ನು ಹತ್ತಿರ ಮಾಡಿಕೊಳ್ಬೇಕು ಅಂದರೆ ಮಗು ಚೆನ್ನಾಗಿದೆ ಅಂದರೆ ಸಾಕು. ಆ ರೀತಿಯಲ್ಲೇ ದೂರ ಮಾಡಿಕೊಳ್ಬೇಕು ಅಂದರೆ ಮಗು ಚೆನ್ನಾಗಿಲ್ಲ, ಕವಿತೆ ಚೆನ್ನಾಗಿಲ್ಲ ಅಂದರೆ ಸಾಕು. ನನಗೆ ಬಹಳ ಬಾರಿ ಅನಿಸಿದೆ, ಕಲಾವಿದರಲ್ಲಂತೂ ಈ ಮಗುವಿಗಾದರೂ ಬಯೋಲಾಜಿಕಲಿ ತಂದೆ ತಾಯಿ ಅಂತ ಇಬ್ಬರು ಬೇಕಲ್ವ. ಹಾಗಾಗಿ ಹಂಚಿಕೊಂಡು ಬಿಡ್ತಾರೆ ನೋವು ನಲಿವನ್ನು, ಹೆಮ್ಮೆ ಹಿಗ್ಗನ್ನು, ಸುಮ್ಮಾನ ದುಮ್ಮಾನಗಳನ್ನು. ಆದರೆ ಕೃತಿ ಮಾತ್ರ ತಂದೆ ತಾಯಿ ಸೂಲಗಿತ್ತಿ ಎಲ್ಲ ಆತನೇ ಆಗಿರ್ತಾನೆ ಅಥವಾ ಅವಳೇ ಆಗಿರ್ತಾಳಲ್ವ. ಅದರಿಂದ 100% ನಮ್ಮದೇ ಪ್ರಾಡಕ್ಟು. ಯಾರಾದರೂ ಅಂದರೆ ಮಕ್ಕಳನ್ನಂದಿದ್ದಕ್ಕಿಂತ ಹೆಚ್ಚು ನೋವಾಗುತ್ತದೆ. ಮತ್ತು ಮಕ್ಕಳು ನಾವು ಹೇಳದಂತೆ ಮಾತು ಕೇಳದೆ ಏನೋ ಆಗಿಬಿಡ್ತಾರೆ. ನಮ್ಮ ಕೃತಿಗಳು ನಮ್ಮ ಪ್ರತಿರೂಪ, ನಾವು ಏನೋ ಅದೇ ಆಗಿರ್ತವೆ. ಹಾಗಾಗಿ ನಮ್ಮ ಬರವಣಿಗೆ ನಮ್ಮೆಲ್ಲ ಗುಣದೋಷವನ್ನು ಅಚ್ಚೊತ್ತುಕೊಂಡು ನಾವು ಏನು ಮಾಡಿದ್ರೆ ಅದು ಮಾಡಿಸ್ಕೊಂಡಿರ್ತವೆ. ಹೀಗಾಗಿ ಅವುಗಳ ಮೇಲೆ ನಮಗೆ ಎಲ್ಲಿಲ್ಲದ ಪ್ರೀತಿ, ಮೋಸ್ಟ್ ಒಬೀಡಿಯಂಟ್ ಚಿಲ್ಡ್ರನ್ ನಾವು. ಈ ಕಾರಣದಿಂದ ಯಾರಾದರೂ ಅಂದರೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಡುತ್ತದೆ. ಇಲ್ಲಿ ಆಗಿರುವಂಥದ್ದು ಅದೇನೆ. ಮಗಳನ್ನು ಬೈದಿದ್ದಕ್ಕೆ ಅಥವಾ ಮಗಳ ಬಗ್ಗೆ ಗಾಸಿಪ್ ಮಾಡಿದ್ದಕ್ಕೆ ಅಷ್ಟು ಕೋಪ ಬಂತು. ಆದರೆ ಈ ಗಾಸಿಪ್ಗಳ ತಗಾದಿಯನ್ನು ಮೀರಿಸುವಂತೆ ವೇಣುನಾದದ ಮನೋಹರತೆ ಅವರಿಗೂ ತಟ್ಟಿದೆ. ಆ ದೊಡ್ಡವರು ಕೂಡ ಕೇಳಿ ಆಹಾ ಓಹೋ ಅಗೋ ಅಗೋ ಮುರಳಿ ಲಾಲಿಸು ಬಧಿರ, 60ರೊಳು ಅರ್ಧವನೇ ಜಾರಿಸಿತು, ನಡು ಹರೆಯದ ಹುಮ್ಮಸ್ಸನೆ ತೋರಿಸಿತು. 60ರಲ್ಲಿ ಅರ್ಧ ಜಾರಿ ಬಿದ್ದೋಯ್ತು, 30 ವರ್ಷ ಆದಂತೆ ಅನಿಸ್ತಾ ಇದೆ. ಏಗೈದವು ಕಜ್ಜ, ಇಂದು ತನಕ ಇದ ಕೇಳದೆ ಅಜ್ಜ. ಏನು ಮಾಡ್ತಾಯಿದ್ವಿ, ದಿನಾ ಕೂಲಿ ಕೆಲಸ ಮಾಡ್ತಾಯಿದ್ವಿ, ಒಮ್ಮೆಯೂ ಇದನ್ನು ಕೇಳಲಿಲ್ವಲ್ಲ. ಅಲ್ಲಿರುವ ಐರನಿ ನೋಡಿ. ಕೃಷ್ಣ ನಾಳೆ ಹೊರಡ್ತಾನೆ, ಇಂದು ಅವನ ಕೊಳಲು ಕೇಳ್ತಾ ಇರೋದು, ಇನ್ನೆಂದೂ ಕೇಳೋಕ್ಕಾಗೋಲ್ಲ. ಅವನೇ ಹಿಡೀಲಿಲ್ಲ ಕೊಳಲು, ಅದು ಮುಂದೆ ಗೊತ್ತಾಗುತ್ತದೆ. ದೊಡ್ಡದು ಬಂದಾಗ, ಸೊಗಸಿದ್ದಾಗ ಡಿ ವಿ ಜಿಯವರು ಮೈಸೂರು ಮಲ್ಲಿಗೆ ಪುಸ್ತಕಕ್ಕೆ ಮುನ್ನುಡಿ ಬರೀತಾ ಹೇಳ್ತಾರೆ, ಮಲ್ಲಿಗೆಯ ತೋಟದಲ್ಲಿದ್ದಾಗ ಧಾರಾಳವಾಗಿ ಗಾಳಿಯನ್ನು ಎಳ್ಕೊಳ್ಳಿರಿ ಅಂತ ಹೇಳುವ ದುಸ್ಥಿತಿ ಬಂದಿಲ್ಲ ಅಂತ ಅನಿಸುತ್ತೆ, ಬರಬಾರದು ಅಂತೆಲ್ಲ ಬರೀತಾರೆ. ಹಾಗಾಗಿ ಒಳ್ಳೆ ಸಂಗೀತ ಇದ್ದಾಗ, ಒಳ್ಳೆ ಚೆನ್ನ ಇದ್ದಾಗ, ನಮ್ಮ ಕೈಲಾದಾಗ ಹೋಗಿ ನೋಡಿ ಬಂದುಬಿಡಬೇಕು. ಹಾಗಲ್ಲದೆ ಅದೇನೋ ಅದು ಚೆನ್ನಾಗಿರುತ್ತೋ ಇಲ್ವೋ, ಅದು ಯಾತಕ್ಕೆ ಹೋಗಬೇಕು ಅಂತ ಮೀನ ಮೇಷ ಮಕರ ಕುಂಭ ಅಂತ ನೋಡ್ತಾ ಇದ್ದರೆ ಅಲ್ಲ. ಈ ದೃಷ್ಟಿಯಿಂದ ನಮಗೆ ರಿಸ್ಕ್ ತೊಗೊಳ್ಬೇಕು. ನನ್ನ ಆತ್ಮೀಯ ಸ್ನೇಹಿತರು ಇಲ್ಲಿಯೇ ಗಾಯತ್ರಿಯವರಿದ್ದಾರೆ. ಅವರ ವ್ಯಕ್ತಿಗುಣಗಳಲ್ಲಿ ಒಂದು ವಿಶಿಷ್ಟವಾದದ್ದು ಏನಂದರೆ, ಚೆಲುವು ಅಂತ ಅನಿಸಿದ್ದನ್ನು ಹುಡುಕೊಂಡು ಹೋಗ್ತಾರೆ, ರಿಸ್ಕ್ ತೊಗೋತಾರೆ. ಕೆಟ್ಟ ಸಂಗೀತ ಇರ್ಬೋದು, ಅದೊಂದು ಪಾಠ ಆಯಿತು ಅಂತ. ಕೆಟ್ಟ ಡಾನ್ಸ್ ಇದ್ದಿರ್ಬೋದು, ಪರವಾಗಿಲ್ಲ ಅಂತ. ಒಳ್ಳೆಯ ಡಾನ್ಸ್ ಮಿಸ್ ಆಗುವಂಥ ಪ್ರಮೇಯ ತಪ್ಪುತ್ತದಲ್ವಾ. ಇದು ಬೇಕಾಗಿರುವಂಥದ್ದು ಅಂತ. ಒಂದು ರಿಸ್ಕ್ ಅನ್ನುವುದು ನಮ್ಮ ಬದುಕಿನ ಅವಿನಾಭಾವವಾದ ಅಂಶ. ಅದು ಇದ್ದಾಗ ಚೆನ್ನ. ಹಾಗಾಗಿ ಹುಡುಕೊಂಡು ಹೋಗಬೇಕು ನಾವು. ಇವರು ನೋಡಿ, ಕೃಷ್ಣ ಪಾಪ ನಿತ್ಯವೂ ಯಮುನಾದಿ ತೀರದಲ್ಲಿ ಕೊಳಲುತ್ತಾ ಇದ್ದ. ಅದೇನು ಅಂತ ಉಪೇಕ್ಷೆ ಮಾಡಿಕೊಂಡಿದ್ದರು. ಸ್ವಲ್ಪ ಗಮನ ಇಟ್ಟರೆ ಗೊತ್ತಾಗುತ್ತದೆ. ಕೊಳಲೇನು ತುತ್ತೂರಿ ತರಹ ಕೋಲಾಹಲದ ವಾದ್ಯವೇ ಅಲ್ಲ. ಗಮನ ಇಟ್ಟರೆ ಗೊತ್ತಾಗುವುದು. ವ್ಯಕ್ತಿ ಸ್ವಭಾವವೂ ಅಷ್ಟೇ, ಒಂದು ಸ್ವಲ್ಪ ಗಮನ ಇಟ್ಟರೆ ಗೊತ್ತಾಗುವಂಥದ್ದಿರುತ್ತದೆ. ದೊಡ್ಡ ಸೆಲೆಬ್ರಿಟೀಸ್ ಮನೆಯವರು, ಅವರು ಪಾಪ ಅರುಂಧತಿ ನಕ್ಷತ್ರದಂತೆ ಇರ್ತಾರೆ. ಈ ಸೆಲೆಬ್ರಿಟಿ ವಸಿಷ್ಠ ನಕ್ಷತ್ರದ ಕಾಂತಿಯಲ್ಲಿ ಅವರು ಕಾಣಿಸೋಲ್ಲ. ಎಲ್ಲರೂ ಅವರಿಗೆ ಬಂದು ಮುಖರ್ಕೋತಾ ಇರ್ತಾರೆ.
ಅರೆ ಅವ್ರಿಗಿಷ್ಟೆಲ್ಲ ಮಾಡಿಕೊಟ್ಟವರು ಮತ್ತೊಬ್ಬರು ಇದ್ದಾರಲ್ವಾ ಅಂತ ಒಂದು ಸ್ವಲ್ಪ ಗಮನ ಇಟ್ಟಾಗ ಅಲ್ಲಿರುವ ಸ್ವಾರಸ್ಯ, ಅಲ್ಲಿರುವ ಸೊಬಗು ಏನು ಅಂತನ್ನುವುದು ಗೊತ್ತಾಗುತ್ತದೆ. ಈ ಎಲ್ಲ ಧ್ವನಿಗಳನ್ನು ಕೊಡುವಂಥ ರೀತಿಯಲ್ಲಿ ಇಂದು ತನಕ ಕೇಳದೆ ಅಜ್ಜ, ಈ ದಿನದವರೆಗೂ ಕೇಳಲಿಲ್ವಲ್ಲ, ಎಂಥ ಅನ್ಯಾಯ ಮಾಡಿಕೊಂಡು ಬಿಟ್ವಿ ಅಂತ. ಕೃಷ್ಣನ ಕಾಲದಲ್ಲಿ ಅವನನ್ನು ಮಹನೀಯ ಅಂತ ಗೌರವಿಸಿದ ಮಂದಿ ತುಂಬ ಜನ ಅಲ್ಲ, ಬಹಳಷ್ಟು ಜನ ಅಲ್ಲ, ಕೆಲವು ಮಂದಿ. ಅದರಿಂದ ನಷ್ಟ ಯಾರಿಗೆ? ವಿಭೂತಿಯನ್ನು ಗುರುತಿಸಿದಾಗ ನಾವು ನಮ್ಮ ಮೆಚ್ಚುಗೆಯನ್ನು ಪೋಸ್ಟ್ಪೋನ್ ಮಾಡಬಾರ್ದು. ಅಲ್ಲಿಯೇ ಜ್ಯೋತಿರ್ಪಡೆ ಭಗವದ್ ವಿಭೂತಿಯಂ ದರ್ಶಿಸುತ್ತೆ ಕಾಲಿಗೆ ಬಿದ್ದುಬಿಡಬೇಕು. ಆದರೆ ಸುದಾಸನಿಗೆ ಇಷ್ಟ ಆಗೋಲ್ಲ. ಹುಚ್ಚು ಹುಚ್ಚು ಜಗಕ್ಕೆಲ್ಲಕ್ಕೂ ಹುಚ್ಚು ಅಂತ. ಆಗ ಸುದಾಸನ್ನೇ ಬೈತಾರೆ, ಓ ಸುದಾಸ ನೀ ಬಲುಪೆಚ್ಚು, ಬನ್ನಿರಿ ಬನ್ನಿರಿ ಹಳುವಿಗೆ ನಡೆಯುವ, ಸನಿಹದೊಳೆ ಕೊಳಲಿಂಪನು ಪಡೆವ, ಬನ್ನಿ ಸಂಕೋಚ ಬಿಟ್ಟು ಅಲ್ಲಿಗೆ ಹೋಗಿ ಕೇಳೋಣ ಅಂತ. ಕೆಲವರಿಗೆ ಅದನ್ನು ಮೆಚ್ಚುವುದಕ್ಕೂ ಮನಸ್ಸಿರೋದಿಲ್ಲ. ದೂರದಲ್ಲಿ ಮರೆಯಲ್ಲಿ ನಿಂತು ತೆರೆಮರೆಯಲ್ಲಿ ಕೇಳ್ತಾರೆ. ಅದು ಯಾಕೆ ಆ ಸಂಕೋಚ? ಧಾರಾಳವಾಗಿ ಹೋಗೋಣ, ನೋಡೋಣ. ಕೆಲವರಿಗೆ ಅಫಿಷಿಯಲ್ ಇನ್ವಿಟೇಷನ್ ಬರದೇ ಇದ್ದರೆ ಸಮಾರಂಭಕ್ಕೆ ಹೋಗೋಲ್ಲ. ನಷ್ಟವಾರಿಗೂ ಮರುಳೆ DVG ಹೇಳ್ತಾರಲ್ಲ, ಹಾಗಾಗುತ್ತದೆ. ಎಲ್ಲರೂ ಇವನು ಬಿಟ್ಟು ಹೋದಾಗ ಇವನು ಸುದಾಸನು ಗತ್ಯಂತರ ಇಲ್ಲದೆ ಹೋಗ್ತಾನೆ. ನೋಡಿ, ಆ ಜನ ಸಮುದಾಯದ ಒಂದು ಬಲ ಎಂಥದ್ದು ಅಂದರೆ ನಾವು ಔಟ್ಡೇಟೆಡ್ ಆಗಿಬಿಡ್ತೀವಿ ಅಂತ ಮೆಚ್ಚೋದಕ್ಕೆ ಶುರು ಮಾಡ್ತಾರೆ. ಈ ರೀತಿಯಾಗಿ ಅವನು ಬರ್ತಾನೆ. ಓ ಸುಬಲ, ನಿನಗೂ ಈ ಕೊಳಲು ಇನಿದಾಗಿಹುದೇ, ಆಲಿಸಯ್ಯ ಕಿವಿ ಕಿವಿಡಾಗಿಹುದೇ ಅಂತ ಹೇಳ್ತಾನೆ ಸುಬಲ. ಇಂಪಿಲ್ಲವೆಂದೆನ್ನುವಂತಿಲ್ಲ, ಕೊಳಲನ್ನು ಬಾಜಿಸೆ ಪೋರನು ಬಲ್ಲ. ಇಂಪಿಲ್ಲ, ಈ ಕೊಳಲಲ್ಲಿ ಇಂಪಿಲ್ಲ ಎಂದೆನ್ನುವಂತಿಲ್ಲ, ಚೆನ್ನಾಗಿಲ್ಲ ಅಂತ ಹೇಳೋ ಹಾಗಿಲ್ಲ. ಕೊಳಲನ್ನು ಬಾಜಿಸೆ ಪೋರನು ಬಲ್ಲ, ಕೊಳಲು ನುಡಿಸೋಕೆ ಬರುತ್ತೆ ಅಷ್ಟೆ. ಅದೇನಪ್ಪ ಅವನೇನು ಕೊಳಲು ನುಡಿಸ್ದೆ ಊದುಗೊಳವಿನ ನುಡಿಸ್ತಾ ಇರ್ತಕ್ಕಂಥದ್ದು. ಒಬ್ಬರ ಯೋಗ್ಯತೆಯನ್ನು ಮೆಚ್ಚುವುದಕ್ಕೆ ಕಾರ್ಪಣ್ಯವಾದಾಗ ಈ ರೀತಿಯಾದ ಅನುದಾರವಾದ ಮಾತುಗಳು ಬರ್ತವೆ. ಮನಸಾರ ಮೆಚ್ಚೋಣ. ಅದು ನಮಗೆ ಬೇಕಾದ್ದೋ ಬೇಡದ್ದೋ, ನಮ್ಮ ಕೈಲಿ ಆಗುವಂಥದ್ದು ಆಗದೇ ಇರುವಂಥದ್ದು, ಅದು ದೊಡ್ಡದು ಅಂತ ಭಾವ ಬಂದರೆ ಆಯಿತು. ನನಗೆ ಕ್ರಿಕೆಟ್ನಲ್ಲಿ ಯಾವ ಆಸ್ತಿಯೂ ಉಳಿದಿಲ್ಲ, ಆದರೂ ಸಚಿನ್ ತೆಂಡೂಲ್ಕರ್ ಸಾಧನೆ ದೊಡ್ಡದು ಅಂತಂತೀನಿ. ನನ್ನ ಸರ್ಟಿಫಿಕೇಟ್ ಏನೂ ಬೇಕಾಗಿಲ್ಲ ಆತನಿಗೆ. ಆದರೆ ನನ್ನ ಬುದ್ಧಿ ನೆಟ್ಟಿಗಿದ್ದರೆ ಇಷ್ಟನ್ನಾದರೂ ನಾನು ಹೇಳಬೇಕು. ಇಷ್ಟು ಜನ ಮನಸ್ಸನ್ನು ಆಕರ್ಷಣೆ ಮಾಡಿರುವ 100ಕ್ಕೂ ಹೆಚ್ಚು ಸೆಂಚುರಿಗಳು ಮಾಡಿರಬೇಕು ಅಂತಂದರೆ ಅದು ನಿಜವಾದ ದೊಡ್ಡ ಸಾಧನೆ. ಆತ ಆರಂಭದಲ್ಲಿ ಸ್ವಪ್ರಯತ್ನದಿಂದಲೇ ಮೇಲೆ ಬಂದದ್ದು. 15 ವರ್ಷದ ಹುಡುಗನೇ ದೊಡ್ಡ ಸಾಧನೆಯನ್ನು ಮಾಡುವಂತೆ ಬಂದದ್ದು ಮತ್ತು ಅನೇಕ ವರ್ಷಗಳ ಕಾಲ ನಿಂತದ್ದು ಇತ್ಯಾದಿಗಳು ಸಾಧನೆ ಅಲ್ಲವೋ? ಹೌದು. ನಮಗೆ ಸಂತೋಷ ತರದೇ ಇದ್ದರೂ ಗೌರವವನ್ನಾದರೂ ಆ ಬಗ್ಗೆ ತೋರಿಸಬೇಕಾಗುತ್ತದೆ. ಇನ್ನು ಅಲ್ಲಿಂದ ನಿವೃತ್ತರಾಗೋಣ. ಇನ್ನು ಬೇರೆ ಅಡ್ಡ ಮಾತುಗಳು ಬೇಕಾದಷ್ಟು ಆಡೋಣ, ತೊಂದರೆ ಇಲ್ಲ. ಮೊದಲು ಅದಷ್ಟನ್ನು ಒಪ್ಪಬೇಕು. ಇವನು ಹಾಗೂ ಒಪ್ಪೋದಕ್ಕೆ ತಯಾರಿಲ್ಲ. ಇಂಪಿಲ್ಲ ಎಂದೆನ್ನುವಂತಿಲ್ಲ ಅಂತಾನೆ. ಇಂಪಾಗಿದೆ ಅಂತ ಹೇಳೋದಲ್ಲ. ಇಂಗ್ಲೀಷರ ಒಂದು ಕ್ರೆಡಿಟ್ಸ್ ಕೊಡುವ ಬಗ್ಗೆ ತುಂಬ ಅಂಡರ್ಪ್ಲೇ ಮಾಡುವಂಥದ್ದು. ಇಟ್ಸ್ ನಾಟ್ ಬ್ಯಾಡ್ ಅಂತಂದರೆ ಬೆಸ್ಟ್ ಅಂತ ಅರ್ಥ ಅಂತಾರೆ. ಈ ರೀತಿಯಾದ ಪರ್ಯಾಯ ನಿಘಂಟು ಯಾತಕ್ಕೆ ಮಾಡ್ಕೊಳ್ಬೇಕು? ಇದು ಚೆನ್ನಾಗಿದೆ ಅಂತಂದರೆ ಸಾಕು. ಆಮೇಲೆ ಎಲ್ಲರಿಗೂ ಈ ಸಂಗೀತದ ಬಗ್ಗೆ ಗಮನ ಹೊರಟೋಗುತ್ತದೆ. ಏನೆಂದರೆ ಈ ದಿನ ಸಂಗೀತ ಕೇಳೋಕ್ಕೆ ಶುರು ಮಾಡಿದ್ರು ಎಷ್ಟು ಕಾಲ ಅದು ಹಿಡಿದಿಟ್ಟೀತು. ಒಂದು ಸ್ವಲ್ಪ ಮೆಲೋಡಿ ಅವರಿಗೆ ಕಿವಿಗೆ ಪ್ರಸಾದನವನ್ನು ಕೊಟ್ಟಿರುತ್ತದೆ. ಆಮೇಲೆ ಮಾಮೂಲಿ ಗುಜುಗುಜು ಮಾತು ಆರಂಭ ಆಗುತ್ತದೆ. ಅವರು ಮಾತಾಡ್ಕೊಳ್ತಾರೆ. ಮಥುರೆಯಿಂದ ಅಕ್ರೂರ ಬಂದಿದ್ದಾನೆ, ಆಹಾ ಆತನ ಟೀಕೇ ಟೀಕು, ಅವನು ಬಲು ದೊಡ್ಡವನಿರಬೇಕು, ಬಿಲ್ಲಿನ ಹಬ್ಬಕ್ಕೆ ಯಮಗೌತಣವಣ್ಣ. ಈ ರೀತಿಯಾಗಿ ಓಹೋ ನಿನಗೂ ಹೌದು ನನಗೂ ನಿನಗೂ ಈ ಊರಿನ ಗಂಡಸರೆಲ್ಲರಿಗೂ ಎಂದಿಗೆ ಪಯಣ ನಾಳೆಯೇ, ಆರು ಬಲ್ಲರಿ ರಾಜನ ಮನವ ಎಂತ ಹೀಗೆಲ್ಲ ಅಂದುಕೊಂಡು ಗೋಪನೊಳ್ಳೆಯವ ಅಂದರೆ ನಂದಗೋಪ ದೊರೆಗೂ ಮೆಚ್ಚು. ಗೋಪನೊಳ್ಳೆಯವ ಸರಿ, ಆ ಮಕ್ಕಳು ಸುದಾಸ ಮತ್ತೆ ಹೇಳ್ತಾನೆ ನಂದಗೋಪ ಒಳ್ಳೆಯವನು, ಅವನ ಮಕ್ಕಳು ಕೆಟ್ಟವರು ಅಂತ. ನಮ್ಮ ಮಗಳು ಒಳ್ಳೆಯವಳು, ನಮ್ಮ ಮಗಳನ್ನು ಬುಟ್ಟಿಗೆ ಹಾಕ್ಕೊಂಡಲ್ಲ ಅವನು ಕೆಟ್ಟವನು ಅಂತ. ನಮ್ಮ ಮಗ ಒಳ್ಳೆಯವನು, ಅವನು ಬುಟ್ಟಿಗೆ ಹಾಕ್ಕೊಳ್ಳಲ್ಲ ಆ ಚಿನಾಲಿ, ಅವಳು ಕೆಟ್ಟವಳು ಅಂತ ಇವರು ಅನ್ನೋದು ಹೀಗೆಲ್ಲ ಇದ್ದೇ ಇರುತ್ತದೆ. ಸಹವಾಸ ದೋಷದಿಂದ ನಮ್ಮ ಮಕ್ಕಳು ಹಾಳಾದರು ಅಂತ ಪ್ರತಿಯೊಬ್ಬ ತಂದೆ ತಾಯಂದರು ಅದೇ ಹೇಳುವಾಗ ಯಾರ ಮಕ್ಕಳಿಗೆ ಯಾರ ಸ್ನೇಹಿತರು? ಗೋಪ ಕೇಳಿದರೆ ನಾ ಕೊಡನೆನ್ನೆ, ಆರಿಗೆ ಕಡಿಮೆಯೋ ನನ್ನೀ ಕನ್ಯೆ. ಏನಪ್ಪ ನಿನ್ನ ಹುಡುಗಿ ಆ ಹುಡುಗನ ತುಂಬ ಮೆಚ್ಚುತ್ತಾಳೆ, ಹುಡುಗಿ ಕಡುಚಲವೇ ನೀನೂ ಗಣ್ಯ, ಎಂತಿಹುದೋ ಆ ಹಸುಳೆಯ ಪುಣ್ಯ. ಅಂದರೆ ಗೋಪ ಬಂದು ಕೇಳಿದ್ರೆ ಅಂದ ಗೋಪ ಕೊಡೋಲ್ಲ ಅಂತ ಏನು ಹೇಳೋಲ್ಲ, ಯಾರಿಗೆ ಕಡಿಮೆ ನನ್ನ ಮಗಳು?
ಎಲ್ಲ ತಂದೆ ತಾಯಿಗಳಿಗೂ ಈ ಭಾವ ಉಂಟು. ಅದನ್ನೇ ಇಲ್ಲಿ ಹೇಳಿಸ್ತಾ ಇದ್ದಾರೆ. ಕವಿಯ ಈ ಶಕ್ತಿ ತುಂಬ ವಿಶೇಷವಾದದ್ದು, ಸ್ಮರಣೀಯವಾದದ್ದು. ಹೀಗೆ ಅವರು ಆ ಹಾಡೆಲ್ಲ ಕೇಳ್ಕೊಳ್ತಾ ಇದ್ದಾಗ ಅತ್ತ ಕಡೆ ಅಕ್ರೂರ ಬರ್ತಾನೆ. ಅವನ ಬಗ್ಗೆನೇ ಮಾತಾಡ್ಕೊಳ್ತಾ ಇದ್ದೀವಿ, ಇನ್ನು ಅಲ್ಲಿರೋದು ಸರಿಯಲ್ಲ ಅಂತ ಈ ತಾಣವ ಬಿಡುವುದೊಳ್ಳಿತು ಅಂತ ದೂರ ಹೊರಡ್ತಾರೆ. ಆಗ ಅಕ್ರೂರನ ಪ್ರವೇಶ ಆಗುತ್ತದೆ. ನೋಡಿ, ಇಲ್ಲಿವರೆಗೂ ಸರಳವಾದ ಭಾಷೆಯಲ್ಲಿ ಹೋದದ್ದು ಈಗ ಪ್ರೌಢವಾಗಿ ಹರಿಣಿ ವೃತ್ತದಲ್ಲಿ ಬರೀತಾರೆ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಈ ರೀತಿಯಾದ ಹರಿಣಿ, ಶಿಖರಣಿ ಅಂಥ ವಿರಳ ವೃತ್ತಗಳನ್ನು ಅಲ್ಲಿ ಇಲ್ಲಿ ಪೂತಿನ ಅವರೇ ಬಳಸಿರತಕ್ಕಂಥದ್ದು. ಇದು ಪೂರ್ಣ ಸಂಸ್ಕೃತಮಯವೇ ಆದದ್ದು. ಶಿಶಿರ ಕುಸುಮಾ ಮೋದೋಚ್ಛ್ವಾಸಂ ಸುಧಾಂಶು ಕರಾದ್ರತಂ ವಿಮಲ ಯಮುನಾ ತೋಯಾಶ್ಲಿಷ್ಟಂ ಮನೋಹರ ಮರ್ಮರಂ ಮಧುರ ಮುರಳೀ ನಾದಾವಿಷ್ಟಂ ವಿಚಿತ್ರ ಸುಖಾವಹಂ ವಿಪಿನ ಮಿದಹ ನಾನೇ ವೇಳ್ವೆಂ ವಿಮಂದ ಮುದಾಂತರಂ ಅಂತ. ಕವಿತೆಯಲ್ಲಿ ಏನೂ ಸ್ವಾರಸ್ಯ ಇಲ್ಲ, ದಪ್ಪ ಸಮಾಸ ಇದೆ ಅಷ್ಟೇ. ಆದರೆ ಒಳ್ಳೆ ಗತಿಶುದ್ಧವಾದಂಥ ಛಂದಸ್ಸು. ಶಿಶಿರ ಕುಸುಮ ಮೋದೋಚ್ಛ್ವಾಸಂ ಸುಧಾಂಶು ಕಾರಾದೃತಂ, ತಂಪಾದ ಹೂಗಳ ಪರಿಮಳ, ಅದರ ಮೇಲೆ ಚಂದ್ರಬಿಂಬದ ಕಿರಣಕಾಂತಿ, ವಿಮಲ ಯಮುನಾ ತೋಯಾಶ್ಲಿಷ್ಟಂ ಮನೋಹರ ಮರ್ಮರಂ, ಮರ್ಮರ ಶಬ್ದ ಮಾಡ್ತಾ ಇರ್ತಕ್ಕಂಥ ಯಮುನಾ ನದಿಯ ಅಲೆಗಳು, ವಿಪಿನ ಮುರಳೀ ನಾದಾವಿಷ್ಟಂ ವಿಚಿತ್ರ ಸುಖಾವಹಂ, ಕಾಡಿನ ವೇಣುವಾದನದ ಮಾಧುರ್ಯ, ಇದು ಎಷ್ಟು ಆನಂದವನ್ನು ಕೊಡ್ತಾ ಇದೆ ಅಂತಂತಾನೆ. ಅಂದರೆ ಅವನು ಆ ನಗರದವನು, ಪಂಡಿತ, ವಿದ್ವಾಂಸ, ಇದನ್ನೆಲ್ಲ ತೋರ್ಪಡಿಸುವಂತೆ ಈ ಬಂಧ ಉಂಟು. ಈ ಸಂದರ್ಭದಲ್ಲಿಯೇ ಪೂತಿನ ಅವರ ಶೈಲಿಯನ್ನು ಕುರಿತು ಒಂದೆರಡು ಮಾತಾಡಬೇಕು. ಪೂತಿನ ಅವರ ಭಾಷಾ ಶೈಲಿ ಆ ಒಂದು ನವೋದಯದ ರತ್ನತ್ರಯ ಅಂತ DL ನರಸಿಂಹಾಚಾರ್ಯರು 1965ನೇ ಇಸ್ವಿಯ ಸಮ್ಮೇಳನಾಧ್ಯಕ್ಷತೆಯ ಭಾಷಣದಲ್ಲಿ ಹೇಳಿದರು. ಪ್ರಾಯಶಃ ಬೆಳಗಾವಿದೋ ಯಾವುದೋ ಸಮ್ಮೇಳನದ ಅಧ್ಯಕ್ಷತಾ ಭಾಷಣದಲ್ಲಿ. ಕುವೆಂಪು, ಬೇಂದ್ರೆ, ಪೂತಿನ ಇವರು ಆಧುನಿಕ ಕನ್ನಡದ ರತ್ನತ್ರಯ ಅಂತ. ಇವರ ಮೂವರ ಶೈಲಿಗಳು ಭಿನ್ನವಾದದ್ದು, ವಿಶಿಷ್ಟವಾದದ್ದು. ಕುವೆಂಪು ಅವರಲ್ಲಿ ಓಜಸ್ಸು ವಿಜೃಂಭಿಸುತ್ತದೆ. ಬೇಂದ್ರೆಯವರಲ್ಲಿ ಓಜಸ್ಸು ಕಡಿಮೆ, ಆದರೆ ತೀವ್ರತೆ, ಉತ್ಸಾಹ ಇವೆಲ್ಲ ಹೆಚ್ಚಾಗುಂಟು. ಇವರಲ್ಲಿ ಓಜೋ ಗುಣ ಕಡಿಮೆ, ಸಮಾಧಾನ ಗುಣ, ಪ್ರಸನ್ನತೆ ಇವೆಲ್ಲ ಉಂಟು. ಆದರೆ ಎಷ್ಟೋ ಬಾರಿ ಇವರ ಭಾಷೆ ಅಚ್ಚಗನ್ನಡದ ಇಲ್ಲವೇ ಸಂಸ್ಕೃತದ ಇಜ್ಜೋಡಿನ ಜಾಡಿಗೆ ಹೋಗುತ್ತದೆ. ಎರಡನ್ನೂ ಹದವಾಗಿ ಆದ್ಯಂತ ಬೆಸೆಸಿಕೊಂಡು ಹೋಗುವಂಥದ್ದಲ್ಲ. ಕುವೆಂಪು ಅವರು ಅಚ್ಚುಕಟ್ಟಾಗಿ ಎರಡನ್ನೂ ಬೆಸೆಯುತ್ತಾರೆ. ಆ ಅರ್ಥದಲ್ಲಿ ನೋಡಿದಾಗ ಪೂತಿನ ಅವರ ಸಂಸ್ಕೃತದ ಶೈಲಿ, ಸಂಸ್ಕೃತ ಸಮಾಸ ಗುಂಫನದ ರೀತಿ ಯಾವುದಿದೆ ಅದು ಕನ್ನಡಿಗರಿಗೆ ಹೊರಚಾಗಿ ಕಾಣಿಸುತ್ತದೆ. ಅದೇ ಕುವೆಂಪು ಅವ್ರದ್ದು ಅಷ್ಟಾಗಿ ಕಾಣಿಸೋಲ್ಲ. ಒಂದು ಕಾರಣ ಏನಿದ್ದಿರಬಹುದು ಅಂತಂದರೆ, ಕುವೆಂಪು ಅವರು ಹಳಗನ್ನಡವನ್ನು ಪೂತಿನ ಅವರಿಗಿಂತ ಹೆಚ್ಚಾಗಿ ಬಳಸ್ತಾರೆ. ಪೂತಿನ ನಡುಗನ್ನಡವನ್ನು ಬಳಸ್ತಾರೆ. ಅವರು ಬಳಸ್ತಕ್ಕಂಥ ನಡುಗನ್ನಡದಲ್ಲಿ ಅಂಥ ಓಜಸ್ಸಿಲ್ಲ. ಕುವೆಂಪು ಅವರು ಬಳಸುವ ಹಳಗನ್ನಡದಲ್ಲೂ ಓಜಸ್ಸುಂಟು, ಸಂಸ್ಕೃತದಲ್ಲಿ ಓಜಸ್ಸುಂಟು. ಹೀಗಾಗಿ ಎರಡು ಓಜೋಗುಣಮಯವಾದ ಪದಾರ್ಥಗಳು ಸೇರಿ ಒಂದು ಗಟ್ಟಿಯಾದ ಮಿಶ್ರಲೋಹದ ಒಳ್ಳೆಯ ಹದ ಉಂಟಾಗುತ್ತದೆ. ಇಲ್ಲಿ ನಡುಗನ್ನಡಕ್ಕೆ ಸಂಸ್ಕೃತವನ್ನು ಬೆರೆಸೋಕ್ಕೆ ಹೋಗ್ತಾರೆ. ಆಗ ಏನಾಗುತ್ತದೆ, ಆನೆ ಮೇಲೆ ಹಾಕಬೇಕಾದಂಥ ಅಂಬಾರಿನ ಬಡ ಎತ್ತಿನ ಮೇಲೆ ಹಾಕದಂತೆ ಆಗಿಬಿಡುತ್ತದೆ. ಅದು ತತ್ತರಿಸಿ ಹೋಗಿಬಿಡುತ್ತದೆ. ಎರಡು ನೀರು ಎಣ್ಣೆ ಸೇರಿದಂತೆ ಆಗುತ್ತದೆ. ನೀರ ಕ್ಷೀರ ನ್ಯಾಯ ಆಗದೆ ನೀರ ಸ್ನೇಹ ನ್ಯಾಯವಾಗುತ್ತದೆ. ಅದು ಅಸ್ನೇಹವೇ ಆಗಿಬಿಡುತ್ತದೆ. ಮತ್ತು ಅಚ್ಚಗನ್ನಡದ ಕೆಲವು ಶಬ್ದಗಳನ್ನು ಬಳಸುವಾಗಲೂ ಶಿಥಿಲತೆಗೆ ದಾರಿ ಕೊಡುವಂತೆ ಆಗುತ್ತದೆ. ಅದು ಗೇಯಕ್ಕೆ ಹೆಚ್ಚಿನ ಬೆಲೆ ಕೊಟ್ಟದ್ರಿಂದ ಆ ಥರ ಆಗಿದ್ದಿರಬೇಕು. ಅದೇ DVG ಅವರ ಅಂತಃಪುರ ಗೀತದ ಗೇಯಗಳನ್ನು ನೋಡಿದಾಗ ಆ ಬಿಕ್ಕಟ್ಟು, ಆ ಬನಿ ತುಂಬ ವಿಶಿಷ್ಟ ಅಂತ ಅನಿಸುತ್ತದೆ. ಆದರೆ ಅದಕ್ಕೆ BGL ಸ್ವಾಮಿ ಅಂಥವರು ಸೇರಿಕೊಂಡು ಆಕ್ಷೇಪ ಮಾಡುವುದೇನೆಂದರೆ, DVG ಅವರ ಗೇಯ ಕೃತಿಗಳಲ್ಲಿಯೂ ಕೂಡ ಪುರುಷ ಪ್ರಯೋಗ ಉಂಟು, ಓಜಸ್ವಿ ಆದ ಶೈಲಿ ಆದ್ದರಿಂದ, ಗೌಡೀಯ ಶೈಲಿ ಆದ್ದರಿಂದ ಗಾನ ಸೌಲಭ್ಯ ಕಡಿಮೆ ಅಂತ ಹೇಳ್ಬಿಟ್ಟು ಅಂತಾರೆ. ಆದರೆ ಪಾಠ್ಯಕ್ಕೆ ತುಂಬ ಚೆನ್ನಾಗಿ ಒದಗಿ ಬರುವಂಥದ್ದು ಹೌದು. ಇವ್ರದ್ದು, ಪೂತಿನ ಅವರದ್ದು ಮತ್ತೊಂದು ಸಮಸ್ಯೆ ಏನೆಂದರೆ ಅಂತ್ಯಪ್ರಾಸವನ್ನು ತುಂಬ ಬಳಸ್ತಾರೆ. ಇವರಿಗೆ ತುಂಬ ನಿಕಟ ಸ್ನೇಹಿತರಾಗಿದ್ದ ಮತ್ತು ಪೂತಿನ ಅವರು ಯಾವ ಕಾವ್ಯಗಳಿಗೆ ಸೂಲಗಿತ್ತಿ ಅಂತ ಅವರೇ ಹೇಳಿಕೊಂಡ್ರು ಮತ್ತು ಈ ಗೋಕುಲ ನಿರ್ಗಮನವನ್ನು ಯಾವ ಮಹಾನುಭಾವರಿಗೆ ಅರ್ಪಣೆ ಮಾಡಿದ್ರು, ಆ ತೀನಂ ಶ್ರೀಕಂಠಯ್ಯನವರು ಆ ಅರ್ಪಣೆಯ ಪದ್ಯ ನೋಡಿ. ಮುಡುಪಿದನು ಕೊಳ್ಳೆನ್ನ ಸರಸ್ವತಿಯ ಬಂಧು ನೆನೆಯದಿರು ನಮ್ಮೊಲವ ನಿಂತಳವೆನೆಂದು ನಿನ್ನ ನೇಹದೊಳೆನೆಗೆ ಎನಿತಾತ್ಮ ದೀಪ್ತಿ ಅದನಿಂತು ಭಾವಿಸಲು ಬಗೆಗಿನಿಸು ತೃಪ್ತಿ ಅಂತ.
ಆತ್ಮಬಂಧು, ಸರಸ್ವತಿಯ ಬಂಧು, ನಮ್ಮ ಒಲವನ್ನು ಈ ಒಂದು ಪುಸ್ತಕದ ಅರ್ಪಣೆಯ ಮೂಲಕ ಅಳೀತಾ ಇದ್ದೀನಿ ಅಂತಲ್ಲ, ನಿನ್ನ ಪ್ರೀತಿಗಾಗಿ ಎಷ್ಟು ಪುಸ್ತಕ, ಎಷ್ಟು ಅರ್ಪಣೆ ಆಗಬೇಕು, ನಿನ್ನ ಸ್ನೇಹದಲ್ಲಿ ಏನೇ ನನಗೆ ಆತ್ಮದೀಪ್ತಿ ಅಂತೆಲ್ಲ ಒಳ್ಳೆಯ ಆರ್ದ್ರ ಪದ್ಯವನ್ನು ಬರೆದಿದ್ದಾರೆ. ತೀನಂಶ್ರೀ ಅಂತ ಇನ್ನೊಂದು ಕವಿತೆಯನ್ನು ಬರೆದು ಅವರ ಸಾವಿನ ಸಂದರ್ಭದ ದುಃಖವನ್ನು ತೋಡಿಕೊಳ್ತಾರೆ. ಆದರೆ ತೀನಂಶ್ರೀಯವರದೇ ಮಾತು, ಆದಿಪ್ರಾಸ ಗರತಿ, ಅಂತ್ಯಪ್ರಾಸ ಗಣಿಕೆ, ಅನುಪ್ರಾಸ ಗೆಳತಿ ಅಂತ. ಈ ಅಂತ್ಯಪ್ರಾಸ ನಾನಿದ್ದೀನಿ ಅಂತ ಬಂದು ಠಣ್ ಅಂತ ಸೆಲ್ಯೂಟ್ ಮಾಡಿ ನಿಂತ್ಕೊಳ್ಳುತ್ತೆ. ಹಾಗಾಗಿ ಅಂತ್ಯಪ್ರಾಸ ಎಷ್ಟೋ ಬಾರಿ ಹಿತವನ್ನು ತಂದುಕೊಡೋದಿಲ್ಲ. ಅನುಪ್ರಾಸ ಇದೆಯಲ್ಲ, ಅದು ತುಂಬ ಚೆನ್ನಾಗಿ. ಆದಿಪ್ರಾಸ ಗರತಿ ಗೌರಮ್ಮ. ನಮ್ಮ ಪ್ರಾಚೀನ ಕವಿಗಳೆಲ್ಲ ಪಂಪಾರನ್ನ, ಕುಮಾರವ್ಯಾಸ ಇತ್ಯಾದಿಯಾಗಿ 19ನೇ ಶತಮಾನದವರೆಗೆ ಬಸವಪ್ಪ ಶಾಸ್ತ್ರಿಗಳು, ಯಾಕೆ ಡಿ ವಿ ಜಿಯವರವರೆಗೂ ಆದಿಪ್ರಾಸ ಅನಾದ್ಯನಂತವಾಗಿ ತಾಂಡವಿಸುತ್ತದೆ. ಆದಿಪ್ರಾಸದಲ್ಲಿ ಗಾಯನಕ್ಕೆ ಒಂದು ಬಿಕ್ಕಟ್ಟು ಬರುತ್ತದೆ. ಎತ್ತುಗಡೆ ಅಂತ ಏನು ಕರೀತಾರೆ ಅದಕ್ಕೆ ಒದಗಿ ಬರುತ್ತದೆ. ಮತ್ತು ಸಂಗೀತದ ಪರಿಭಾಷೆಯಾದ ಪದಗರ್ಭ ಅಂತ ಏನು ಹೇಳ್ತಾರೆ ಅದು ಖಂಡಪ್ರಾಸ ಅಂತ ಛಂದಸ್ಸಿನ ಪರಿಭಾಷೆ, ಅದು ಚೆನ್ನಾಗಿ ಒದಗಿ ಬರುತ್ತದೆ. ಹೀಗಾಗಿ ಗಾಯನ ಕ್ರಮಕ್ಕೆ ಒಂದು ಬಿಗಿ, ಒಂದು ಸೊಗ, ಒಂದು ವ್ಯವಸ್ಥೆ ಒದಗಿ ಬರುತ್ತದೆ. ಅಂತ್ಯಪ್ರಾಸ ತೋರಿಕೊಳ್ಳಬೇಕು ಅಂದರೆ ಒಂದು ಸ್ವಲ್ಪ ವಿರಾಮ ಇರಬೇಕಾಗುತ್ತದೆ. ಆ ವಿರಾಮ ಬಂದಾಗ ಪಾದಾಂತಕ್ಕೆ ಮುರಿದು ನೆಮ್ಮದಿಯನ್ನು ಕದಡುವಂಥ ರೀತಿಯಲ್ಲಿ ಮೌನ ಬರುತ್ತದೆ. ಜಯದೇವನಲ್ಲಿದೆ ಅಂತ್ಯಪ್ರಾಸ, ಆದರೆ ಅದನ್ನು ಮರೆಸುವಷ್ಟು ಅನುಪ್ರಾಸಗಳ ಮಹಾ ಸಮೃದ್ಧವಾದ ಜಾತ್ರೆ ಇದೆ, ಮೆರವಣಿಗೆ ಇದೆ. ಕಾಪಿ ವಿಲಾಸ ವಿಲೋಲ ವಿಲೋಚನ ಖೇಲನ ಜನಿತ ಮನೋಜಂ ಧ್ಯಾಯತಿ ಮುಗ್ಧ ವಧೂರಧಿಕಂ ಮಧುಸೂದನ ಹೃದಯ ಸರೋಜಂ. ಅಲ್ಲಿ ಸರೋಜ ಅನ್ನುವಂಥದ್ದು ಇವೆಲ್ಲ ಪ್ರಾಸಕ್ಕೆ ಕೊನೆಯಲ್ಲಿ ಬರುತ್ತದೆ. ಆದರೆ ಮನೋಜ ಸರೋಜ ಅನ್ನುವ ಪ್ರಾಸ ಇದ್ದರೂ ಧ್ಯಾಯತಿ ಮುಗ್ಧ ವಧೂರಧಿಕಂ ಮಧುಸೂದನ ಹೃದಯ ಸರೋಜಂ, ಎಷ್ಟು ಆ ಒಂದು ದಕಾರಗಳು ಬರ್ತವೆ ನೋಡಿ, ಅವೆಲ್ಲ ದಂತ್ಯಾಕ್ಷರಗಳು ಪುಂಖಾನುಪುಂಖವಾಗಿ ಬರ್ತವೆ. ಕಾಪಿ ವಿಲಾಸ ವಿಲೋಲ ವಿಲೋಚನ ಖೇಲನ ಜನಿತ ಮನೋಜಂ ಅನ್ನುವಲ್ಲಿ ಆಕಾರಗಳು ಮತ್ತು ಲಕಾರಗಳು ಇಷ್ಟು ಸುಂದರವಾಗಿ ಬರುತ್ತವೆ. ಈ ಕಾರಣ ಅನುಪ್ರಾಸ ಒಳ್ಳೆಯ ಗೆಳತಿ ಹಾಗೆ ಆದ್ಯಂತ ತುಂಬಿ ಮೇವರಿಯುತ್ತದೆ. ಪುತಿನ ಅವರಲ್ಲಿ ಅನುಪ್ರಾಸ ಕಡಿಮೆ, ಅಂತ್ಯಪ್ರಾಸ ಹೆಚ್ಚು, ಆದಿಪ್ರಾಸ ಇಲ್ಲ. ಅದೊಂದಿಷ್ಟು ಶ್ರುತಿಕಟ್ಟುತ್ವ ತಂದಿದೆ. ಆದರೆ ಇವರ ಸಾನೆಟ್ಗಳಂತ ಯಾವುದಿವೆ, ಅಷ್ಟಷಟ್ಪದಿಗಳಲ್ಲಿ ಆದಿಪ್ರಾಸ ಇಡ್ತಾರೆ. ಅದರಿಂದ ಎಲ್ಲಿಲ್ಲದ ಬಿಗಿ ಬಂದಿದೆ, ಎಲ್ಲಿಲ್ಲದ ಸೊಗ ಬಂದಿದೆ. ಇವರ ಸಾನೆಟ್ನ ಬಂಧ ಕೌಶಲ ತುಂಬ ಚೆನ್ನಾಗಿದೆ. ಆದರೂ ಇವರು ಕನ್ನಡದ ಕವಿಗಳೆಲ್ಲರೂ ಸಾನೆಟ್ಟನ್ನು ತಂದುಕೊಂಡರೂ ಅದಕ್ಕಿಂತ 10 ಪಟ್ಟು ಚೆನ್ನಾಗಿರುವಂಥದ್ದು ಸೀಸಪದ್ಯ. ಅದನ್ನು ಡಿ ವಿ ಜಿಯವರಲ್ಲಿ, ಬೇಂದ್ರೆಯವರಲ್ಲಿ, ಕುವೆಂಪು ಅವರಲ್ಲಿ ಕೂಡ ಕಾಣಬಹುದು. ಮತ್ತು ಆ ರೀತಿಯಾದ ಒಂದು ಹತ್ತಿರದ ಸಂಬಂಧವನ್ನು ಪುತಿನ ಅವರ ಮಲೆದೇಗುಲದಲ್ಲಿಯೇ ಕಾಣಬಹುದು. 51 ಪದ್ಯಗಳಿವೆ, ತುಂಬ ಚೆನ್ನಾಗಿವೆ. ಇರಲಿ, ಇದು ಸ್ವಲ್ಪ ಸ್ಟೈಲಿಸ್ಟಿಕ್ ಅನಾಲಿಸಿಸ್ ಮಾಡಿದ್ದೀನಿ. ಆಮೇಲೆ ಹೇಳ್ತಾನೆ ಅಕ್ರೂರ ಹೇಳ್ತಾನೆ, ನಂದಗೋಪನ ಮನೆಯ ತೂಗುಮಂಚದ ಮೇಲೆ ನಿದ್ದೆ ಮೇಲುದವಾತ್ಮ ಹೊದೆಯಲಿರೆ ಇನಿಯಳ್ ಮುಟ್ಟಿಬಾ ಎನ್ನುವಂತೆ ಈ ಕೊಳಲು ಕಿವಿಗೊಳಲು ಬಂದೆನಿ ಅಭಿಸಾರವೆತ್ತು ಲೇಸಾಯಿತು. ನಂದಗೋಪನ ಮನೆಯ ತೂಗುಮಂಚದ ಮೇಲೆ ನಿದ್ದೆಯ ಮೇಲುದವನ್ನು ನನ್ನ ಆತ್ಮ ಹೊದ್ದುಕೊಳ್ತಾ ಇದ್ದಾಗ ಇನಿಯಳ್ ಮುಟ್ಟಿ ಬಾ ಎನ್ನುವಂತೆ, ನಲ್ಲೇ ಮುಟ್ಟಿ ಎದ್ದು ಬಾ ಅಂತ ಹೇಳುವಂತೆ ಈ ಕೊಳಲು ಕಿವಿಗೆ ಸೇರಿತು. ನಾನಿಲ್ಲಿಗೆ ಬಂದದ್ದು ಒಳ್ಳೆಯದಾಯಿತು. ಸಕಲೇಂದ್ರಿಯಂಗಳಿಗೂ ನೆತ್ರವೇ ಮಿಗಿಲೆಂದು ಲೋಕ ನುಡಿಯುವುದು ಇರಲಿ ಆದುಡಿಂದು ಈ ಹಳುವಳಿ ಗಾನ ವಾಲಿಸಲು ತೋರುವುದು ಶ್ರೋತ್ರವೇ ಎಲ್ಲದಕ್ಕೂ ಮಿಗಿಲು ಎಂದು. ಮತ್ತು ಇವರ ಶೈಲಿಯ ಬಗ್ಗೆ ಹೇಳೋದಿದ್ದರೆ ವಿಸಂಧಿ ದೋಷಗಳು ತುಂಬ ಬಂದುಬಿಡುತ್ತವೆ. ಸೌಲಭ್ಯ ಇರಲಿ ಉಚ್ಚಾರಣೆಗೆ ಎನ್ನುವುದೇ ಹೆಚ್ಚು ಕಾಠಿಣ್ಯವನ್ನು ತಂದುಕೊಡುತ್ತದೆ. ಮತ್ತು ಎಲ್ಲದಕ್ಕೂ ಈ ರೀತಿಯಾದ ಅತಂತ್ರವಾದ ಶಬ್ದ ಪ್ರಯೋಗಗಳು ಈ ಥರದವರಲ್ಲಿ ಬರುತ್ತವೆ. ಒಳಮುದ್ದು ಹೊರಮುದ್ದು ಈ ಥರ ವಿಚಿತ್ರವಾದ ದೇಶೀಯ ಶಬ್ದಗಳನ್ನು ಬಳಸ್ತಾರೆ. ಸಹಜವಲ್ಲ. ಅದಕ್ಕೆ ಕಾರಣ ಅವರೇ ಹೇಳ್ಕೊಳ್ತಾರೆ. ಪುತಿನ ಅವರು ಬೆಳೆದದ್ದು ತಮಿಳಿನ ವಾತಾವರಣದಲ್ಲಿ, ಕಾಲೇಜಿನಲ್ಲಿ ಓದಿದ್ದು ಫ್ರೆಂಚು, ಮತ್ತು ಪಾಠಶಾಲೆಯಲ್ಲಿ ಓದದ್ದು ಸಂಸ್ಕೃತ, ಮತ್ತು ವಿಶೇಷವಾಗಿ ಅಧ್ಯಯನ ಮಾಡಿಕೊಂಡದ್ದು ಇಂಗ್ಲೀಷು. ಹೀಗಾಗಿ ಕನ್ನಡವನ್ನು ಆಮೇಲೆ ಕೈ ಹಿಡಿದರು. ಆ ಕಾರಣದಿಂದಲೂ ಏನೋ ಕುವೆಂಪು ಅವರಿಗೆ ಬಂದಂತೆ ಸಹಜವಾಗಲಿಲ್ಲ ಕನ್ನಡ. ಗೋವಿಂದ ಪೈ ಅವರಿಗೆ ಬಂದಂತೆ ಅಪ್ಪಟ ಹಳಗನ್ನಡವೂ ಆಗಲಿಲ್ಲ. ಬೇಂದ್ರೆಯವರದಂತೆ ಅಪ್ಪಟ ಜಾನಪದವೂ ಆಗಲಿಲ್ಲ. ಆ ಅತಂತ್ರಕ್ಕೆಯ ಕಾರಣದಿಂದಲೇ ಅವರು ಎಷ್ಟೋ ಬಾರಿ ಸಂಕೋಚ ಪಟ್ಟದ್ದು ಉಂಟು. ಏನೇ ಇರಲಿ, ವಸ್ತು ಚೆನ್ನಾಗಿದೆ, ಅದರಿಂದ ಪರವಾಗಿಲ್ಲ. ಆದರೆ ಇವರ ಶೈಲಿ ಎಂದೂ ಮನಸ್ಸಿಗೆ ಗಾಢವಾಗಿ ತಟ್ಟುವುದಿಲ್ಲ. ಅವರ ಶೈಲಿ ಅಂತೂ ಗೊತ್ತಾಗುತ್ತದೆ. ಅಟ್ಲೀಸ್ಟ್ ನನ್ನ ಪಾಲಿಗಂತೂ
ಪುತಿನ ಅವರ ಭಾವದ ವಿಶಿಷ್ಟವಾದಂಥ ಉಕ್ತಿಗಳು, ಅವರ ಕಾವ್ಯಮೀಮಾಂಸೆಯ ತತ್ವಗಳು ಇದು ಮನಸ್ಸಿಗೆ ಹಿಡಿದಂತೆ ಶೈಲಿ ಹಿಡಿಯಲಿಲ್ಲ. ಅತ್ಲಾಗ ವೈದರ್ಭಿಯೂ ಅಲ್ಲ, ಗೌಡಿಯೂ ಅಲ್ಲ, ಲಾಟಿಯೂ ಅಲ್ಲ, ಪಾಂಚಾಲಿಯೂ ಅಲ್ಲ ಅನ್ನುವಂಥ ರೀತಿ ಯಾವುದೋ ಒಂದು ಪಂಚಮ ಪಂಥ ಆಗಿಬಿಟ್ಟಿದೆ. ಇರಲಿ. ಮುಂದೆ ಆ ನಂದಗೋಪನ ಮನೆಯಿಂದ ಬಂದ ಅಕ್ರೂರ ಹೇಳ್ತಾನೆ, ಶಾಸ್ತ್ರದಿಂ ಕೇಳ್ವೆಯಿಂ, ಕೇಳ್ಮೆ ಎಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನೋಡಿ. ಪರಿಕಿಸುವ ಬಳಕೆಯಂ ಗೇಯ ದುರ್ಜೇಯವೆಂದೆನಿಸಿದ್ದ ಮನವು. ಒಳ್ಳೆಯ ಶಬ್ದ ಅದು, ಗೇಯ ದುರ್ಜೇಯ. ನಾನು ಶಾಸ್ತ್ರ ಕೇಳ್ಮೆ ಎಲ್ಲದರಿಂದ ಪ್ರವೀಣನಾಗಿದ್ದೀನಿ. ನನಗೆ ಅಲ್ಪ ಸ್ವಲ್ಪಕ್ಕೆ ನಾದ ಸಂತೋಷ ಕೊಡೋದಿಲ್ಲ, ತುಂಬ ಒಳ್ಳೆಯ ಸಂಗೀತ ಆಗಬೇಕು. ಆದರೂ ಇಂದು ಓರ್ವ ಗೋವಳನ ಕೊಳಲು ಉಲಿಹಿಗಾಯೆಂದು ಬೆರಗಪ್ಪ ವೈಚಿತ್ರ್ಯ ಕೇವೇಳ್ವೆನು. ಒಬ್ಬ ಗೊಲ್ಲ ಎಷ್ಟು ಚೆನ್ನಾಗಿ ವೇಣು ನುಡಿಸ್ತಾ ಇದ್ದಾನೆ, ನನಗೆ ಆಶ್ಚರ್ಯವಾಗ್ತಾ ಇದೆ ಅಂತ ಹೇಳ್ತಾನೆ. ಅವನು ಆ ಕೊಳಲನ್ನು ಕೇಳ್ತಾ ಸಂತೋಷ ಪಡ್ತಾ ಇದ್ದಂತೆ ಗೋಪಾಲಕರು ಮತ್ತೆ ಹಾಡೋದಕ್ಕೆ ಆರಂಭ ಮಾಡ್ತಾರೆ. ತರುಗಿಡ ಬಳ್ಳಿ ಬನವೆಲ್ಲ ಕಿವಿಬಳಿ ಪಿಸುಗುಟ್ಟುತ್ತಿವೆ ಗೋವಿಂದನ ಸೊಲ್ಲ, ಆದೊಡೆ ಕಂಗಳಿಗಿವ ಕಾಣಲೊಲ್ಲ, ಎಲ್ಲವೈತಿಹೇನೋ ನಮ್ಮ ಗೊಲ್ಲ. ಕೃಷ್ಣ ಕಾಣಿಸ್ತಾ ಇಲ್ಲ, ಕೊಳಲು ಮಾತ್ರ ಕೇಳಿಸ್ತಾ ಇದೆ, ಎಲ್ಲಿ ಹೋದನು ಅಂತ. ಆ ಹೊತ್ತಿಗೆ ಕೊಳಲನ್ನು ನುಡಿಸ್ತಾ ಅವನು ಕಾಣಿಸ್ತಾನೆ. ಅಂದರೆ ನಾಯಕನನ್ನು ಎಷ್ಟು ತಡವಾಗಿ ಇಂಟ್ರಡ್ಯೂಸ್ ಮಾಡ್ತಾರೆ ನೋಡಿ, ಆ ಟೈಮಿಂಗ್ ಬಹಳ ಚೆನ್ನಾಗಿದೆ. ಅಗೋ ಮುರಳೀಧರ ನಾಹ ನಿಡುದೋಳೋ ಎದೆಹರಹೋ ನಡೆಬೆಡಗೋ ನಿಲುಬಗೆಯೋ ನಗೆಮಗವೋ ತಹಸೊಗವೋ ಕನಸಿಗೂ ಇಂಥವ ಸುಳಿಯಲು ಅಲ್ಲ, ಕನಸಲ್ಲೂ ಕಾಣುವುದು ಕಷ್ಟ, ಇಂಥವನು ನನಸಾಗಿ ಬಂದನಲ್ಲ. ಇಂಥ ನಿಡುದೋಳು, ಎಂಥ ಎದೆಹರಹು, ವ್ಯೂಢೋರಸ್ಕಃ ವೃಷಸ್ಕಂತಹ ಶಾಲಪ್ರಾಂಶು ಅಂತ ಕಾಳಿದಾಸ ದಿಲೀಪನ ಬಗ್ಗೆ ಹೇಳಿದ್ದನ್ನು ಹಾಗೆಯೇ ಅವರು ಅನುವಾದ ಮಾಡ್ತಾ ಇದ್ದಾರೆ. ನಗೆಮಗವೋ ತಹಸೊಗವೋ. ಆಗ ಕೃಷ್ಣ ಬರ್ತಾನೆ. ಕೊಳಲಿನ ಬಗ್ಗೆ ವಿಸ್ಮಯ ಪಡ್ತಾ ಅವನು ಬರ್ತಾನೆ. ಎನ್ನೀ ಕೊಳಲಿದು ಕಾಡಿನ ಬಿದಿರು, ಈ ಹುಲುಕಡ್ಡಿಗೆ ಎನಿತೋ ಚೆದುರು. ಈ ಕೊಳಲು ಹುಲ್ಲುಕಡ್ಡಿ ಎರಡೂ ತೃಣ, ಬಿದಿರಾಗಲಿ ಹುಲ್ಲಾಗಲಿ ಒಂದೇ ಫ್ಯಾಮಿಲಿಗೆ ಸೇರಿದ್ದು. ಒಂದೇ ಮನೆಯಲ್ಲಿ ತುಂಬ ಶ್ರೀಮಂತ ಮಗ, ತುಂಬ ಬಡವ ಮಗ ಹುಟ್ಟುಬಿಟ್ರೆ ಅಕ್ಕಪಕ್ಕ ಇಟ್ಟರೆ ಹೇಗೋ ಆ ರೀತಿಯಲ್ಲಿ ಹುಲ್ಲು ಮತ್ತು ಬಿದಿರು ಒಟ್ಟೊಟ್ಟಿಗೆ ಇರತಕ್ಕಂಥದ್ದು. ಹಾಗಾಗಿ ಏನುತ್ತು ಚೆದುರು ಇದು, ಇದರಿಂ ನಾನಪ್ಪೆನು ನಾದಮಯ, ಈ ಬೃಂದಾವನ ಆನಂದಮಯ ಅಂತ ಹೇಳ್ಬಿಟ್ಟು ತನ್ನ ವಾದ್ಯಕ್ಕೆ, ತನ್ನ ಕೊಳಲಿಗೆ ತಾನು ಬೆರಗು ಪಡ್ತಾ ಬರ್ತಾನೆ. ಒಳ್ಳೆಯ ಕಲಾವಿದನ ಲಕ್ಷಣ ಇದು. ವೀಣೆ ಶೇಷಣ್ಣನವರು ಒಮ್ಮೆ ಆ ವೀಣೆಯನ್ನು ನುಡಿಸ್ತಾ, ಆಹಾ ತಾಯೇ, ನಿನ್ನ ಸಾಧ್ಯತೆಗಳನ್ನೆಲ್ಲ ಸೂರೆಗೊಳ್ಳೋಕ್ಕೆ ಯಾರಿಗಮ್ಮ ಆಗುತ್ತದೆ ಅಂತ ಕ್ಷಣಕಾಲ ಆ ವೀಣೆಯ ದಂಡಿಯ ಮೇಲೆ ತಲೆ ಇಟ್ಟು ನಮಸ್ಕಾರ ಮಾಡಿದ್ರಂತೆ. ಅದೇ ಇನ್ನೊಬ್ಬರಿದ್ದರಂತೆ, ಅವರು ಆಟ್ಲ ಪಲಕವೇ ಲಂಜ ಅಂತ ಇದ್ರಂತೆ. ಸುಳೆ ಹಾಗೆ ನುಡಿಯೇ ಅಂತ ವೀಣೆ ಚೆನ್ನಾಗಿ ನುಡಿದ್ರೆ. ಇದಲ್ಲ, ಆ ವಾದ್ಯಕ್ಕೆ ಬೆರಗಾಗಿ ಬೇಕು. ಆಹಾ, ಈ ಸಾಧ್ಯತೆ ಉಂಟಾ, ಈ ರೀತಿಯ ಚಮತ್ಕಾರ ಉಂಟಾ ಅಂತ ಬಲರಾಮ ಹೇಳ್ತಾನೆ. ಮೂಲೋಕವ ಗೆಲೆ ಸಾಕಿ ಸಾಧನ ಎನಗೆನ್ನಿ ಪುದಿ ವೇಣುವಾದನ. ಇದು ಮೂರ್ಲೋಕವನ್ನು ಗೆಲ್ಲುವುದಕ್ಕೆ ಸಾಧನ ಅಂತ. ಅರೆ, ಕೃಷ್ಣ ವಾಸ್ತವವನ್ನು ಮರೆಯೋಲ್ಲ. ಮಗುವೊಳುತ್ತಲೂ ತಾಯ ಗೆಲುವುದು, ಏನಚ್ಚರಿ ನಾ ನಿಮ್ಮ ಗೆಲುವುದು. ಮಗು ಹತ್ತರೂ ತಾಯಿಗೆ ಚೆನ್ನ, ನಾನು ಕೊಳಲು ನುಡಿಸಿ ನಿಮ್ಮನ್ನು ಮೆಚ್ಚಿಸೋದ್ರೊಳಗೆ ಏನು ದೊಡ್ಡದಲ್ಲ. ಕೇಶಿಯ ನಿದ್ರಿಸೆ ಕೊಳಲಿದು ಸಾಕೆ, ಕೇಡುಗರಿದಿರುಳು ಹಾಡು ಪರಾಕೆ. ಇಂದು ಬೆಳಗ್ಗೆ ಅಷ್ಟೇ ಕೇಶಿಯನ್ನು ಕೊಂದದ್ದು. ಅವನನ್ನು ಎದುರಿಸೋಕ್ಕೆ ಕೊಳಲು ಆಗ್ತಾ ಇತ್ತಾ? ಅದಕ್ಕೆ ಬೇರೆಯೇ ಆಯುಧ ಬೇಕು, ಬೇರೆಯೇ ಕೈವಾಡ ಬೇಕು. ಕೃಷ್ಣ ಕೈಯಿಂದಲೇ ಅವನನ್ನು ಕೊಂದಿದ್ದು. ಹಾಗಾಗಿ ದುರ್ಜನರ ಎದುರಿನಲ್ಲಿ ಸಂಗೀತಕ್ಕೆ ಬೆಲೆ ಇಲ್ಲ ಅಂತ. ಅಂದರೆ ಸಾಮವಾಕ್ಯಗಳಿಗೆ ಬೆಲೆ ಇಲ್ಲ. ಆದರೂ ಇದು ಅವರ ಒಂದು ವ್ಯಭಿಚಾರಿ ಭಾವವಾಗಿ ಬಂದಿದೆ ಪೂತಿನ ಅವರದು. ಪೂತಿನ ಅವರ ಸ್ಥಾಯಿ ಭಾವ ಒಳಿತು, ಸೌಮ್ಯತ್ವ ಅನ್ನುವಂಥದ್ದು. ಆ ಕಾಲದ ಅನೇಕರಿಗೆ ಹಾಗಾಗಿತ್ತು. ಪೂತಿನ ಅವರು ಗಾಂಧಿಯ ಬಗ್ಗೆ 2 ಕವಿತೆ ಬರೆದಿದ್ದಾರೆ. ಒಂದಂತೂ ಗಾಂಧಿ ಸ್ತವನಂ ಅಂತ ಅನುಷ್ಟುಪ್ಪಿನಲ್ಲಿ 20-30 ಶ್ಲೋಕಗಳನ್ನೇ ಬರೆದಿದ್ದಾರೆ ಕನ್ನಡ ಭಾಷೆಯಲ್ಲಿ. ಅಲ್ಲೆಲ್ಲ ಅವರು ಗಾಂಧಿಯನ್ನು ತುಂಬ ದೊಡ್ಡ ರೀತಿಯಲ್ಲಿ ಕೊಂಡಾಡ್ತಾರೆ. ದುಷ್ಟನಿಗೂ ಕೂಡ ಶಿಷ್ಟತೆಯನ್ನು ತೋರಬೇಕು ಅನ್ನುವಂಥದ್ದು. ಮತ್ತು ಪೂತಿನ ಅವರ ಸ್ವಭಾವದಲ್ಲಿಯೇ ದುಷ್ಟತೆಯನ್ನು ದಿಟ್ಟಿಸಿ ನೋಡುವ ಗುಣ ಇಲ್ಲ. ದುಷ್ಟತೆಯನ್ನು ಕಣ್ಣು ಮುಚ್ಚಿ ಧ್ಯಾನಿಸಬೇಕು ಅನ್ನುವಂಥದ್ದು, ಓಡೋಗಬೇಕು ಅಂತ ಅವರು ಹೇಳೋಲ್ಲ, ಕಣ್ಣು ಮುಚ್ಚಿ ಧ್ಯಾನಿಸಬೇಕು ಅನ್ನುವಂಥದ್ದು. ಆದರೆ ಈ ಮನೋಧರ್ಮ ಕೃಷ್ಣನದಲ್ಲ, ಅದು ಬಂದಿರುವ ಸಮಸ್ಯೆ. ಅದಕ್ಕಾಗಿ ಇವರಿಗೆ ನಿಜವಾದ ಮಾನವ ದುಷ್ಟತೆಗಳ ಜೊತೆಗೆ ಕೃಷ್ಣ ಹೋರಾಡಿದ ಸಂದರ್ಭಗಳನ್ನು ಚಿತ್ರಿಸೋಕ್ಕೆ ಇಷ್ಟಪಡೋಲ್ಲ. ನೆನ್ನೆಯೇ ಹೇಳಿದೆ, ಗೋಕುಲೋತ್ತರ ಚರಿತ ಚಾರಣನಾಗಲಿಕ್ಕೆ ತೆರಪಿಲ್ಲ ಅಂದುಬಿಡ್ತಾರಲ್ಲ. ಗೋಕುಲೋತ್ತರ ಚರಿತ ಕೃಷ್ಣನದು ಯಾವುದಿದೆ ಅದನ್ನು ಬರೆಯೋದಕ್ಕೆ ನನಗೆ ಆಗೋಲ್ಲ, ಮನಸ್ಸು ಹೋಗೋಲ್ಲ ಅಂತಂತಾರೆ. ಇದನ್ನು
ದೊಡ್ಡ ಗಾಂಧಿವಾದಿಯೂ ಆದ ಪುತಿನ ಅವರಿಗೆ ಹತ್ತಿರದ ಬಂಧುವೂ ಆಗಿದ್ದ ನಮ್ಮ ನೀಲತ್ತಳ್ಳಿ ಕಸ್ತೂರಿಯವರು ಹೇಳ್ತಾ ಇದ್ರು, ಕೆ ಎಂ ಮುನ್ಷಿಯವರಿಗೆ ಕೃಷ್ಣಾವತಾರದಲ್ಲಿ ಕೃಷ್ಣನ ರಾಜಕೀಯವಾದ ಆಯಾಮಗಳನ್ನೆಲ್ಲ ಬೇಕಾದಂತೆ ಬೆಳೆಸುವುದಕ್ಕೆ, ಬರೆಯುವುದಕ್ಕೆ, ಬಳಸುವುದಕ್ಕೆ ಆಯಿತು. ಅವರು ಕೃಷ್ಣಾವತಾರದ ಸಂಪುಟದಲ್ಲಿ ಮ್ಯಾಜಿಕ್ ಫ್ಲೂಟ್ ಅಂತ ಮೊದಲನೇ ಸಂಪುಟದಲ್ಲಿ ಕೃಷ್ಣನ ಮಾಧುರ್ಯವನ್ನು ಬೇಕಾದಂತೆ ವಿಸ್ತರಿಸ್ತಾರೆ. ಎರಡನೇದು ರಾತ್ ಆಫ್ ದಿ ಎಂಪರರ್, ಮೂರನೆಯದು ಬುಕ್ ಆಫ್ 5 ಬ್ರದರ್ಸ್, ಬುಕ್ ಆಫ್ ಭೀಮಾ, ಮುಂದೆ ಬರ್ತಕ್ಕಂಥ ಬುಕ್ ಆಫ್ ಸತ್ಯಭಾಮ, ಬುಕ್ ಆಫ್ ಯುಧಿಷ್ಠಿರ, ಬುಕ್ ಆಫ್ ವ್ಯಾಸ, ಇದರೊಳಗೆಲ್ಲ ಕೃಷ್ಣನ ವ್ಯಕ್ತಿತ್ವ ನಿರ್ಮಾಣ ಶಕ್ತಿಯನ್ನು, ಅವನ ದುಷ್ಟತೆಯನ್ನು ಹೇಗೆ ಎದುರಿಸ್ತಾನೆನ್ನುವ ಬಗೆಯನ್ನು ಚಿತ್ರಿಸುವಲ್ಲಿ ಸ್ಥೈರ್ಯ ಸಾಮರ್ಥ್ಯಗಳನ್ನು ತೋರ್ತಾರೆ. ಇವರಿಗೆ ಕಷ್ಟ. ಕುವೆಂಪು ಅವರಿಗೆ ತಕ್ಕ ಮಟ್ಟಿಗೆ ಅದಿದೆ. ಆದರೂ ಅವರ ದರ್ಶನ ಬಂದಾಗ ನನ್ನ ಮತ್ತೊಬ್ಬ ಸ್ನೇಹಿತನ ಮಾತೇ ನೆನಪಾಗುತ್ತದೆ, ರಾಮಾಯಣ ದರ್ಶನದಲ್ಲಿ ರಾಮಾಯಣ ಚೆನ್ನಾಗಿದೆ, ದರ್ಶನ ಕೆಟ್ಟದಾಗಿದೆ ಅಂತ. ಅವರು ಫಿಲಸಾಫಿಕಲ್ ಲೆವೆಲಿಂಗ್ ಮಾಡೋಕ್ಕೆ ಹೊರಟು ಬಿಡ್ತಾರೆ. ಆಗ ಕವಿ ಹಿಂದೆ ಹೋಗಿ ಉಪದೇಶಕ ಬಂದುಬಿಡ್ತಾನೆ, ರಾಮಾಯಣ ದರ್ಶನ ಹದಗೆಟ್ಟು ಬಿಡ್ತದೆ. ಆ ರೀತಿಯಾದ ದ್ವಂದ್ವ ಡಿ ವಿ ಜಿ ಅವರಿಗಿರಲಿಲ್ಲ. ದುರ್ದೈವ ಡಿ ವಿ ಜಿ ಅಂಥ ಒಂದು ಮಹಾಕಾವ್ಯ ಬರೀಲಿಲ್ಲ. ಗೋವಿಂದ ಪೈಗಳಿಗೆ ಅಂಥ ದ್ವಂದ್ವ ಇರಲಿಲ್ಲವೋ ಏನೋ, ಆದರೂ ಅವರ ಕಾವ್ಯದಲ್ಲಿ ಎಲ್ಲಿಯೂ ಆ ದ್ವಂದ್ವ ಬಂದು ಅಡ್ಡ ಮಾತನ್ನು ಆಡುವಂತೆ ಕಾಣೋಲ್ಲ. ಅರೆ, ಅವರೊಂದು ಮಹಾಕಾವ್ಯ ಬರೆದಿದ್ದರೆ ಚೆನ್ನಾಗಿರ್ತಿತ್ತು, ಬರೀಲಿಲ್ಲ. ಬೇಂದ್ರೆಯವರು ಈ ರೀತಿಯ ಸಂದರ್ಭಗಳಿಗೆ ಸಿಕ್ಕಾಕ್ಕೊಳ್ಳೋದೇನೇ ಇಲ್ಲ. ನವೋದಯದ ಮಹಾಶಿಖರಗಳಲ್ಲಿ ಆಗಿದ್ದ ಊನ ನೋಡಿ. ಮಹಾಕೃತಿಗಳನ್ನು ಬರೆದವರಲ್ಲಿ ಒಂದು ದರ್ಶನದಲ್ಲಿಯೋ ಮತ್ತೊಂದು ಭಾವನೆಯಲ್ಲಿಯೋ ಇರುವ ಶಬಲತೆಯಿಂದಾಗಿ, ಇರುವ ದೌರ್ಬಲ್ಯದಿಂದಾಗಿ ಆ ಗಟ್ಟಿಮುಟ್ಟತನ ಬರಲಿಲ್ಲ. ಭೈರಪ್ಪನವ್ರಿಗೆ ಇವೆಲ್ಲ ಇದೆ, ಅವರು ಕಾವ್ಯ ಬರೀಲಿಲ್ಲ, ಗದ್ಯ ಬರೆದರು. ಕವಿತೆಯನ್ನು ಬರೆದಿದ್ದರೆ ಚೆನ್ನಾಗಿರ್ತಿತ್ತು. ಡಿ ವಿ ಜಿಯವರ, ಭೈರಪ್ಪನವರ, ಕುವೆಂಪು ಅವರ, ಗೋವಿಂದ ಪೈಗಳ, ಪುತಿನ ಅವರ ಎಲ್ಲ ಗುಣಗಳನ್ನೂ ಸೇರಿಸಿಕೊಂಡು ಏನಾದರೂ ಒಂದು ಅಪೂರ್ವ ಮಾಂತ್ರಿಕತೆ ಬಂದಿದ್ದರೆ ಚೆನ್ನಾಗಿರ್ತಿತ್ತೇನೋ. ನಾವು ತಿಲೋತ್ತಮೆ ಬರಲಿ ಅಂದ್ಕೋತೀವಿ, ಕಡೆಯಾಗದು ಹಿಡಂಬಿಯೋ ರಾಕ್ಷಸಿಯೋ ಬಂದುಬಿಟ್ರೆ ಗತಿ ಏನೋ. ಬೆಸ್ಟ್ ಆಫ್ ಆಲ್ ಅನ್ನೋದು ವರ್ಸ್ಟ್ ಆಫ್ ಆಲ್ ಆಗಿಬಿಟ್ರೆ ಗತಿ ಏನಾಗುತ್ತದೆ ಗೊತ್ತಿಲ್ಲ. ಒಟ್ಟಲ್ಲಿ ನಮಗೆ ಸಿಕ್ಕಿದ್ದಕ್ಕೆ ಸಂತೋಷ ಪಡೋಣ, ಆಸ್ಪಿರೇಷನ್ ಅಷ್ಟೇ ಇದು. ಹೀಗಾಗಿ ಅವರು ಎಲ್ಲಿವರೆಗೂ ಬರ್ತಾರೆ ಅಂತಂದರೆ, ಪುತಿನ ಅವರು ಹರಿಣಾಭಿಸರಣದಲ್ಲಿ ಸೀತಾಪಹರಣ ಆದಾಗ ಜಟಾಯು ಎದುರಿಗೆ ಬರ್ತಾನೆ. ರಾಮ ಮತ್ತು ಜಟಾಯು ಇಬ್ಬರ ಸಂಘರ್ಷದ ದ್ವಂದ್ವ ಯುದ್ಧವನ್ನು ಅವರು ಚಿತ್ರಿಸೋಲ್ಲ. ದುಷ್ಟತೆ ಬಂದಲ್ಲಿ ರಾಮದಂಡ ಕಾಪಾಡುತ್ತದೆ ಅಂತ ಇರುವಾಗ ನಾನು ಯಾತಕ್ಕೆ ಇದನ್ನೆಲ್ಲ ವರ್ಣಿಸಲಿ ಅಂತ ಹೇಳಿಬಿಟ್ಟೆ ಮುಗಿಸ್ಬಿಡ್ತಾರೆ. ಅಂದರೆ ಮಿಲ್ಟನ್ ಹೇಳ್ತಾನಲ್ಲ, ದುಷ್ಟತೆಯನ್ನು ಬೆನ್ನಟ್ಟಿ ಹೋಗಿ ಬಡಿದು ತಿಂದು ಕೊಲ್ಲಬೇಕು ಅಂತ, ಅದು ಇಲ್ಲ. ಭೈರಪ್ಪನವರು ತೀನಂಶ್ರೀಯವ್ರನ್ನ ಇವ್ರನ್ನ ಎಲ್ಲರನ್ನೂ ಚೆನ್ನಾಗಿ ಬಲ್ಲವರಾಗಿದ್ದರು. ಅವ್ರು ಹೇಳ್ತಾರೆ, ಪುಕ್ಕಲು ಕಣ್ರಿ ಅಂತ ಒಂದು ಮಾತಲ್ಲಿ ಹೇಳೋರು. ಇದು ಬಹಳ ಪುಳಿಚಾರ ಪದ್ಧತಿ ಇದು. ಅದೇ ಫೈಟಿಂಗ್ ಝೀಲ್ ಅನ್ನೋದು ಕುವೆಂಪು ಅವ್ರಿಗೊಂದು ಮಟ್ಟಕ್ಕಿದ್ದರೂ ಕೂಡ ಅವರಿಗೆ ಒಂದು ಅಬ್ಸೆಷನ್ ಆಫ್ ಬಿಕಮಿಂಗ್ ಪ್ರೊಫೆಟ್ ಅನ್ನುವಂಥದ್ದು ಒಂದಿತ್ತು. ಅದು ಒಂದು ವ್ಯಾಧಿ. ಅಂದರೆ ನಾನು ವಿಶ್ವಮಾನವ ಸಂದೇಶ ಕೊಡಬೇಕು ಅಂತ. ಅದರೊಳಗೆ ಯಾವ ಉಪ್ಪಿಲ್ಲ ಖಾರ ಇಲ್ಲ. ಕುವೆಂಪು ಅವರು ಕೊಟ್ಟಂಥ ಅತಿ ಕಳಪೆಯಾದದ್ದು ಅಂದರೆ ವಿಶ್ವಮಾನವ ಸಂದೇಶ. ಕುವೆಂಪು ಅವರು ಕೊಟ್ಟ ಅತಿ ಶ್ರೇಷ್ಠವಾದದ್ದು ಅಂತಂದರೆ ರಾಮಾಯಣ ದರ್ಶನದ ಕಾವ್ಯ. ವಿಶ್ವಮಾನವ ಸಂದೇಶ ಇವರು ಏನು ಕೊಡೋದು? ಯಾವಾಗಲೂ ಮುಂಚೆ ವೇದವೇ ಕೊಟ್ಟಿತ್ತು, ಉಪನಿಷತ್ತು ಕೊಟ್ಟಿತ್ತು, ಬೈಬಲ್ ಕೊಟ್ಟಿತ್ತು, ಧಮ್ಮಪದ ಕೊಟ್ಟಿತ್ತು, ಎಲ್ಲ ದೊಡ್ಡವರು ಕೊಟ್ಟಿದ್ದೆ. ಅದು ಅವರಿನ್ನೇನಾದ್ರು ವಿಶ್ವಮಾನವ ಸಂದೇಶ ಅಲ್ಲದೆ ಹರಪನಹಳ್ಳಿ ಸಂದೇಶವನ್ನು, ಬಸವನಗುಡಿ ಸಂದೇಶವನ್ನು, ಇಲ್ಲದೆ ಇದ್ದರೆ ಬಂದ್ಬಿಟ್ಟು ತಿಪಟೂರು ಸಂದೇಶವನ್ನು ಕೊಟ್ಟಿದ್ದು. ಎಲ್ಲರೂ ಕೊಟ್ಟಿದ್ದು ಅಷ್ಟೇ ದೊಡ್ಡದೇನೆ. ತಾನೇ ಮೊದಲು ಕೊಟ್ಟಿದ್ದೀನಿ ಅಂತ. ಇವರು ಯಾವ ವಿಜ್ಞಾನಿ, ಯಾವ ಜ್ಞಾನಿ, ಯಾವ ತಪಸ್ವಿ ಅಂತ ಏನೂ ಅಲ್ಲ ಪಾಪ. ಇವರು ಮಹಾಕವಿ. ಆದರೆ ಅದನ್ನು ಮರೆತಾಗ ಬಂದುಬಿಡ್ತದೆ. ಕೆಲವರಿಗೆ ಏನಿರುತ್ತದೆ, ಈ ಸಚಿನ್ ತೆಂಡೂಲ್ಕರ್ಗೆ ಬ್ಯಾಡ್ಮಿಂಟನ್ ಆಡಬೇಕು ಅನಿಸ್ಬಿಟ್ರೆ ಹೇಗೆ ಗತಿ. ಅಂಥ ಮಹಾ ಪದ್ಮಾ ಸುಬ್ರಹ್ಮಣ್ಯಂ ಅವರು ಒಮ್ಮೆ ಒಂದು ಸಂಗೀತ ಕಚೇರಿ ಮಾಡಿದ್ರು. ಆಗ ಬಂದ ವಿಮರ್ಶೆ ಹಾಗೇನೆ, ಇಟ್ ವಾಸ್ ಲೈಕ್ ಸಚಿನ್ ತೆಂಡೂಲ್ಕರ್ ಪ್ಲೇಯಿಂಗ್ ಶಟ್ಲ್ ಕಾಕ್ ಅಂತ. ಹಾಗೆ ಅವ್ರಿಗೆ ಏನಾಗಿದ್ದಾರೋ ಅದರೊಳಗೆ ಉತ್ಕರ್ಷೆಯನ್ನು ಸಾಧಿಸೋಕ್ಕೆ ಬದಲಾಗಿ ನಾನು ನರ್ತನ ಮಾಡೋಕ್ಕೆ ಹೋದರೆ ಹೊರಟಂತೆ, ಗಾನ ಮಾಡಿದಂತೆ, ಚಿತ್ರ ಬರದಂತೆ ಆಗಿಬಿಡುತ್ತದೆ. ನಾನೂ ಬರದೆ ಅಂತ ಅನಿಸ್ಕೊಳ್ಬಹುದೇ ಹೊರತುನುವೆ ನಾನೇ ಬರದೆ ಅಂತ ಅನಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇಲ್ಲಿ ಬರುವಂಥ ಲೋಪದೋಷಗಳು ಇವು. ಕವಿಯ ದರ್ಶನ ಕೆಲವೊಮ್ಮೆ ಸೇಫ್ ಪ್ಲೇ ಮಾಡಿದ್ರೆ ಪರವಾಗಿಲ್ಲ. ಪುತಿನ ಅವರು ಜಾಣರು, ಅಟೆಂಪ್ಟೇ ಮಾಡಲಿಲ್ಲ, ಅದು ಒಳ್ಳೆಯದು. ಕಾಳಿದಾಸನ ತರಹ. ಕಾಳಿದಾಸನಿಗೂ ಅಷ್ಟೇ ರುದ್ರಭೀಕರ ಸಂದರ್ಭಗಳನ್ನು ನಿರ್ವಾಹ ಮಾಡುವಲ್ಲಿ ತಾಕತ್ತು ಕಡಿಮೆ. ಅದಕ್ಕೆಲ್ಲ ವ್ಯಾಸರು, ಅದಕ್ಕೆಲ್ಲ ವಿಶಾಖದತ್ತ, ಶೂದ್ರಕ, ಅದಕ್ಕೆ ಅವಾಯ್ಡ್ ಮಾಡಿಬಿಡ್ತಾನೆ. ಅಂಥ ತಾಟಕ್ಕೆ ಎದುರಿಗೆ ಬಂದಾಗ ರಾಮ ಮನ್ಮಥ ಶರೇಣ ತಾಡಿತ ಅಂತಂದು ಬಿಡ್ತಾನೆ.
ಜೀವಿತೇಶ ವಸತಿಂ ಜಗಾಮಸ ಅಂತ ಶ್ಲೇಷದಿಂದ ನಿರ್ವಾಹ ಮಾಡಿಬಿಟ್ಟ. ಆದರೆ ಹೇಗೆ ಮಾಡಬೇಕಾಗಿತ್ತು ಹಾಗೆ ಮಾಡಬೇಕಾಗಿತ್ತು. ಅದು ಕಾಳಿದಾಸನಿಗೂ ಆಗಲಿಲ್ಲ. ಹೀಗೆ ಅವನು ಆ ರೀತಿಯಾದ ಸಂದರ್ಭಗಳನ್ನು ಅವಾಯ್ಡ್ ಮಾಡ್ತಾನೆ. ಇದು ಎಷ್ಟು ಅವಾಯ್ಡ್ ಮಾಡಿದ್ರೂ ಗೊತ್ತಾಗ್ಬಿಡ್ತದೆ. ಪರವಾಗಿಲ್ಲ, ಸೇಫ್ ಪ್ಲೇ ಅಂತ ಅನ್ನಿಸಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಒಂದು ಅರಕೆ ಉಳಿದು ಬಿಡ್ತದೆ. ನೋಡಿ, ಖರ್ಚು ಮಾಡದೇ ಇದ್ದರೂ ಜೇಬಿನಲ್ಲಿ ಜಾಸ್ತಿ ದುಡ್ಡಿದ್ರೆ ಧೈರ್ಯ ಇರುತ್ತದೆ. ನಾವು ದಿನವಿಡೀ ವ್ಯಾಯಾಮ ಮಾಡದೇ ಇದ್ದರೂ ಆರೋಗ್ಯ ಇದ್ದರೆ ಏನೋ ಒಂದು ಉತ್ಸಾಹ ಇರುತ್ತದೆ. ಆ ರೀತಿಯಾದದ್ದು ಕಂಠಕ್ಕೆ 3 ಸ್ಥಾಯಿಯಲ್ಲಿ ಹಾಡುವಂಥ ಓಡಾಟದ ಸ್ಥೈರ್ಯ ಇದ್ದರೆ ನಾವು 1.5 ಸ್ಥಾಯಿ 2 ಸ್ಥಾಯಿನಲ್ಲಿ ಹಾಡಿದ್ರೂ ಅದಕ್ಕೆ ಎಲ್ಲಿಲ್ಲದ ಸಮೃದ್ಧಿ ಬರುತ್ತದೆ. ಈ ಸಮೃದ್ಧಿಯಿಂದ ಏನೂ ಕೊರತೆ ಇಲ್ಲ. ಇಲ್ಲಿ ಬರುವಂಥ ತೊಡಕುಗಳು ಕೆಲವು ಇಂಥವು. ಒಳ್ಳೆಯ ಕಾವ್ಯವನ್ನು ಕುರಿತು ಮಾತನಾಡುವಾಗ ಅಪಸ್ವರಗಳು ಯಾಕೆ ಅಂತ ಅನಿಸ್ಬೋದು. ಆದರೆ ವಿಮರ್ಶೆಯ ಪ್ರಾಮಾಣಿಕತೆ ಎನ್ನುವುದು ಒಂದು ಉಂಟಲ್ಲ. ಕೆಲವರಿಗೆ ದೊಡ್ಡ ವಿದ್ವಾಂಸರಿಗೂ ಕೆಲವೊಮ್ಮೆ ಸಂಕೋಚ ಬರುತ್ತದೆ. ನನಗೆ ಪರಮ ಪೂಜನೀಯರಾದ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಹಾಗೆ ಭಾಮಹನ ಬಗ್ಗೆ ಬರೆಯುವಾಗ ಅವನೇ ಅತ್ಯಂತ ಶ್ರೇಷ್ಠ ಆಲಂಕಾರಿಕ, ಮಮ್ಮಟನ ಬಗ್ಗೆ ಬರೆಯುವಾಗ ಅವನೇ ಶ್ರೇಷ್ಠ ಆಲಂಕಾರಿಕ ಅಂತ ಹೀಗೆಲ್ಲ ಹೇಳುವರು. ಅದು ವ್ರತಾನಾಂ ಉತ್ತಮೋತ್ತಮಂ ಅಂತ ವ್ರತಕಲ್ಪದಲ್ಲಿ ಹೇಳದಂತೆ ಆಗುತ್ತದೆ. ಅವನ ಬಗ್ಗೆ ಬರೆಯುವಾಗ ಅವನ ಸ್ಥಾನ ಎಲ್ಲಿದೆ ಅನ್ನೋದನ್ನು ಹೇಳೋಣ. ಎತ್ತರವೇ, ಕಡಿಮೆಯೇ, ತಗ್ಗೆ, ಜಗಲಿ ಮೇಲೆ ಕೂತಿದ್ದಾನೋ, ಅಟ್ಟದ ಮೇಲೆ ಕೂತಿದ್ದಾನೋ, ಬೆಟ್ಟದ ಮೇಲಿದ್ದಾನೋ ಅಥವಾ ಪಾತಾಳದಲ್ಲಿದ್ದಾನೋ ನೋಡಿ ಹೇಳೋಣ, ತೊಂದರೆ ಇಲ್ಲ. ಹೀಗೆ ಹೇಳುವಂಥದ್ದು ಬೇಕು. ಹೇಳುವ ನಾನು ದೊಡ್ಡವನಲ್ಲ ಅನ್ನುವ ವಿವೇಕ ಇರಬೇಕು. ಅದರಿಂದ ಇವರನ್ನೆಲ್ಲ ಬಡಿಸುವ ಸೌಟು ಎಲ್ಲ ಪಾತ್ರೆಗಳಿಗೂ ಕೈ ಹಾಕುತ್ತದೆ. ಆದರೆ ಪಾತ್ರೆಗಿಂತ ಅದೇನೂ ದೊಡ್ಡದಲ್ಲ. ಆ ರೀತಿ ನಾನು ಹೇಳ್ತಿದ್ದೀನಿ. ಇವರಲ್ಲಿ ದುಷ್ಟತೆಯನ್ನು ನಿರ್ಭೀತಿಯಿಂದ, ನಿರ್ಮಮತೆಯಿಂದ ಕಂಡು ಆ ವಿವರಗಳನ್ನು ಕೊಡುವುದರೊಳಗೆ ಸ್ವಲ್ಪ ಸೋಲುವುದರಿಂದ ಗಾಂಧಿ ವ್ಯಾಧಿ, ಒಂದು ಮಾತಲ್ಲಿ ಹೇಳೋದಿದ್ದರೆ, ದಟ್ ಪ್ಯಾರಲೈಸ್ಡ್ ದಿ ಫೋಲ್ ಆಫ್ 20th century ಇಂಟೆಲೆಕ್ಟ್ ಆ್ಯಂಡ್ ಇಟ್ಸ್ ಸ್ಟಿಲ್ ಹಾಂಟಿಂಗ್ ಇನ್ ದಿ 21st century. ಅದು ಮತ್ತೆ ಮತ್ತೆ ಕಾಣ್ತಕ್ಕಂಥದ್ದು. ಗಾಂಧಿಯಿಸಮ್ಮಿಂದ ನಮ್ಮ ದೇಶಕ್ಕೆ ಒಳಿತಿಗಿಂತ ಕೆಡುಕೆ ಹೆಚ್ಚಾಗಿದೆ. ಈ ಹೊತ್ತಿಗಂತೂ ಇನ್ನೂ ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಇವರೆಲ್ಲರಿಗೂ ಆ ಸಂತನ ರೀತಿ ತುಂಬ ಮನಸ್ಸಿಗೆ ಮೆಚ್ಚುಗೆ ಆಯಿತು. ಈ ಸೈಂಟ್ಸ್ ಆರ್ ದಿ ಗ್ರೇಟೆಸ್ಟ್ ಎನಿಮೀಸ್ ಆಫ್ ಮ್ಯಾನ್ಕೈಂಡ್ ಅಂತ ಅನಿಸ್ಬಿಡುತ್ತೆ. ಯಾಕೆಂದರೆ ಅವರು ತುಂಬ ಸಾಚ ಆಗಿಬಿಡ್ತಾರೆ. ಆದರೆ ಅವ್ರು ಹೇಳೋದು ಮಾತ್ರ ತುಂಬ ಅಪಾಯಕಾರಿಯಾಗಿರುತ್ತದೆ. ಅವ್ರನ್ನ ಬೈಯೋಕ್ಕಾಗೋಲ್ಲ, ಅವ್ರ ಮಾರ್ಗ ಅನುಸರಿಸೋಕ್ಕಾಗೋಲ್ಲ. ಇದು ಬಂದುಬಿಡೋತಕ್ಕಂಥ ಸಮಸ್ಯೆ. ಅವನದೇ ಸಂತನಲ್ಲದೆ ಒಂದು ಸ್ವಲ್ಪ ಸಾಮಾನ್ಯವಾಗಿ ಇದ್ದರೆ ಅವನು ಇಲ್ಲಯ್ಯ ನೀನು ಮಾತಾಡೋದು ಸರಿಯಿಲ್ಲ ಅನ್ಬೋದು. ಇವರು ನಿಸ್ವಾರ್ಥಿಗಳು, ಇವರು ಶುದ್ಧ ಚಾರಿತ್ರರು. ಅರೆ ಹೇಳುವುದೆಲ್ಲ ಅಬದ್ಧ ಆಗಿಬಿಟ್ಟಿದೆ. ಅವರು ನಮ್ಗೆ ಕೊಡ್ತಾ ಇರ್ತಕ್ಕಂಥ ಡೈರೆಕ್ಷನ್ಸ್ ಎಲ್ಲ ಹಾಗೇನೆ. ಒಬ್ಬ ಸಂತ ನಿಂತ್ಕೊಂಡು ಪಶ್ಚಿಮ ದಿಕ್ಕಿಗೆ ಸೂರ್ಯ ಹುಟ್ಟುತ್ತಾನೆ, ನೋಡ್ತಾ ಇರಿ ಅಂದರೆ ಎಷ್ಟೊತ್ತು ನೋಡಿದ್ರು ಏನು ಬಂತು ಭಾಗ್ಯ. ಏನೋ ಜ್ಞಾನಿ ಮಾಟ ಮಾಡಿಬಿಟ್ಟು ತಂತ್ರ ಮಾಡಿಬಿಟ್ಟು ಅಲ್ಲಿಗೆ ಸೂರ್ಯನ ತಂದುಬಿಡ್ತಾನೋ ಅನ್ನೋಂತ ನೋಡ್ತಾನೆ ಇರ್ತೀವಿ ನಾವು ಸಂಜೆ ತನಕನೂ ಕೂಡ. ಆಗ ಮುಳುಗೋ ಸೂರ್ಯ ಕಾಣಿಸ್ತಾನೆ, ಕತ್ತಲು ಹೆಚ್ಚಾಗುತ್ತದೆ. ಇದು ಆದಂಥ ಅವಿವೇಕ. ಹಾಗಾಗಿ ಇವರುಗಳಿಗೆಲ್ಲ ಇನ್ಕ್ಲೂಡಿಂಗ್ DVG ಅವರಿಗೆ ಗಾಂಧಿಯ ಬಗ್ಗೆ ಪುಂಖಾನುಪುಂಖವಾಗಿ ಪದ್ಯಗಳು ಬರೆದರು. ಆದರೆ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಬರೀಲಿಲ್ಲ, ಸಾವರ್ಕರ್ ಬಗ್ಗೆ ಬರೀಲಿಲ್ಲ, ಯಾವ ಕ್ರಾಂತಿಕಾರಿಗಳ ಬಗ್ಗೆನೂ ಬರಲಿಲ್ಲ. ಹಿಂಸೆ ಅಂದರೆ ಪಾಪ ಇವರಿಗೆಲ್ಲ ಉತ್ತರಾಷಾಢ ಪೂರ್ವಾಷಾಢ ಎಲ್ಲ ವಾಂತಿ ಭೇದಿ ಎಲ್ಲ ಆಗ್ಬಿಡ್ತಾ ಇತ್ತು. ಯಾತಕ್ಕೆ ಆ ಥರ ಭಯ ಪಟ್ಟುಕೊಳ್ಬೇಕು? ಈ ಕವಿಗಳನ್ನು ಕೇಳಿ ಮಾಡ್ತಾರೆ, ಕೋಳಿನ ಕೇಳಿ ಸಾಂಬಾರು ಅರಿತಾರೆ. ಅದಕ್ಕೆ ಬೇರೆಯವರಿದ್ದಾರೆ. ನೀವು ಏನು 3 ಲೋಕ ನಿಯಂತ್ರಣ ಮಾಡ್ತೀವಿ. ಆ ವ್ಯಾಧಿ ಇವತ್ತಿಗೂ ಕನ್ನಡ ಸಾಹಿತ್ಯದಲ್ಲಿ ಎಲ್ಲ ಕಡೆಯಲ್ಲಿಯೂ ಇದೆ. ಅಲ್ಲ, ಅದು ಹಾಗಲ್ಲ. ಹಿಂಸೆಗೂ ಬಲಕ್ಕೂ ಒಂದು ಯುಕ್ತಿ ದಾರಿ ಇದೆ ಅನ್ನುವುದನ್ನು ತಿಳ್ಕೊಳ್ಬೇಕು. ಈ ಸತ್ಯ ಇವರಿಗೆ ಗೊತ್ತು. ಆಗ ಈಗ ಸುಳಿದಾಡಿ ತುಂಬ ಸಂಪ್ರದಾಯಸ್ಥರ ಮನೆಯ ಹೆಣ್ಣುಮಗಳು ಆಕಸ್ಮಿಕವಾಗಿ ಅಂಗಳಕ್ಕೆ ಬಂದು ಜಾರಿಕೊಂಡು ಪರದೆ ಹಿಂದೆ ಓಡೋಗೋ ತರಹ ಆಗ ಈಗ ಆ ಪೌರುಷ ಸುಳಿಯುತ್ತದೆ, ಮತ್ತೆ ಓಡಿ ಹೋಗಿಬಿಡುತ್ತದೆ. ಇದು ಕುವೆಂಪು ಅವರಲ್ಲಿ, ಬೇಂದ್ರೆ ಅವರಲ್ಲಿ ಎಲ್ಲರಲ್ಲಿಯೂ ಕಾಣಿಸುತ್ತದೆ. ಇದಕ್ಕೆ ಅಪವಾದವೇ ಇಲ್ಲ ಅಂತ ಅನ್ಬೋದು. ಈ ಲೇಖಕರಿಗೆ ಒಂದು ಕ್ಲೈಬ್ಯ. ಪೊಯೆಟ್ಸ್ ಆರ್ ಕವರ್ಡ್ಸ್ ಅಂತ ಎಷ್ಟೋ ಬಾರಿ ನನಗನ್ಸಿಬಿಡ್ತದೆ. ಪರಾಕ್ರಮಿಗಳು ಅಲ್ಲ. ಅದೇ ನೋಡಿ, ಪ್ರಾಚೀನರಲ್ಲಿ ಪಂಪ ಮೊದಲಾದವ್ರಿಗೆ ಹಾಗೆಲ್ಲ ಇರಲಿಲ್ಲ. ಬೇಕಾದಂಗೆ ಅವರು ಪೌರುಷವನ್ನು, ವೀರ್ಯವನ್ನು ಕೊಂಡಾಡಿದ್ದಾರೆ. ಆಮೇಲೆ ಈ ಒಂದು ಓದಿನ ರೀತಿ ಹಾಳು ಮಾಡಿಬಿಡ್ತಾ ಅಂತ ಕೆಲವು ಬಾರಿ ಅನಿಸ್ಬಿಡ್ತದೆ. ವ್ಯಾಸರಿಗಿರಲಿಲ್ಲ. ನಿರ್ದಯವಾಗಿ, ನಿರ್ದಾಕ್ಷಿಣ್ಯವಾಗಿ ಹೇಳಬಲ್ಲರು. ಒಂದು ರಸ್ಟಿಕ್ ಕರೇಜ್ ಅನ್ನುವಂಥದ್ದು ಬೇಕು ಅಂತ ಅನಿಸುತ್ತದೆ. ಇರಲಿ, ನಾವೀಗ ಬೃಂದಾವನಕ್ಕೆ ಮತ್ತೆ ಬರೋಣ. ಕೃಷ್ಣ ಹೇಳ್ತಾನೆ, ಕೇಡಿಗರಿದಿರೋಳು ಹಾಡ ಪರಾಕೆ ಅಂತ. ಅರೆ ಮುಂದೆ ಅವನೇ ಒಂದು ಕಾಂಟ್ರಡಿಕ್ಟಿಂಗ್ ಮಾತಾಡ್ತಾನೆ. ಅದಕ್ಕಾಗಿ ನಾನು ಹೇಳಿದೆ. ಬಲರಾಮ ಹೇಳ್ತಾನೆ, ದುಷ್ಟತೆ ಇದ್ದಲ್ಲಿ ಬಡಿದು ಹೋಗಬೇಕು, ಕಂಸನ ಕೊಲ್ಲಬೇಕು ನಾವು ಹೋಗಿ ಅಂತ. ಇಲ್ಲ ಇಲ್ಲ, ನಾವು ಕೆಟ್ಟದ್ದನ್ನು ಹುಡುಕೊಂಡು ಹೋಗಬಾರ್ದು, ಬಂದ ಕೆಟ್ಟದ್ದನ್ನು ನಾವು ಬಡಿಯಬೇಕು ಅಂತ. ಇದು ಡಿಫೆನ್ಸಿವ್. ಪಾಕಿಸ್ತಾನ ಯುದ್ಧಕ್ಕೆ ಬಂದರೆ ನಾನು ಗುರಾಣಿ ಹಿಡ್ಕೋತೀನಿ ಅಂತ, ತಲೆ ಎತ್ತದಂಗೆ ಮಾಡ್ತೀನಿ ಅಂತ ಮಾಡಬೇಕು.
ನೋಡಿ, ಇವತ್ತಿಗೂ ಕೂಡ ನಡೀತಾ ಇದೆ. ಪತ್ರಿಕೆಯಲ್ಲಿ ನೋಡಿದಾಗ ಗೊತ್ತಾಗುತ್ತದೆ. ಅಹೆನ್ಸಿವ್ ಆಗಿಲ್ಲದೆ ಇದ್ದರೆ ಯುದ್ಧ ನಡೆಯೋದೇನೇ ಇಲ್ಲ. ಫಸ್ಟ್ ಏಟ್ ಬಿಟ್ಟಾಗ ಎರಡನೇ ಏಟ್ ಹೊಡೆಯೋಷ್ಟೊತ್ತಿಗೆ ರಾಜಿ ಮಾಡೋರು ಬಂದುಬಿಡ್ತಾರೆ. ನೀವು ಒಮ್ಮೆ ಕೋಪದಲ್ಲೊಬ್ಬರ ಜೊತೆ ಜಗಳ ಆಡ್ತಾ ಪಟಾರ್ ಅಂತ ಕೆನ್ನೆಗೆ ಹೊಡೆದು ಬಿಡಿ. ಆಮೇಲೆ ಅವನು ಕೆನ್ನೆಗೆ ಹೊಡೆಯೋದ್ರೊಳಗಾಗಿ ಬೇರೆಯವರು ಅವನೇನೋ ಕೋಪಗೊಂಡಿದ್ದ ಹೊಡೆದ ಸುಮ್ಮನೆ ಇರಯ್ಯ ಅಂತ ಶುರು ಮಾಡಿಬಿಡ್ತಾರೆ. ಬ್ಲೆಸ್ಡ್ ಆರ್ ದಿ ಪೀಸ್ ಮೇಕರ್ಸ್ ಅಲ್ಲ, ಕರ್ಸ್ಡ್ ಆರ್ ದಿ ಪೀಸ್ ಮೇಕರ್ಸ್ ಅಂತ ಆಗಿಬಿಡ್ತಾರೆ. ನ್ಯಾಯ ಒದಗಿಸೋದೇನೇ ಇಲ್ಲ. ಅದಕ್ಕೆ ಮೊದಲೇಟ್ ನಮ್ಮದೇ ಆಗಿರಬೇಕು ಅಂತ. ಅಟ್ಯಾಕ್ ಆಲೀಢ, ಆಮೇಲೆ ಪ್ರತ್ಯಾಲೀಢ. ಇದನ್ನು ಮರೆತು ಕೃಷ್ಣ ಹೇಳ್ತಾನೆ. ಆದರೆ ಕೃಷ್ಣನ ಈ ಮಾತು ಮಹಾಭಾರತದ ಕೃಷ್ಣನ ವ್ಯಕ್ತಿತ್ವಕ್ಕೆ ತುಂಬ ವಿರೋಧವಾದದ್ದು. ರಾಮನಾದರೂ ಕೆಡಕನ್ನು ಹುಡುಕೊಂಡು ಹೋಗಿದ್ದು ಕಡಿಮೆ. ಕೃಷ್ಣ ಎಲ್ಲೆಲ್ಲದ್ರೆ ಅಲ್ಲಲ್ಲಿ ಹುಡುಕಿಕೊಂಡು ಹೋದ, ರಂಧ್ರಾನ್ವೇಷಣ ಮಾಡ್ಕೊಂಡು ಹೋದ. ನೋಡಿ, ಇಲ್ಲದೇ ಇದ್ದರೆ ಎಲ್ಲಿಯ ಜರಾಸಂಧ ಎಷ್ಟು ವರ್ಷ ಆದಮೇಲೂ ಸೇಡನ್ನು ಇಟ್ಕೊಂಡು ಹೋದ, ಹುಡುಕದ, ಬಲಿ ಹಾಕಿ ಬಂದ. ಅದೇ ಥರ ಎಲ್ಲಿಯ ಸೌಭನಗರ ಅಲ್ಲಿಗೆ ಹೋದ, ಸಾಲ್ವನನ್ನು ಬಡಿದು ಬಂದ. ವೈಶಂಪಾಯನ ಸರೋವರ ಎಲ್ಲಿದು ಹುಡುಕೊಂಡು ಹೋದ, ದುರ್ಯೋಧನ ಕೆರಳಿಸ್ದ, ಎಬ್ಬಿಸ್ದ, ತೊಡೆ ಮುರಿಸ್ದ, ಕೊಂದ. ಈ ರೀತಿ ಮಾಡಬೇಕಾದದ್ದು. ಅಂದರೆ ನನ್ನ ಇಷ್ಟಾನಿಷ್ಟ ಏನೇ ಆಗಿರಲಿ ಆ ಪಾತ್ರ ಇಂಥದ್ದು ಅಂತ ನೋಡಬೇಕೋ ಬೇಡವ. ಪೂತಿನರಸಿಂಹಾಚಾರ್ಯ ಪುಳಿಚಾರ್ ಬ್ರಾಹ್ಮಣರಾಗಿರ್ಬೋದು, ಕೃಷ್ಣ ಅಲ್ಲವೇ ಸುಕ್ಷತ್ರಿಯ ಮಹಾಪೌರುಷಶಾಲಿ. ಇದನ್ನು ಮರೆತು ಬಿಟ್ಟರೆ ಗತಿ ಏನು? ನಾನು ಟೋಟ್ಲರ್ ಆಗಿರ್ಬೋದು, ನನ್ನ ಕ್ಯಾರೆಕ್ಟರ್ ಚೆನ್ನಾಗಿ ಬಾಟ್ಲೆತ್ತಬೇಕು ಅಂದರೆ ಹಾಗೆ ಬರೀಬೇಕು. ಬರೆಯೋಕ್ಕಾಗಿಲ್ವೋ ಬರೀಬಾರ್ದು, ಕೂತಿರ್ಬೇಕು ಸುಮ್ಮನೆ. ಇದು ಬಂದುಬಿಡುವಂಥ ಸಮಸ್ಯೆ. ನಮ್ಮ ವ್ಯಾಧಿಗಳನ್ನು ನಾವು ಒಳ್ಳೆ ಏಡ್ಸ್ ಪ್ರಸಾರ ಮಾಡಿಸಿದಂತೆ ಪಾತ್ರಗಳ ಮೂಲಕ ಮಾಡಿಸಿಬಿಟ್ರೆ ಗತಿ ಎಂಥದ್ದು? ಪಾತ್ರಕ್ಕೂ ಕವಿತ್ವಕ್ಕೂ ಆ ವಿಚ್ಛಿತ್ತಿಯನ್ನು ಕಾಪಾಡಿಕೊಳ್ಳಬೇಕಲ್ವ? ಈ ಕಾರಣದಿಂದ ಹೇಳಿದೆ. ಆದರೆ ಇದು ಪ್ಲೇಯಿಂಗ್ ಟು ದಿ ಗ್ಯಾಲರಿ ಆಗಿಬಿಡ್ತು. ಶಾಂತಿದೂತರು ಅಂತ ಅನಿಸ್ಕೊಂಡ್ರು. ಎಲ್ಲರೂ ನಗರಗಳಲ್ಲಿ ಕೂತು ಬೆಚ್ಚಗೆ ಕಷ್ಟ ಅಷ್ಟು ಇದ್ದರೂ ಕೂಡ ಏನೂ ತೊಂದರೆ ಆಗದೆ ಬದುಕಿದ್ರು. ಬಾರ್ಡರ್ಸಲ್ಲಿದ್ದರೆ, ಕಾಶ್ಮೀರದಲ್ಲಿದ್ದರೆ ಈ ಕವಿತೆ ಬರಿತಾ ಇದ್ರ. ಅನ್ಲೆಸ್ ದರ್ ಫ್ಯಾಮಿಲೀಸ್ ವರ್ ಚಾಲೆಂಜ್ಡ್, ದೇ ವಿಲ್ ನಾಟ್ ರೈಟ್ ಸೀರಿಯಸ್ ಪೊಯಿಟ್ರಿ ಅಂತ ಅನಿಸ್ಬಿಡ್ತದೆ ಎಷ್ಟೋ ಬಾರಿ. ನೋಡಬೇಕು, ಎದುರಿಸಬೇಕು, ನಿಲ್ಲಬೇಕು. ಅದಾಗೋಲ್ಲ. ಇಲ್ಲಿ ಬರುವಂಥದ್ದು ಸಮಸ್ಯೆ. ಹೀಗಾಗಿ ಬೆಚ್ಚಗಿರ್ತಕ್ಕಂಥವ್ರಿಗೆ ಎಷ್ಟು ಶಾಂತಿ ಹೇಳಿದ್ರೂ ಅದಕ್ಕೆ ಬೆಲೆ ಇಲ್ಲ. ನೊಂದು ಕಷ್ಟಪಟ್ಟು ಒದ್ದಾಡಿ ಯುದ್ಧದ ಒಬ್ಬ ಸೈನಿಕ ಕೈ ಕಾಲು ಕಳ್ಕೊಂಡು ಸೇನೆ ಸೆಟಸಿ ಯುದ್ಧ ಮಾಡಿ ಜಯಗಳಿಸಿದವನು ಶಾಂತಿ ಹೇಳಿದಾಗ ಬೆಲೆ ಉಂಟು. ಕೃಷ್ಣ ಹೇಳಿದ ಭಗವದ್ಗೀತೆಗಿರುವ ಬೆಲೆ ಯಾರೋ ಒಬ್ಬ ಸನ್ಯಾಸಿ ಹೇಳಿದ ಭಗವದ್ಗೀತೆಗೆ ಖಂಡಿತ ಬೆಲೆ ಇಲ್ಲ. ಎಷ್ಟೇ ದೊಡ್ಡ ಮಾತಿರಬಹುದು, ಅರೆ ಹೇಳುವವನು ಅದಕ್ಕೆ ಯಾವ ಮಟ್ಟಕ್ಕೆ ಬದ್ಧನಾದ ಅನ್ನುವಂಥದ್ದು ನೋಡಬೇಕು. ಹೀಗೆ ಕಂಡಾಗ ಇಲ್ಲೆಲ್ಲ ದರ್ಶನದ ಸ್ಖಾಲಿತ್ಯವನ್ನು ನೋಡ್ತೀವಿ. ಇದು ಮತ್ತು ಈ ಭಕ್ತಿ ಸಂಪ್ರದಾಯದ ಒಂದು ಜಾಡು ಕೇಡು ಕೂಡ ಅನಿಸುತ್ತದೆ. ಭಕ್ತಿ ಎಷ್ಟೋ ಬಾರಿ ನಮ್ಮಲ್ಲಿ ಬಲವನ್ನು ತಂದು ಕೊಡೋಕ್ಕೆ ಬದಲಾಗಿ ಕ್ಲೈಬ್ಯವನ್ನೇ ತುಂಬಿಸಿದೆ ಅಂತಂದರೆ ಅತಿಶಯವಲ್ಲ. ಬಗ್ಗೇ ಬಿಡು ಅಂತಂದರೆ ಎಲ್ಲಿಂದ? ಇದರಿಂದ ಇವರು ಎಪಿಕ್ ಪೊಯೆಟ್ ಆಗೋಕ್ಕೆ ಸಾಧ್ಯವಾಗಲಿಲ್ಲ, ಲಿರಿಕ್ ಪೊಯೆಟ್ ಆದರು ಅಷ್ಟೇ. ಆ ವ್ಯಕ್ತಿತ್ವವನ್ನು ಅಷ್ಟರ ಮಟ್ಟಿಗೆ ಅದು ರಿಡ್ಯೂಸ್ ಮಾಡಿಬಿಡ್ತದೆ. ಇದನ್ನು ನಾವು ನೋಡ್ತೀವಿ. ಇರಲಿ. ಆದರೆ ಇಲ್ಲಿ ಕೊಡುವಂಥ ಸ್ವಾರಸ್ಯ ಬಹಳ ವಿಶೇಷವಾದದ್ದು. ಕೃಷ್ಣ ಕುಣಿಯಬೇಕು, ನಲಿಯಬೇಕು ಅನ್ನೋ ಸಂದರ್ಭದಲ್ಲಿ ಒಂದು ದುಃಖ ಪಡ್ತಾನೆ. ವಿಷಾದಮಾಯಿತ ಅಗ್ರಜ ಬೀಳೆ ರಕ್ಕಸಂ ಪ್ರತಾಪವಂತಂ ಕೆಳಗೀತ ತಕ್ಕವಂ ಅಕಾರಣಂ ದ್ವೇಷಮದೇಕೆ ಲೋಗರೊಳ್ ಅಕಾರಣಂ ನೇಹ ಮಿದಲ್ತೆ ಸೋಜಿಗಂ. ಕೃಷ್ಣನ ಮನಸ್ಸಿನಲ್ಲಿ ಒಂದು ವಿಷಾದ ರೇಖೆಯನ್ನು ಕವಿ ತರ್ತಾರೆ. ಇಲ್ಲಿ ವಂಶಸ್ಥ ವೃತ್ತವನ್ನು ಬಳಸಿದ್ದಾರೆ. ಅಣ್ಣ, ನಾನು ಒಬ್ಬ ರಾಕ್ಷಸ ಪ್ರಲಂಬಾಸುರನ ಕೊಂದಾಗ ನನಗೆ ವಿಷಾದವಾಯಿತು. ಅವನು ಸ್ನೇಹಕ್ಕೆ ತಕ್ಕವನಾಗಿದ್ದ, ಯಾಕೆ ಲೋಕರಲ್ಲಿ ಜನದಲ್ಲಿ ಮನುಷ್ಯರಲ್ಲಿ ಅಕಾರಣ ವೈರ, ಅಕಾರಣ ಸ್ನೇಹ ಅಂತ. ಇದನ್ನೆಲ್ಲ ತಮ್ಮ ಭಾವವಾಗಿ ಕೃಷ್ಣನ ಬಾಯಿಂದ ಹಾಕಿದ್ದಾರೆ. ಕೃಷ್ಣನಿಗೆ ಬಂದಂಥ ಭಾವಗಳು ಅಲ್ಲ. ಇದಕ್ಕೆ ಯಾವ ಲಾಜಿಕ್ಕೂ ಇಲ್ಲ. ಸ್ನೇಹಾಭಿಲಾಷಿ ಹೃದಯಂ ಜ್ವಲಿತಾರ್ಚಿಯಿಂದಂ ಚೇತೋಭಿಗಾಮಿ ಸಕಲಾತ್ಮರಸ ಪ್ರವೃದ್ಧಂ ಆನಂದ ಪಾವಕ ಸುದೀಪ್ತಮಿದಕ್ಕೆ ಸಲ್ಲುತ್ತಾ ಉದ್ದೀಪ್ತಿಯಂ ಪೊಗೆ ಐದು ಒಂದಂ ಅಂತ ವಸಂತ ತಿಲಕದಲ್ಲಿ ಸ್ನೇಹದ ಅಭಿಲಾಷೆಯ ಹೃದಯ ಧಗಧಗನೆ ಜ್ವಲಿಸ್ತಾ ಇರುತ್ತದೆ, ಎಲ್ಲರ ಹೃದಯಕ್ಕೂ ಹೋಗುತ್ತದೆ. ಆನಂದ ಈ ಬೆಳಕನ್ನು ಕೊಡುವಂಥದ್ದು ಅಂತಾರೆ. ಇದು ಯುಕ್ತವಾದದ್ದು, ಇದು ನಿಜವಾಗಿ ಒಳ್ಳೆಯ ದರ್ಶನ. ಮತ್ತು ಇನ್ನೊಂದು ತುಂಬ ಒಳ್ಳೆಯ ಮಾತನ್ನು ಕೃಷ್ಣ ಹೇಳ್ತಾನೆ, ಬಲರಾಮ ಹೇಳ್ತಾನೆ. ಕುತ್ತುಗಳ ಆರೋಗ್ಯಕ್ಕೆ, ಆಪತ್ತುಗಳ ಐಶ್ವರ್ಯ ಜೀವಿತಕ್ಕೆ ಅರಿ ಮೈತ್ರಕ್ಕೆ ಔತ್ತಮ್ಯಕ್ಕೆ ಅಧಮರ್ಥ ಉತ್ತೇಜನವೀವರಂತೆ ಸತ್ವೋನ್ನತಿ ಎಂಬಂತ. ನಮಗೆ ಬರುವ ಕಷ್ಟಗಳು ಎಷ್ಟೋ ಬಾರಿ ಆರೋಗ್ಯಕ್ಕಾಗುತ್ತವೆ ಅಂತ. ನೋಡಿ, ಯುರೋಪಿನ
ಒಂದು ಜನಜೀವನಕ್ಕೆ ಅಷ್ಟು ಸುಖಕರವಾಗದ ವಾತಾವರಣ ಎಷ್ಟೋ ಬಾರಿ ಅವರ ಪೌರುಷಕ್ಕೆ ಕಾರಣವಾಯಿತು. ಉತ್ತರ ಭಾರತದ ಒಂದು ಎಕ್ಸ್ಟ್ರೀಮ್ ಕ್ಲೈಮೇಟ್ ಇದೆಯಲ್ಲ, ಅದು ಅವರಲ್ಲಿ ಪೌರುಷವನ್ನು ಎಷ್ಟೋ ಮಟ್ಟಿಗೆ ಬೆಳೆಸ್ತು. ಕರಾವಳಿಯ ಜನಜೀವನದ ಆ ಒಂದು ಕ್ಲಿಷ್ಟತೆ ಪೌರುಷವನ್ನೇ ಬೆಳೆಸ್ತು. ಬೆಚ್ಚಗೆ ನದಿಗಳ ತೀರದಲ್ಲಿ ಚೆನ್ನಾಗಿ ಅಚ್ಚುಕಟ್ಟಾಗಿರ್ತಕ್ಕಂಥವ್ರು ಸಾಮಾನ್ಯವಾಗಿ ಹಾಯಾಗಿ ಸಗಣಿಯ ತೊಪ್ಪೆಯಂತೆಯೇ ಆಗಿಬಿಡ್ತಾರೆ, ಬೆರಣಿ ತಟ್ಟಲ್ಪಟ್ಟಂಥ ರೀತಿ ಆಗಿಬಿಡ್ತಾರೆ. ಅದರಿಂದಲೇ ಕುಂತಿ ನೋಡಿ ಎಂಥ ಕೆಚ್ಚಿನ ಮಾತೆ, ಕಷ್ಟಗಳನ್ನೇ ಕೊಡು ಕೃಷ್ಣ, ನಮಗೆ ನಿನ್ನನ್ನು ನೆನೆಯೋದಕ್ಕಾಗುತ್ತದೆ, ಸುಖ ಇದ್ದರೆ ಮೈಮರೆತು ಬಿಡ್ತೀವಿ ಅಂತ. ಈ ದೃಷ್ಟಿಯಿಂದ ಕಂಡಾಗ ಆಪತ್ತುಗಳ ಐಶ್ವರ್ಯಕ್ಕೆ, ಜೀವಿತಕ್ಕೆ ಅರಿ ಅನ್ಯಥಾ ಅನ್ನುವ ಮಾತನ್ನು ಹೇಳ್ತಾನಲ್ಲ, ಸತ್ವೋನ್ನತಿಗೆ ಒಂದು ಮಟ್ಟದ ವಾಲಂಟೀರಿಂಗ್ ಆಗಿರಬೇಕು ಕಷ್ಟವನ್ನು. ಅಂದರೆ ಕಷ್ಟ ಅಂದರೆ ಸುಮ್ಮನೆ ದೈನ್ಯ ಅಂತಲ್ಲ. ವ್ಯಾಯಾಮ ಒಂದು ಕಷ್ಟ, ಸ್ವಾವಲಂಬನ ಒಂದು ಕಷ್ಟ, ಸತ್ಯವಾಕ್ಯ ಒಂದು ಕಷ್ಟ, ಗುಣ ದೋಷಗಳ ನಿಷ್ಕೃಷ್ಟ ವಿವೇಚನೆ ಒಂದು ಕಷ್ಟ. ಇದ್ದದ್ದನ್ನು ಹೇಳಿಬಿಟ್ರೆ ಏನಾಗ್ಬಿಡುತ್ತೋ, ಯಾರ ಸ್ನೇಹ ಮುರಿದು ಹೋಗ್ಬಿಡುತ್ತೋ, ಹೋಗೋದಿದ್ದರೆ ಹೋಗಲಿ. ವಿ ನೀಡ್ ನಾಟ್ ಬಿ ಹಾರ್ಶ್ ಬಟ್ ವಿ ಶಲ್ ಬಿ ಆನೆಸ್ಟ್. ಈ ಅರ್ಥದಲ್ಲಿ ಬಲರಾಮ ಹೇಳ್ತಾನೆ. ಅಪರೂಪಕ್ಕೆ ಬಲರಾಮನ ಬಾಯಿಂದ ಒಂದು ಒಳ್ಳೆಯ ಮಾತು. ಆಮೇಲೆ ಇನ್ನೂ ಒಂದು ಮಾತು ಹೇಳ್ತಾನೆ. ಉಪ್ಪಿಗೆ ಪಾಲ್ ಮುನಿವುದು, ಸಕ್ಕರೆಗದು ಒಲಿವುದು, ಮನದೊಲು ಬೆರೆವ ಗುಣ ಬಲ್ಲವರಾರಿ ಹದನ. ಹಾಲಿಗೆ ಉಪ್ಪು ಹಾಕಿದ್ರೆ ಸರಿ ಹೋಗೋಲ್ಲ, ಸಕ್ಕರೆ ಹಾಕಿದ್ರೆ ಸರಿಯಾಗುತ್ತದೆ, ಮನಸ್ಸಿನ ಬಗೆಯನ್ನು ಕಂಡು ನಾವು ಮಾಡಬೇಕು ಅಂತಂತಾನೆ. ಆಗ ಬಲರಾಮ ಹೇಳ್ತಾನೆ, ನಿನ್ನ ಹೆಣ್ಣು ಕುಣಿತಕ್ಕೆ ಎಲ್ಲರೂ ಬಂದಿದ್ದಾರೆ, ಕುಣಿ ಅಂತ. ಆಯಿತು ಅಂತ ಹೇಳ್ಬಿಟ್ಟು ಅವನು ಕುಣಿತಕ್ಕೆ ಸೇರಿಕೊಳ್ತಾನೆ. ಅಲ್ಲಿಗೆ ಅಕ್ರೂರಾಗಮನ ಅನ್ನುವಂಥ ಮೊದಲನೆಯ ಅಂಕ ಮುಗಿಯುತ್ತದೆ. ಇದು 2 ಭಾಗಗಳಿದೆ. 2ನೇ ಭಾಗ ವೇಣು ವಿಸರ್ಜನ. ಇಲ್ಲಿ ಕವಿ ಪ್ರವೇಶ ಮಾಡಿ ಒಂದು ವಿಶ್ವರೂಪಾತ್ಮಕವಾದ ಗೀತೆಯನ್ನು ಹಾಡ್ತಾನೆ. ಶರಣವೆನುವೆಂ ಶರಣೆನುವೆಂ ಬೃಂದಾವನ ಚರಣಕ್ಕೆ ನಾಂ ಮಂದಸ್ಮಿತದೆಳೆಮಿಂಚಿನೊಳು ಮುಗಿಲೊಳು ಮೆರೆದಿರೆ ಸುಂದರ ವದನವು ಶರಣೆನುವೆಂ ನಾಂ ಶರಣೆನುವೆಂ ಅಂತ ಆ ಕೃಷ್ಣನ ಅಪರೂಪವಾದ ವ್ಯಕ್ತಿತ್ವಕ್ಕೆ ನಾನು ಶರಣಾಗ್ತೀನಿ ಅಂತ. ಈಗ ರಾಧೆ ಪ್ರವೇಶ ಮಾಡ್ತಾಳೆ. ಇಲ್ಲಿ ಅವಳ ಪ್ರವೇಶದ ಹಾಡು ಬಹಳ ಚೆನ್ನಾಗಿದೆ. ಬಂದನೇನೇ ಗೆಳತಿ, ಬಂದರೇನೇ ಗತಿ. ನಮ್ಮೆಲ್ಲರ ಭಾವವೂ ಎಷ್ಟೋ ಬಾರಿ ಹೀಗಾರುತ್ತೆ. ಆ ಸಂದರ್ಭ ಬರಲಿ ಅಂತಿರುತ್ತೆ, ಬಂದರೆ ಹೇಗೆ ನಿಭಾಯಿಸೋದು ಗೊತ್ತಿರೋಲ್ಲ. ಎಷ್ಟೋ ಬಾರಿ ವೇಟಿಂಗ್ ಈಸ್ ಫಾರ್ ಮೋರ್ ಎಂಜಾಯಬಲ್ ದ್ಯಾನ್ ಮೀಟಿಂಗ್ ಅಂತ ಆಗಿರುತ್ತದೆ. ಯಾಕೆಂದರೆ ನಮ್ಮ ಕಲ್ಪನೆ ವಾಸ್ತವಕ್ಕಿಂತ ಒಂದು ಕೈ ಮೇಲಿರುತ್ತದೆ. ಹಾಗಾಗಿ ನಾವು ಏನೆಲ್ಲ ನಡೆಯುತ್ತದೆ ಅಂತ ಊಹೆ ಮಾಡ್ಕೊಂಡಿರ್ತೀವಿ ಒಂದು ಘಟನೆ ಬಗ್ಗೆ, ಅದು ನಡೀತಾ ಇದ್ದಾಗ ಆ ಮಟ್ಟಕ್ಕಿಲ್ವಲ್ಲ ಅಂತ ಅಂದುಕೊಂಡು ಸಂಕೋಚ ಪಡ್ತೀವಿ. ಮತ್ತು ಮುಗಿದ ಮೇಲೆ ಅಯ್ಯೋ ಮುಗಿದೇ ಹೋಯಿತು, ಏನು ಅಂತ ಸ್ವಾರಸ್ಯ ಕಾಣಲಿಲ್ಲ ಅಂತ. ದಿ ಮೈಂಡ್ ಪಿಕ್ಚರ್ ಈಸ್ ಫಾರ್ ಮೋರ್ ಬೆಟರ್ ದ್ಯಾನ್ ದಿ ಆ್ಯಕ್ಚುಯಲ್ ಅಂತಾರಲ್ಲ, ಹಾಗಾಗ್ಬಿಡ್ತದೆ. ಮತ್ತು ಇನ್ನೂ ಒಂದು ಬರಲಿಲ್ಲ ಅಂತ ಕೃಷ್ಣ ಸಂಕಟ. ನನ್ನ ವೇಣು ವಿಸರ್ಜನ ಅನ್ನುವಂಥ ಈ ಒಂದು ಕೃತಿಯಿಂದ ತುಂಬ ಪ್ರಭಾವಿತವಾದಂಥ ಒಂದು ಯಕ್ಷಗಾನದಲ್ಲಿ ಬಾರದಿರಲು ಗೋವಿಂದ, ಕೃಷ್ಣ ಬರಲಿಲ್ಲ ಅಂತಂದರೆ ಒಂದು ಕಳವಳ, ಬಂದರೆ ಒಂದಪ್ಪೆನೆಂಬ ಭಯ ಬಂಧ, ಬಂದರೆ ನಾನು ಕೃಷ್ಣನೇ ಆಗಿಬಿಡ್ತೀನಿ, ಆಗ ಈ ಕೃಷ್ಣನಿಗಿಂತ ಆಚೆಗೆ ನಿಂತು ಆಸ್ವಾದ ಮಾಡುವ ಸ್ಥಿತಿ ಹೊರಟೋಗ್ಬಿಡ್ತದೆ ಅಂತ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ನಾನು ಜೇನಿನ ಒಳಕ್ಕೆ ಬಿದ್ದ ನೊಣವಾಗೋಕ್ಕೆ ಇಷ್ಟಪಡೋಲ್ಲ, ಜೇನಿನ ಪಾತ್ರೆ ಅಂಚಿನಲ್ಲಿದ್ದು ಒಂದಿಷ್ಟು ರಸವನ್ನು ಹೀರಬೇಕು, ಈ ಮಟ್ಟದ ದ್ವೈತವನ್ನು ಇಟ್ಟುಕೊಳ್ಳಬೇಕು ಅನ್ನುವ ಆಸೆ ಇದೆ ಅಂತ. ಆ ರೀತಿ ಆ ರಾಧೆಗಿರುವಂಥ ಸ್ಥಿತಿ. ಬಂದನೇ ಗೆಳತಿ, ಬಂದರೇನೇ ಗತಿ, ಬಂದು ನಿಂದು ರಾಧೆ ಎನಲೇನೇ ಪರಿ, ದುಮುದುಮು ದುಡಿಯುವ ಹೃದಯವ ತಡೆವನೇ ಬರುತಿಹನೇ ಅಂತಂದುಕೋತಾಳೆ. ಆ ಸಂದರ್ಭದಲ್ಲಿ ಎಲ್ಲ ಗೆಳತಿಯರು ಅಲ್ಲಿದ್ದಾನೆ ನೋಡು ಕೃಷ್ಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕೃಷ್ಣ ಬರ್ತಾನೆ. ಬಂದು ಬಯಕೆಯೊಳೇ ಬಾಳ್ ಕಳೆವುದು, ಬಯಕೆಯು ದೊರೆತ ಕ್ಷಣ ಬಯಸಿಕೆಯನ್ನೇ ಬಯಸುವ ತೆರವೇಕಹುದೆನ್ನ ಮನ, ತವಿಸಿತಃ ಬಹವರೆಗೂ ತೊಟ್ಟನೆ ಉಳಿವಂತೆ, ಇನ ಬಂದರೆ ಮುಗಿವಿ ಎದೆ ಏನಿದರ ಅಹಂತೆ. ಬಾಳು ಬಯಕೆಯೊಳೇ ಕಳೆಯುವುದು, ಬಯಕೆಯು ದೊರೆತ ಕ್ಷಣ ಬಯಸಿಕೆಯನ್ನೇ ಬಯಸುವ ತೆರವೇಕಹುದು ಎನ್ನ ಮನ. ಒಳ್ಳೆಯ ಚಿಂತನಾರ್ಹವಾದಂಥ ಸಾಲುಗಳು. ಬದುಕೆಲ್ಲ ಬಯಕೆಯಲ್ಲಿಯೇ ಕರಗುತ್ತದೆ. ಬಯಕೆಯು ದೊರೆತ ಕ್ಷಣ, ಬಯಕೆಯ ವಸ್ತು ಸಿಕ್ಕಿದ ಕ್ಷಣದಲ್ಲಿ ಬಯಸಿಕೆಯನ್ನೇ ಬಯಸುವ ತೆರವು ಏಕಹುದೆನ್ನ ಮನ. ಈ ಬಯಸುವ ಬಗೆಯನ್ನೇ ಬಯಸಬೇಕು. ಐ ಆಮ್ ಲವಿಂಗ್ ಮೈ ಡಿಸೈರ್ ಮೋರ್ ದ್ಯಾನ್ ದಿ ಥಿಂಗ್ ವಿಚ್ ಈಸ್ ಲವ್ಡ್ ಅಂತ ಆಗ್ತಾ ಇದೆ. ಯಾತಕ್ಕೆ? ತವಿಸಿತಃ ಬಹವರೆಗೂ ತೊಟ್ಟನೆ ಉಳಿವಂತೆ. ಅವನು ಬರೋವರೆಗೂ ಎಷ್ಟು ತಪನೆ ಪಟ್ಟೆ,
ಇನ ಬಂದರೆ, ಇನ ಅಂದರೆ ಪ್ರಿಯ ಸ್ವಾಮಿ, ಬಂದರೆ ಮುಗಿವೀ ಎದೆ ಏನಿದರ ಅಹಂತೆ. ಅವನು ಬಂದಾಗ ಯಾಕೋ ಒಂದು ಬಿಗುವು, ಯಾಕೋ ಒಂದು ಅಳುಕು, ಇದು ಯಾತಕ್ಕೆ ತನ್ನನ್ನು ಪ್ರತ್ಯೇಕವಾಗಿ ಉಳಿಸ್ಕೊಳ್ಳಬೇಕು ಅನ್ನುವ ಅಹಂಕಾರ ಕೆಲಸ ಮಾಡ್ತಾ ಇದೆಯಾ ಅಂತ. ಆಗ ಕೃಷ್ಣ ಬಂದು ರಾಧೆಯನ್ನು ಮಾತಾಡಿಸ್ತಾನೆ. ಸಖಿ ರಾಧೆ ನಾಣಂ ತೊರೆ ನೋಟದವಳು ಆಧರಿಸು, ಸವಿದನಿ ಇಂದಿನಿಯಾ ಎಂದೆನ್ನೆದೆಯ ಆವರಿಸು, ಕ್ರೂರನೆನ ಕಾಮಿಯೇ ನಾ ಏಕಿಹೆ ಅಂಜಿದೊಳು, ಬೇಡನ ಕೈಯಿಂ ಬಿಡುಗಡೆಗೆಳಿಸುವ ಹಕ್ಕಿವಲು ಅಂತ. ಯಾತಕ್ಕೆ ಸಂಕೋಚ ಪಡುವುದು, ಯಾತಕ್ಕೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇಲ್ಲ, ಯಾತಕ್ಕೆ ದೂರವಾಗುವುದು ಅಂತ ಕೇಳ್ತಾನೆ. ಹಾಗೆ ಕೇಳಿದಾಗ ಅವಳು ಹೇಳ್ತಾಳೆ, ನೆನೆದಂತಿಹೆ ದೂರದೊಳೆರೆ ಊಹೆಗೆ ನೀ ಮೇರೆ, ಸನಿಯದೊಳೆಂತೋ ಅರಿಯನು ಈ ಬಗೆಯೇ ಬೇರೆ, ಇಬ್ಬರಿಗೂ ಮೈಯುಂಟೆಂದೊಪ್ಪುವ ತನಕ ಭ್ರಮಿಸುವೆ ನಾಸೆಯ ಬೆಂಬಲ ಪ್ರೇಮಕ್ಕೆ ದೊರೆವನಕ. ನೆನೆದಂತಿಹೆ ದೂರದೊಳೆರೆ ಊಹೆಗೆ ನೀ ಮೇರೆ, ಊಹೆಯ ಮೇರೆ, ನಮ್ಮ ಕಲ್ಪನೆಯ ಮೇರೆಯವರೆಗೆ ನೀನಿದ್ದಾಗ ನಿನ್ನನ್ನು ನೆನೀತಾ ಇರ್ತೀನಿ. ಸನಿಹಕ್ಕೆ ಬಂದಾಗ ಆ ಸ್ಥಿತಿ ಹೊರಟೋಗುತ್ತದೆ. ಈ ಬಗೆಯೇ ಬೇರೆ, ಇಬ್ಬರಿಗೂ ಮೈಯುಂಟೆಂದು ಒಪ್ಪುವ ತನಕ, ಇಬ್ಬರಿಗೂ ಮೈ ಉಂಟು, ಒಲವು ಒಪ್ಪುವ ತನಕ, ಪ್ರೀತಿ ಅನ್ನುವುದು ಒಪ್ಪಿಗೆ ಸೂಚಿಸುವವರೆಗೆ ಇಬ್ಬರಿಗೆ ದೇಹ ಬೇರೆ ಉಂಟು ಅಂತ. ಆಮೇಲೆ ಭ್ರಮಿಸುವೆನು ಆಸೆಯ ಬೆಂಬಲ ಪ್ರೇಮಕ್ಕೆ ದೊರಬನಕ, ನನ್ನ ಆಸೆ ಈ ಪ್ರೇಮಕ್ಕೆ ಬೆಂಬಲವಾಗಿ ನಿಲ್ಲಬೇಕು. ಹಾಗೆ ನಿಂತಾಗ ನನಗೆ ಒಂದಿಷ್ಟು ಸ್ಥೈರ್ಯ, ಅದರಿಂದ ನಾನು ಸಂಕೋಚ ಪಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ರಾಧೆಗೆ ಕೃಷ್ಣ ಹೇಳ್ತಾನೆ, ಇದು ತುಂಬ ಪ್ರಸಿದ್ಧವಾದ ಹಾಡು. ನನ್ನೊಳುನ ನಿನ್ನೊಳು ನೀ ಒಲಿವ ಮುಂತಿಂತೆ ನಾ ನೀ, ನಿನ್ನೊಳುನ ನನ್ನೊಳು ನೀ ಒಲಿದ ಮೇಲಿಂತೆ ನಾ ನೀ, ಇದೇ ಒಲವಿನ ಸರಿಗಮ ಪದನಿ. ತುಂಬ ಚೆನ್ನಾದ ಗೇಯ ಇದು. ನನ್ನೊಳುನ ನಿನ್ನೊಳು ನೀ, ಪ್ರೀತಿಗೆ ಮುಂಚೆ ಒಲವಿನ ಮುಂತು ಇಂತೆ, ಹೀಗೆ ಏನದು, ನನ್ನಲ್ಲಿ ನಾನು ನಿನ್ನಲ್ಲಿ ನೀನು, ಅಂದರೆ ಅವರವರೇ ಆಗಿರ್ತಕ್ಕಂಥ ಪ್ರತ್ಯೇಕತೆ ಪ್ರಣಯದ ಮುಂಚಿನ ಸ್ಥಿತಿ. ನಿನ್ನೊಳು ನನ್ನೊಳು ನೀ, ಅವನಲ್ಲಿ ನಾನು ನನ್ನಲ್ಲಿ ಅವನು ಅನ್ನುವುದು ಯಾವಾಗ, ಒಲಿದ ಮೇಲೆ. ಇಂತೆ ನಾನಿ, ನಾನು ನೀನು ಅನ್ನೋದು ಒಲಿದ ಮೇಲೆ ಇವನಲ್ಲಿ ಅವಳು ಅವಳಲ್ಲಿ ಇವನು ಅಂತ ಆಗುತ್ತದೆ. ಇದೇ ಒಲವಿನ ಸರಿಗಮ ಪದನಿ ಅಂತ, ಪ್ರೀತಿಯ ಸಂಗೀತ ಆಗ ಬರುತ್ತದೆ ಅಂತ ಹೇಳ್ತಾರೆ. ಇಷ್ಟು ಮಟ್ಟಿಗೆ ಭಾವನೆ ಇಟ್ಕೊಳ್ಬೇಕಲ್ಲ, ಬಹಳ ಕಷ್ಟ. ಎಷ್ಟು ಪುಣ್ಯಾತ್ಮರಿಗೆ ದೊರಕುತ್ತದೆಯೋ. ಭವಭೂತಿ ಹೇಳ್ತಾನಲ್ಲ, ಅದ್ವೈತಂ ಸುಖ ದುಃಖಯೋರ್ ಅನುಗತಂ ಸರ್ವಾಸ್ವಸ್ಥಾಸು ಯದ್ವಿಶ್ರಾಮೋ ಹೃದಯಸ್ಯ ಯತ್ರ ಜರಸಾ ಯಸ್ಮಿನ್ ಆಹಾರ್ಯೋ ರಸಃ ಕಾಲೇನ ಆವರಣಾತ್ಯಯೇ ಪರಿಣತೆ ಯತ್ ಪ್ರೇಮಸಾರಂ ಸ್ಥಿತಂ ಭದ್ರಂ ತಸ್ಯ ಸುಮಾನುಷಸ್ಯ ಕಥಮಪ್ಯೇಕಂ ಹಿ ತತ್ ಪ್ರಾಪ್ಯತೆ ಅಂತ. ಅದ್ವೈತಂ ಸುಖ ದುಃಖಯೋ, ಸುಖ ದುಃಖಗಳಲ್ಲಿ ಅದ್ವೈತ, ಒಂದುಗೂಡುವಿಕೆ, ಅವಿನಾಭಾವದಿಂದ ಇರುವುದು. ಕಷ್ಟ ಬಂದಾಗ ಬಿಟ್ಟು ಓಡೋಗೋದು ಅಂತಲ್ಲ. ಎಷ್ಟೋ ಜನ ಮದುವೆ ಮಾಡ್ಕೊಳ್ಳೋದು ಅಡುಗೆ ಮಾಡೋಕ್ಕೆ ಯಾರಾದರೂ ಇರಲಿ ಅಂತ. ಆಕೆಗೇನಾದ್ರು ಎಡವಟ್ಟಾಗಿ ಈತನೇ ಜನ್ಮ ಇಡೀ ಸೌಟ್ ಹಿಡಿಯೋ ಥರ ಆಗಿಬಿಟ್ರೆ ಗತಿ ಏನು. ನಂಗೆ ತಿಳಿದಿತ್ತು, ಒಬ್ಬರು ಸ್ವಲ್ಪ ತಡವಾಗಿ ಮದುವೆ ಮಾಡಿಕೊಂಡ್ರು ಕೊನೆಗಾಲಕ್ಕೆ ನೋಡ್ಕೊಳ್ಳೋಕ್ಕೆ ಅಂತ. ಅದು ಯಾವ ವಿಧಿ ವಿಡಂಬನೆಯೋ ಪಾಪ. ಆಕೆ ಹಾಸಿಗೆ ಹಿಡಿದ್ರು, ಇವರು 22 ವರ್ಷ ಕಾಲ ಅವರಿಗೇ ಸೇವೆ ಮಾಡ್ತಾ ಇರಬೇಕಾಯಿತು. ಮತ್ತು ಅವರಿಗೆ ಸ್ವರ್ಗ ಕಾಣಿಸಿಯೇ ಇವರು ಮತ್ತೆ ಸ್ವರ್ಗ ಕಂಡಿದ್ದು. ಹಾಗಾಗಿ ಈ ರೀತಿಯಾಗಿ ಅಲ್ಲ. ಅದ್ವೈತಂ ಸುಖ ದುಃಖಯೋಹೋ, ಎರಡೂ ಒಟ್ಟಿಗೆ ಆಗಬೇಕು. ಸುಖವೋ ದುಃಖವೋ ಎಲ್ಲ ಒಟ್ಟಿಗೆ ಅನುಭವಿಸಬೇಕಾದದ್ದು. ನರಸಿಂಹಸ್ವಾಮಿಯವರ ನೀವಲ್ಲವೇ ಹಾಡು ಹೇಳುತ್ತದಲ್ಲ, ಗಂಡನಿಗೆ ಒಪ್ಪಾಗಿ ಕಂದನಿಗೆ ದಿಕ್ಕಾಗಿ ಪಯಣದಲ್ಲಿ ಜೊತೆಯಾಗಿ ನಾನಿಲ್ಲವೇ ಅಂತನ್ನುವ ರೀತಿಯಲ್ಲಿ ಬರಬೇಕು. ನಿಜ, 10 ವರ್ಷದ ಹಿಂದೆ ಮುತ್ತೂರ ತೇರಿನಲ್ಲಿ ಅತ್ತಿತ್ತ ಸುಳಿದವರು ನೀವಲ್ಲವೇ, ಹತ್ತಿರದ ಹೆಣ್ಣೆಂದು ಮತ್ತೆ ಮುತ್ತೂರಿನಲ್ಲಿ ಒಪ್ಪಿ ಕೈ ಹಿಡಿದವರು ನೀವಲ್ಲವೇ, ಬಾಗಿಲಲ್ಲಿ ನಿಂದವರು ಬೇಗ ಬಾ ಎಂದವರು ಬಂದುದೇಕೆಂದವರು ನೀವಲ್ಲವೇ, ಹೌದು ಬಾ ಎಂದವರು ಬೇಡ ಹೋಗೆಂದವರು ಎಂದಿಗೂ ಬಿಡದವರು ನೀವಲ್ಲವೇ ಅಂತ ಎಷ್ಟೆಷ್ಟು ಬಗೆಯಲ್ಲಿ ಹೇಳಿದ್ದು. ಆದರೆ ಈಗ 10 ವರ್ಷದ ಬಳಿಕ ಏನಾಗಿದೆ, ಆ ಪ್ರೌಢತ್ವ ಪರಿಪಾಕ ಯಾವ ರೀತಿ ಬಂದಿದೆ ಅಂತಂದರೆ, ಕಂದನಿಗೆ ದಿಕ್ಕಾಗಿ ಗಂಡನಿಗೆ ಒಪ್ಪಾಗಿ ಪಯಣದಲ್ಲಿ ಜೊತೆಯಾಗಿ ನಾನಿಲ್ಲವೇ ಅಂತ. ಆ ಕೊನೆಯ ಚರಣ ನೀವಲ್ಲವೇ ಅನ್ನೋದು ಹೋಗಿ ನಾನಿಲ್ಲವೇ ಅಂತ ಆ ಬೆಳವಣಿಗೆಯಲ್ಲಿ ಬರುತ್ತದೆ. ಇದು ಅದ್ವೈತಂ ಸುಖ ದುಃಖಯೋಹೋ. ಕವಿ ಇನ್ನೊಬ್ಬ ಕವಿಗೆ ಬರುವ ಭಾಷ್ಯ ಅಂದರೆ ಇಂಥದ್ದು. ಅದ್ವೈತಂ ಸುಖ ದುಃಖಯೋಹೋ ಅನುಗತಂ ಸರ್ವಾಸ್ವಸ್ಥಾಸು, ಕಡವೆಯಲ್ಲಿ ಹಿಂದಾಗಿ ಈ ತಿಟ್ಟಿನಲ್ಲಿ ಮುಂದಾಗಿ, ಅದು ಬಹಳ ಮುಖ್ಯವಾಗಿ ಬರಬೇಕಾದದ್ದು. ಜಡೆಯೆಳೆದು ನೋಯಿಸಿದ, ಸೆರೆಗೆಳೆದು ನಿಲ್ಲಿಸಿದ ಆ ಒಂದು ಸೌಂದರ್ಯ ಇವೆಲ್ಲ ಇರಬೇಕು.
ಸರ್ವಾಸ್ವಸ್ಥಾಸು ಅನುಗತಂ. ಆ ಪ್ರೀತಿ ಎಂಥದ್ದು? ಕೈಗೆ ಬಳೆ ಏರದೆಯೇ ಅಯ್ಯೋ ನೋವೆಂದಾಗ ಮಹಡಿಯಿಂದಿಳಿದವರು ನೀವಲ್ಲವೇ, ಬೆಳಗಾಡ ಸೆಟ್ಟಿಯನ್ನು ಗದ್ದರಿಸಿಕೊಂಡವರು ಬೆತ್ತವನ್ನು ತಂದವರು ನೀವಲ್ಲವೇ ಅಂತ. ಈ ಮಟ್ಟಕ್ಕೆ ಸರ್ವಾಸ್ವಸ್ಥಾಸು ಇರುವಂಥದ್ದಾಗಬೇಕು. ಎಲ್ಲ ಹಂತದಲ್ಲೂ ಆ ಪ್ರೀತಿಯನ್ನು, ಆ ಸ್ನೇಹವನ್ನು ಕಾಪಾಡಿಕೊಳ್ಳಬೇಕು. ಆ ರೀತಿ ಇರಬೇಕು. ಮತ್ತು ವಿಶ್ರಾಮೋ ಹೃದಯಸ್ಯ, ಹೃದಯಕ್ಕೆ ವಿಶ್ರಾಂತಿ. ವಿಶ್ರಾಂತಿ ಯಾವಾಗ ಬರುತ್ತದೆ? ಅನ್ಯ ಚಿಂತೆಯನ್ನು ಬಿಟ್ಟಾಗ ವಿಶ್ರಾಂತಿ ಬರುತ್ತದೆ. ಅಂದರೆ ಸೆಕ್ಯೂರಿಟಿ ಎನ್ನುವ ಭಾವವೇ ವಿಶ್ರಾಂತಿ, ಇನ್ಯಾವುದೂ ಅಲ್ಲ. ಅವ್ರ ಜೊತೆ ಇದ್ದರೆ ಎಲ್ಲ ಮರೆತು ಹೋಗ್ಬಿಡುತ್ತಪ್ಪ, ಇನ್ನೇನು ಬೇಕು ಅಂತನ್ಸೊಲ್ಲ, ಭಯ ಇಲ್ಲ, ನಿರ್ಭೀತಿ ಅಂತನ್ನುವಂಥ ದೃಷ್ಟಿ ಇದೆಯಲ್ಲ, ಇದು ಸಾಮಾನ್ಯ ಮಗುವಿಗೆ ತಾಯಿಯ ಮಡಿಲಲ್ಲಿ ಉಂಟಾಗುತ್ತದೆ ಅಂತಾರೆ. ಆ ಮಟ್ಟಕ್ಕೆ ಗಂಡನಿಗೆ ಹೆಣ್ಣು ತಾಯಾಗಿ, ಹೆಣ್ಣಿಗೆ ಗಂಡ ತಾಯಾಗಬೇಕು. ಸೀತೆಗೆ ಈ ಥರ ರಾಮ ಇದ್ದನಂತೆ. ಮಾತೇವಚ ಪಿತೇವಚ ಅನ್ನುವ ಮಾತನ್ನು ಅವಳು ಮಹಾಸಾಧ್ವಿಯಾದ ಅನಸೂಯೆ ಮುಂದೆ ಹೇಳ್ಕೋತಾಳೆ. ನನಗೆ ರಾಮ ಹೇಗಿದ್ದಾನೆ ಅಂದರೆ ತಂದೆ ಇದ್ದಂಗೆ ತಾಯಿ ಇದ್ದಂಗೆ ಇರೋದು ಅಂತ. ಸಾಮಾನ್ಯವಾಗಿ ಯಾವ ಹೆಣ್ಣು ಮಕ್ಕಳು ನಿಮ್ಮ ಗಂಡ ಹೇಗಿದ್ದಾನೆ ಅಂದರೆ ಅಪ್ಪ ಅಮ್ಮ ಇದ್ದಂಗಿದ್ದಾನೆ ಅಂತ ಹೇಳೋಲ್ಲ. ಅದು ಹೇಳೋದಿಲ್ಲ, ಅಪಚಾರವೋ ಅಂತ ಒಂದು ಭಾವನೆಯೋ, ಮತ್ತು ಆ ಗಂಡ ಹಾಗೆ ಇಲ್ಲದೇ ಇರೋದೇ ಒಂದು ಸತ್ಯವೋ ಆಗಿರ್ಬೋದು. ಇದು ತುಂಬ ಬಾರಿ ಕಂಡಿದ್ದೀನಿ. ಈ ಹೊತ್ತಿನ ಹೆಣ್ಣು ಮಕ್ಕಳ ಬದುಕು ಹೇಗೆ ಅನ್ನೋದು ಹೇಳುವುದು ಕಷ್ಟ. ಆದರೆ ನನ್ನ ತಾಯಿಯ ಅದರ ಆಸುಪಾಸಿನ ಒಂದು ಭಾವದಲ್ಲಿ ಕಂಡಾಗ ಹೆಣ್ಣು ಮಕ್ಕಳು ತುಂಬ ನವದಿದ್ದಾರೆ ಅನಿಸುತ್ತದೆ. ನಮ್ಮ ತಾಯಂದಿರು ಬದುಕಿನ ಕಷ್ಟಗಳನ್ನು ಹೆಚ್ಚು ಪಟ್ಟಿದ್ದಾರೆ ಅಂತ ಅನಿಸುತ್ತದೆ. ಹಾಗಾಗಿ ಅವರಿಗೆ ಪಾಪ ಆ ಒಂದು ತಂದೆಯಂತೆ ತಾಯಿಯಂತೆ ಕಾಪಾಡುವಂಥ ಸ್ಥೈರ್ಯ ಗಂಡಂದರಿಗೆ ಇಲ್ಲದೆ ಹೋದದ್ದನ್ನು ನಾವು ನೋಡ್ತೀವಿ. ವೇದಮಂತ್ರ ಅಂತೂ ಹೇಳಿಬಿಡ್ತು, ದಶಪುತ್ರವತಿ ಭೂತ್ವ ಪತಿಮ ಏಕಾದಶಂ ಕೃಧಿ ಅಂತ. 10 ಮಕ್ಕಳನ್ನ ಹೆತ್ತು ಗಂಡನ್ನು 11ನೇ ಮಗು ಅಂತ ಮಾಡ್ಕೋ ಅಂತ. ಹೆಣ್ಣು ತಾಯಿ ಆಗಬಹುದೇನೋ ಗಂಡನಿಗೆ, ಆದರೆ ಗಂಡ ತಂದೆ ಆಗುವ ಸಾಧ್ಯತೆ ತುಂಬ ಕಡಿಮೆ, ತಾಯಾಗುವ ಸಾಧ್ಯತೆ ಮತ್ತೂ ಕಡಿಮೆ. ಅದು ಆಗಬೇಕು ಅಂತ. ವಿಶ್ರಾಮೋ ಹೃದಯಸ್ಯ ಎತ್ತರ ಜರಸ ಯಸ್ಮಿನ್ ಆಹಾರ್ಯಂ ರಸಃ. ಇದು ಎಷ್ಟೋ ಬಾರಿ ಆಗಿರುವುದನ್ನು ನಾನು ಕಂಡು ಸಂತೋಷಪಟ್ಟಿದ್ದೀನಿ. ಮುಪ್ಪು ಎಲ್ಲಿ ಪ್ರೀತಿಯನ್ನು, ರಸವನ್ನು, ಸ್ವಾರಸ್ಯವನ್ನು ಕಡಿಮೆ ಮಾಡೋದಿಲ್ವೋ ಅಂಥದ್ದು ಅಂತ. ನಮ್ಮ ಪ್ರೊಫೆಸರ್ ಎಸ್ ಕೆ ರಾಮಚಂದ್ರಾಯರು ಮತ್ತು ಅವರ ಮನೆಯಾಕೆ ರಮಾ ಅವರನ್ನು ಕಂಡಾಗಲೆಲ್ಲ ನನಗೆ ತುಂಬ ಸಂತೋಷ ಆಗಿದ್ದುಂಟು. ಇಂಥದ್ದು ಅವರ ದಾಂಪತ್ಯ, ದೊಡ್ಡತನ, ಘನತೆ. ಒಮ್ಮೆ ರಾಮಚಂದ್ರಾಯರ ಮನೆಗೆ ಹೋದಾಗ ರಾಯರು ಒಂದು ಜ್ಯೋತಿಷ ಶಾಸ್ತ್ರ ಗ್ರಂಥವನ್ನು ಸಂಸ್ಕೃತದಲ್ಲಿರೋದನ್ನು ಓದುತ್ತಾ ಇದ್ದರು. ಅವರ ಮನೆಯಾಕೆಗೆ ಸಂಸ್ಕೃತದಲ್ಲಿ ದೊಡ್ಡ ಪ್ರವೇಶ ಇಲ್ಲ, ಇವರಿಗೆ ಜ್ಯೋತಿಷದಲ್ಲಿ ಪ್ರವೇಶ ಇಲ್ಲ. ಅವರಿಗೆ ಜ್ಯೋತಿಷ ಚೆನ್ನಾಗಿ ಗೊತ್ತು. ಇವರು ಆ ಶಾಸ್ತ್ರಗ್ರಂಥವನ್ನು ಓದ್ತಾ ಇದ್ದಾರೆ. ಇವರ ಅನುವಾದ ಹೇಳಿದರೆ ಅವರು ತಮ್ಮ ಶಾಸ್ತ್ರದ ವ್ಯುತ್ಪತ್ತಿ ಬಲದಿಂದ ನಿಮಗೆ ಭಾಷೆ ಅದು ಇದ್ದರೂ ಅರ್ಥ, ಶಾಸ್ತ್ರಾರ್ಥ ಹೀಗೆ ಅಂತ ಇವ್ರಿಗೆ ಹೇಳ್ತಾ ಇದ್ದಾರೆ. ಓಹೋ ಅದು ಹಾಗ ಅಂತ ಇವರು ಕೇಳ್ತಾ ಇದ್ದಾರೆ. ಮನೆ ಮುಂದೆ ಬೆತ್ತದ ಕುರ್ಜಿನಲ್ಲಿ ಕೂತ್ಕೊಂಡು ಮಾತಾಡ್ಕೊಳ್ತಾ ಇದ್ದರು. ನಾನು ಹೋದವನೊಂದು 5 ನಿಮಿಷ ಕಾಲ ದೂರದಲ್ಲೇ ನಿಂತು ನೋಡ್ತಾ ಇದ್ದೆ. ಇದೊಂದು ಭಾಗ್ಯ ಅಲ್ವಾ ಅಂತ ಅನ್ನಿಸ್ತು. ಆ ಜನ್ರೇಷನ್ನಲ್ಲಿ ತುಂಬ ಜನಕ್ಕೆ ಇಲ್ಲದ್ದು ಆ ಭಾಗ್ಯ. ನೋಡಿ, ತಿರುಮ ಶ್ರೀಕಂಠಯ್ಯನವರು ಏನು ಮೂರ್ತಿರಾರಿಗೆ ಒಂದು ಪತ್ರ ಬರೀತಾರೆ. ಅವ್ರ ಹೆಂಡತಿಯನ್ನು ಅವರು ಹಂಪಿ ಕರ್ಕೊಂಡು ಹೋಗಿದ್ದು ಅಂತ. ಅದಕ್ಕೆ ಮೂರ್ತಿರಾಯರು ವಿನೋದ ಮಾಡ್ತಾರೆ. ಮೊದಲನೇ ಬಾರಿಗೆ ಕರ್ಕೊಂಡು ಹೋಗಿದ್ದಕ್ಕೆ ಇಷ್ಟೆಲ್ಲ ಬಿಂಕ ಮಾಡಬೇಡಿ, ನಮ್ಮ ಮನೆಯವ್ರನ್ನ ನಾವು ಮುಂಬೈ ಕಳಿಸಿದ್ದೀವಿ, ನಮ್ಮ ಕಾಟ ಬೇಡ ಅಂತ ಅವ್ರ ಮನೆಯವ್ರಗಳ ಜೊತೆಗೆ ಹಾಯಾಗಿ ಕಳಿಸಿದ್ದೀವಿ ಅಂತ. ಅಂದರೆ ಆಗ ಅವರುಗಳು ಹೆಂಡತಿಯರನ್ನು ಗೌರವಿಸ್ತಾ ಇದ್ದರು. ಆದರೆ ಮುಪ್ಪಿನ ಪರಿಪಾಕದಲ್ಲೂ ಎಲ್ಲದರೊಳಗೂ ಸಹಭಾಗಿತ್ವ ಮಾಡಿಕೊಳ್ಳೋದು ಎಷ್ಟೋ ಜನಕ್ಕೆ ಆಗೋಲ್ಲ. ರುಚಿಗಳು ಬೇರೆ ಆಗುತ್ತವೆ, ಅದು ಒಂದು ಕಾರಣ. ಬುದ್ಧಿಯ ಪಾಕದಲ್ಲಿ ಭೇದ ಇರುತ್ತದೆ, ಅದು ಇನ್ನೊಂದು ಕಾರಣ. ಜವಾಬ್ದಾರಿಗಳು ಮತ್ತೊಂದು. ಮತ್ತು ಆ ಒಟ್ಟು ಕುಟುಂಬದಲ್ಲಿ ಪರಸ್ಪರ ಮುಖ ನೋಡೋದಕ್ಕೇ 4 ವರ್ಷ ಕಾಯಬೇಕು ಅನ್ನೋ ಸ್ಥಿತಿಗೆ ಬಂದಾಗ ಹೇಗೆ? ಈ ಥರದ್ದೆಲ್ಲ ಉಂಟು. ನಮ್ಮ ಶಾಸ್ತ್ರಗಳಲ್ಲಿ ಮೋಕ್ಷಪತ್ನಿ ಅಂತ ಒಂದು ಭಾವ ಉಂಟು. ಧರ್ಮಪತ್ನಿ ಅಲ್ಲದೆ ಮೋಕ್ಷಪತ್ನಿ ಅಂದರೆ ಇನ್ನೇನೂ ಅಲ್ಲ, ಮೋಕ್ಷಕ್ಕಾಗಿ ಪಕ್ಕದಲ್ಲಿ ಕೂತ್ಕೊಂಡು ತಪಸ್ಸು ಮಾಡೋದು ಅಂತೆಲ್ಲ ಅರ್ಥ. ಆನಂದದ ಸಂದರ್ಭಗಳನ್ನು ಶೇರ್ ಮಾಡಿಕೊಳ್ಳುವಂಥದ್ದು ಅಂತ. ಸುಖದ ಸಂದರ್ಭ ಅಲ್ಲ, ಆನಂದದ ಸಂದರ್ಭ. ಬೆಸ್ಟ್ ಆ್ಯಂಡ್ ಹೈಯೆಸ್ಟ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಯಾವುದಿವೆ, ಇಂಟೆನ್ಸ್ ಎಕ್ಸ್ಪೀರಿಯನ್ಸಿಂದು ಅದರ ಎಲ್ಲ ಮೀಮಾಂಸೆಯನ್ನು ಮಾಡುವಂಥದ್ದು. ಎಷ್ಟು ಜನ ಹೆಂಡತಿಯರು ಮೋಕ್ಷಪತ್ನಿಯರು, ಎಷ್ಟು ಜನ ಗಂಡಂದರು ಮೋಕ್ಷಪತಿಗಳು. ಇವರ ದಾಂಪತ್ಯದಿಂದ ಮೋಕ್ಷ ಸಿಗಬೇಕಷ್ಟೇ. ನಮ್ಮಲ್ಲಿ ಡಿವೋರ್ಸ್ಗೆ ಮೋಕ್ಷ ಅಂತ ಕರೀತಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಮೋಕ್ಷಕ್ಕಿರುವ ಅನೇಕ ಅರ್ಥದಲ್ಲಿ ಡಿವೋರ್ಸ್ಗೆ ಮೋಕ್ಷ ಅಂತ. ಆಗ ಮಾತ್ರ ಇವ್ರಿಗೆ ಸಿಗುತ್ತೇನೋ ಆ ಆನಂದ ಅನ್ನುವ ಥರ ಆಗಿಬಿಡ್ತದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಇದು ತುಂಬ ದೊಡ್ಡ ಆಬ್ಜೆಕ್ಟಿವ್. ಯತ್ರ ಜರಸ ನ ಹಾರ್ಯ ರಸ. ಮುಪ್ಪಿಂದ ಆಕರ್ಷಣೆ, ಸ್ವಾರಸ್ಯ ಕಡಿಮೆ ಆಗಬಾರ್ದು. ಇದು ಗಂಡ ಹೆಂಡಿರು ಅಂತಲ್ಲ,
ಅಲ್ಟಿಮೇಟ್ಲಿ ಇಟ್ ಈಸ್ ಫ್ರೆಂಡ್ಶಿಪ್ ಅಂತ ಅನಿಸುತ್ತದೆ. ಗಟ್ಟಿಯಾದ ಸ್ನೇಹ ಎಷ್ಟೋ ಬಾರಿ ದಾಂಪತ್ಯವೇ ಆಗಿರುತ್ತದೆ, ಗಟ್ಟಿಯಾದ ದಾಂಪತ್ಯ ಎಷ್ಟೋ ಬಾರಿ ಸ್ನೇಹವೇ ಆಗಿರುತ್ತದೆ. ಅಲ್ಲಿ ನೋಡಿದಾಗ ಸ್ನೇಹಿತರು ಎಷ್ಟೋ ಬಾರಿ ಸ್ಟೇಲ್ ಆಗಿಬಿಡ್ತಾರೆ. ನನ್ನಂಥವನಿಗೆ ತುಂಬ ಭಯ ಕಾಡೋದೇನೆಂದರೆ ಸ್ನೇಹವನ್ನು ಹೇಗೆ ಫ್ರೆಶ್ ಆಗಿ ಉಳಿಸ್ಕೊಳ್ಳೋದು ಅಂತ. ನಾನು ಕೇಳ್ತಾ ಇರ್ತೀನಿ ನನ್ನ ಸ್ನೇಹಿತರನ್ನು, ನನ್ನಲ್ಲಿ ಇನ್ನೂ ನಿಮಗೆ ಸ್ವಾರಸ್ಯ ಉಳಿದಿದೆಯಾ ಅಂತ. ಏನೋ ಪಾಪ ದಾಕ್ಷಿಣ್ಯಕ್ಕೆ ಇಲ್ಲ ಅಂತಾರೋ, ಎಂಥದ್ದು ಸ್ವಾರಸ್ಯ ಉಳಿದಿದೆ ಇನ್ನೂ ಬಿಟ್ಟು ಹೋಗಿಲ್ಲ ಅಂತಂತಾರೋ ಏನೋ ಗೊತ್ತಿಲ್ಲ. ಕೆಲವರಾದರೂ ಪ್ರಾಮಾಣಿಕರು ಇದೆ ಅಂತ ಹೇಳುವುದು ಉಂಟು. ಏನೋ ಆಗ ಪರವಾಗಿಲ್ಲ, ಬದುಕಿದೆಯಾ ಬಡಜೀವ ಅಂತ ಅಂದುಕೊಳ್ಳೋದು. ಏಕೆಂದರೆ ದಿನ ತಿನ್ನುವ ಅನ್ನದಲ್ಲಿ ರುಚಿ ಕಾಣದೇ ಇದ್ದರೆ ಬದುಕೋದು ಹೇಗೆ? ಮೈಗಂಟಬೇಕಲ್ಲ, ಸಪ್ಪೆಯಲ್ಲಿ ಒಂದು ರುಚಿಯನ್ನು ಕಾಣಬೇಕಲ್ಲ. ಸ್ನೇಹ ನಿತ್ಯವಾದಾಗ ಯಾಂತ್ರಿಕತೆಯ ಅನಿವಾರ್ಯತೆಯನ್ನು ತಪ್ಪಿಸೋದಕ್ಕೆ ಆಗೋದಿಲ್ಲ. ಆ ಅನಿವಾರ್ಯತೆಯನ್ನು ಮೀರುವಂತೆ ಆತ್ಮದ್ರವ್ಯವನ್ನು ತುಂಬಿಕೊಡಬೇಕಲ್ಲ, ಅದು ಬಹಳ ಕಷ್ಟ. ಈಗ ಟೇಸ್ಟ್ನರ್ಗಳಂತ ಯಾವ್ಯಾವುದೋ ಪದಾರ್ಥಗಳು ಬರ್ತವೆ, ಎಲ್ಲದಕ್ಕೂ ಹಾಕ್ಬಿಟ್ಟು ಟೇಸ್ಟೇ ಕೆಡಿಸ್ಬಿಡೋದು ಉಂಟು. ಹೋಟ್ಲುಗಳಲ್ಲೆಲ್ಲ ನಡೆಯುತ್ತದೆ. ಈ ಸ್ವೀಟ್ನರ್ ಥರ ಟೇಸ್ಟ್ನರ್ಗಳಂತ ಯಾವ್ಯಾವುದೋ ಬಂದುಬಿಟ್ಟಿವೆ ದೇಶ ವಿದೇಶಗಳಿಂದ. ಆದರೆ ಈ ಸ್ನೇಹದ ಭೋಜನದಲ್ಲಿ ಟೇಸ್ಟನ್ನು ಹಾಕಬೇಕಾದದ್ದು ಪ್ರಾಮಾಣಿಕ ಪ್ರೀತಿಯಿಂದ. ಪ್ರಾಮಾಣಿಕ ಪ್ರೀತಿ ಇದೆಯಲ್ಲ, ಅದು 1 ಟನ್ನು ಕಲ್ಲನ್ನು ಪುಡಿ ಮಾಡಿದ್ರೆ 10 ಗ್ರಾಮ್ ಬಂಗಾರ ಸಿಗುತ್ತಲ್ಲ, ಅದಕ್ಕಿಂತ ದುರ್ಲಭವಾದದ್ದು. ಇಟ್ ಇಸ್ ದಿ ರೇರೆಸ್ಟ್ ಆಫ್ ರೇರ್ ಮೆಟಲ್ಸ್ ಆನ್ ಅರ್ತ್, ರೇರೆಸ್ಟ್ ಆಫ್ ರೇರ್ ಎಲಿಮೆಂಟ್ಸ್ ಆನ್ ಇನ್ ದಿ ವರ್ಲ್ಡ್. ಅದನ್ನು ಅಂತರಂಗದಿಂದ ತುಂಬಿಕೊಡಬೇಕಲ್ಲ, ಬಹಳ ಕಷ್ಟ. ತುಂಬ ಪ್ರಾಮಾಣಿಕತೆ ಅಂತಂದರೆ ಸಹಜ ನಗ್ನತೆಯಂತೆ. ಸಹಜ ನಗ್ನತೆಗೆ ಒಂದು ಸೌಂದರ್ಯ ಇರಬೇಕು ಅಂದರೆ ಎಷ್ಟು ಫಿಗರ್ ಮೇಂಟೈನ್ ಮಾಡಿರಬೇಕು. ಅಂತರಂಗದ ಫಿಗರ್ನ ಸತ್ಯ ಸೌಶೀಲ್ಯಗಳಿಂದ, ಪ್ರಾಮಾಣಿಕತೆಯಿಂದ ಯಾವ ಥರ ಮೇಂಟೈನ್ ಮಾಡಿರಬೇಕು, ಕಷ್ಟ. ಕಾಲೇನ ಆವರಣಾತ್ಯಯೇ ಪರಿಣತೆ ಯತ್ ಸ್ನೇಹಸಾರಂ ಸ್ಥಿತಂ. ಕಾಲ ಕಳೆದಂತೆ ಬಿಗುಮಾನ, ಬಿಂಕ, ದುಮ್ಮಾನಗಳ ಆವರಣ ಕಳಚ್ಕೊಂಡು ಪೊರೆ ಬಿಟ್ಟು ಫ್ರೆಶ್ ಆಗುವಂಥದ್ದಿದೆಯಲ್ಲ. ಒಂದು ಚಿತ್ರಕ್ಕೆ 10 ತೆರೆ ಹಾಕಿದ್ದೀರ, ತೆಳ್ಳಗಿನ ತೆರೆ, ಒಂದೊಂದು ತೆರೆ ಹೋಗ್ತಾ ಇದ್ದಂತೆ ಒಂದೊಂದು ಮಂಜು ಹೋಗಿ ಸ್ಪಷ್ಟ ಆಗುತ್ತದಲ್ಲ, ಆ ರೀತಿ ಆಗಬೇಕು. ಇದು ಭದ್ರಂ ತಸ್ಯ ಸುಮಾನುಷಸ್ಯ ಕಥಮಪ್ಯೇಕಂ ಹಿ ತತ್ ಪ್ರಾಪ್ಯತೆ. ಎಲ್ಲೋ ಪುಣ್ಯಕ್ಕೆ ಮಹಾನುಭಾವರಿಗೆ ಯಾರಿಗೋ ಒಬ್ರಿಗೆ ಸಿಗುತ್ತೆ, ಅದು ನಾವಂತೂ ಅಲ್ಲ ಅಂತ ಬಹಳ ಜನ ಅಂದುಕೊಳ್ಳೋದಾಗಿರುತ್ತದೆ. ಭೌಭೂತಿಯ ಮಹಾವಾಕ್ಯ ಇದು. ಇದನ್ನು ಕೃಷ್ಣ ಹೇಳ್ತಾ ಇದ್ದಾನೆ, ಅಥವಾ ಭೌಭೂತಿಯ ಸಾರವನ್ನು ಕವಿ ಹೇಳ್ತಾ ಇದ್ದಾರೆ. ಒಲಿವ ಮುನ್ನ ಜಗಕ್ಕೆಲ್ಲ ಕುನ, ಒಲಿದ ಮೇಲೆ ಜಗಕ್ಕೆಲ್ಲ ಕುನಿ, ಹಿನ್ನೆಲೆನ ಮುನ್ನೆಲೆನಿ, ಒಲಿದ ಮೇಲಿಂತೆನಾ ನೀ. ಇದೇ ಒಲವಿನ ಸರಿಗಮ ಪದನಿ. ಅದ್ಭುತವಾದ ಪದ್ಯವನ್ನು ಹೇಳಿದ್ದಾರೆ. ಪೂತಿನಾವರು ಈ ಒಂದು ಪದ್ಯ ಬರೆದಿದ್ದರೂ ನಮಗೆಷ್ಟೋ ಅಜರಾಮರವಾದಂಥ ಆನಂದ ಕೊಟ್ಟಿರ್ತಾ ಇದ್ರು. ಇದನ್ನು ನಾಳೆಯೂ ನೋಡೋಣ. ನಮಸ್ಕಾರ.